ಎಲ್ಲರೂ ಅಂತ ಒಂದು ತಾಯಿ, ಇಂಥ ಮಹಾ ತಾಯಿಯವರು. ಯಾಕಂದ್ರೆ ಆ ಒಂದು ವಚನ ನೋಡ್ರಿ, ಅವ್ರು ಎಷ್ಟು ವಚನ ಬರ್ದಿದ್ದಾರೆ ತಾಯಿ ಅಂದ್ರೆ. ನಿಜವಾಗ್ಲೂ 287 ವಚನ ಸಿಕ್ಕಿದವು. ಎಷ್ಟು ಸಾವಿರಾರು ವಚನಗಳು ಬರ್ದಿದ್ದಾರೆ ಸಿಕ್ಕಿರೋಷ್ಟು. ಅದು ಸಾಮಾನ್ಯನ ನೋಡ್ರಿ. ಒಂದು ಹೆಣ್ಣು ಮಗಳು ಆ ಒಂದು ದಾಸೋಹ ಮೂರ್ತಿಯಲ್ಲಿ ದಾಸೋಹದಲ್ಲಿ ತೊಡ್ಕೊಂಡು ಅಪ್ಪ ಬಸವಣ್ಣನವರಿಗೆ ಸಹಾಯಕ ಶಕ್ತಿಯಾಗಿ ಹಿಂದೆ ಎಲ್ಲವನ್ನು ಅವ್ರ ಹತ್ರ ಜೊತೆಗೂಡಿ ಮಾಡ್ತಾ ಅಷ್ಟೊಂದು ವಚನಗಳನ್ನ ಆ ಸಂಗಯ್ಯನ ಒಂದು ಅಂಕಿತದಲ್ಲಿ ಬರೆದು ನಮಗೆಲ್ಲರಿಗೂ ದಾಸೋಹವನ್ನ, ಆ ದಾಸೋಹ ಆ ಬಂದಂತ ಶರಣರಿಗೆ ಮಾಡಿದ್ದಲ್ದಾನೆ ನಮಗೆ ಇಷ್ಟೊಂದು ವಚನ ಸಂಪತ್ತಿನ ದಾಸೋಹವನ್ನು ನೋಡ್ರಿ. ಅಪ್ಪ ಬಸವಣ್ಣನವ್ರು ನಿನ್ನೆ ಹೇಳಿದ್ರಲ್ಲ, ಅಣ್ಣಾರು ಹೇಳ್ದಂಗೆ ನನ್ನ ಪ್ರಾಣನೇ ವಚನ ಸಾಹಿತ್ಯ ಪಾದ ಅಂತಂದು ಹೇಳ್ತಾರಲ್ಲ, ಹಂಗೆ ನಿಜವಾಗ್ಲೂ ತಾಯಿಯವರು ಆ ಒಂದು ಸುಂದರವಾದ ಒಂದು ಪರಮಾತ್ಮನ ನೆಲೆಯನ್ನು ಕಣ್ಕಂತಾನೆ ಆ ಒಂದು ಅಪ್ಪ ಬಸವಣ್ಣವ್ರ ಜೊತೆ ಕೂಡಿದ್ದಂಥ ಒಂದು ತಾಯಿಗೆ ನಾವು ಎಷ್ಟು ಅನಂತ ಕೋಟಿ ಶರಣಾರ್ಥಿ ಹೇಳಿದ್ರು ಸಾಲದು. ಅಂತ ಒಂದು ತಾಯಿ ಪಡೆದ ನಾವೇ ಧನ್ಯವಂತರು, ಪುಣ್ಯವಂತರು ಅನ್ಸುತ್ತೆ. ಅಂತ ಒಂದು ಅಮರಗಣಗಳನ್ನು ನಾವೆಲ್ಲ ಕಂಡ್ವಿ ಅಪ್ಪ ಬಸವಣ್ಣನವ್ರ ಜೊತೆಗೆ ಅಂತ. ನಿಜವಾಗ್ಲೂ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೋಬೇಕು ಅಂತ ಹೇಳ್ತಾ ಈ ಅಣ್ಣರಿಗೆ ಅವಕಾಶವನ್ನು ಕೊಡ್ತೇನೆ. ನನ್ನ 4 ನುಡಿಗಳನ್ನು ಗುರುವಿನ ಪಾದಕ್ಕೆ, ನಿಮ್ಮೆಲ್ಲರ ಪಾದಕ್ಕೆ ಅರ್ಪಿಸ್ತೇನೆ. ಶರಣರಿಗೂ ಶರಣ. ಇದುವರೆಗೂ ತಮ್ಮ ನುಡಿ ನಮನ ಸಲ್ಲಿಸಿರ್ತಕ್ಕಂಥ ಶರಣೆ ತಾಯಿ ಅನಸೂಯ ಅಕ್ಕನವರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ಈಗ ನಾವು ನೇರವಾಗಿ ಇಂದಿನ ವಿಶೇಷ ಅನುಭವದ ಅಡಿಗೆ ಕಾರ್ಯಕ್ರಮಕ್ಕೆ ಹೋಗೋಣ. ನನ್ನ ಮಾತುಗಳ ನಂತರ ಮತ್ತೆ ಯಾರಾದರೂ ಯೋಚನೆ ಮಾಡಿ ತಾವು ಮಾತಾಡ್ಬೇಕು, ನೀಲಾಂಬಿಕಾ ತಾಯಿಯವರ ಬಗ್ಗೆ ಅವರ ವಚನಗಳ ಅನುಭವದ ಬಗ್ಗೆ ತಾವು ಮಾತಾಡ್ಬೇಕಂದ್ರೆ ತಾವು ದಯವಿಟ್ಟು ಮಾತಾಡಬಹುದು ಅಂತ ವಿನಂತಿಸ್ಕೊಳ್ಳುತ್ತಾ ಈಗ ನೇರವಾಗಿ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಪರಮ ದಾಸೋಹವನು ನೆರೆಮಾಡಿ ಜಂಗಮದ ಪರಮ ಪ್ರಸಾದವನು ಸವಿದು ಸುಖದಿ ಕರದಿಷ್ಟ ಲಿಂಗದೊಳು ಶರೀರವನ್ನಿಂಬಿಟ್ಟ ಕರುಣಿ ನೀಲಮ್ಮ ಶರಣು ಯೋಗಿನಾಥ. ನಮ್ಮ ಅನುಭವ ಮಂಟಪದ ಗುರು ಸಿದ್ದರಾಮೇಶ್ವರರು ಅವರೇನು ಮಿಶ್ರ ಸ್ತೋತ್ರ ತ್ರಿವಿಧಿ, ಬಸವ ಸ್ತೋತ್ರ ತ್ರಿವಿಧಿ ಇಂಥವೆಲ್ಲ ಏನ್ ಬರೆದಿದ್ದಾರೆ, ಅದರಲ್ಲಿ ಬಹಳ ವಿಶೇಷವಾಗಿ ಅವರು ಏನು ಎಲ್ಲಾ ಶರಣರನ್ನ, ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಶರಣರನ್ನ ಅವ್ರು ಏನೇನ್ ಕಾಯಕ ಮಾಡ್ತಾ ಇದ್ರು, ಅವ್ರು ಹೆಂಗಿದ್ರು, ಅವ್ರ ಜೀವನ ಹೇಗಿತ್ತು ಅಂತಕ್ಕಂಥದ್ದು ಒಂದೊಂದೇ ಅವರ ಆ ಮಿಶ್ರ ಸ್ತೋತ್ರ ತ್ರಿವಿಧಿಯಲ್ಲಿ ಅವರ ಒಂದು ವ್ಯಕ್ತಿತ್ವವನ್ನ 4 ಲೈನ್ಗಳ ಅವರ ಒಂದು ತ್ರಿವಿಧಿಯಲ್ಲಿ ತುಂಬಿ ಇಟ್ಕೊಟ್ಟಿದ್ದಾರೆ. ಪರಮ ದಾಸೋಹವನು ನೆರೆಮಾಡಿ ಜಂಗಮದ ಪರಮ ಪ್ರಸಾದವನ್ನು ಸವಿದು ಸುಖದಿ ಕರದಿಷ್ಟ ಲಿಂಗದೊಳು ಶರೀರವನ್ನಿಂಬಿಟ್ಟ ಕರುಣಿ ನೀಲಮ್ಮ ಶರಣು ಯೋಗಿನಾಥ. ಈ 4 ಸಾಲಿನ ಒಂದು ಸಣ್ಣ ವಚನದಲ್ಲಿ ಅವರು ಹೇಳ್ಬಿಟ್ಟಿದ್ದಾರೆ. ಅದಕ್ಕಾಗಿ ಅಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ, ಮನೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಅಂತ ಕರೀತಾರೆ. ಯಾವ ಮನೆಯಲ್ಲಿ ಹೆಣ್ಮಕ್ಳು ಅವರು ಚೆನ್ನಾಗಿರ್ತಾರೋ, ಹೆಣ್ಮಕ್ಳು ಒಂಥರ ಆತಿಥ್ಯ ಸತ್ಕಾರ ಮಾಡ್ತಕ್ಕಂಥದ್ದಾಗಿರ್ಬೋದು, ಗಂಡನ ಹೆಜ್ಜೆ ಇಟ್ಟು ನಡಿತಕ್ಕಂತ ಹೆಣ್ಣು ಮಕ್ಕಳು ಯಾವ ಮನೆಯಲ್ಲಿ ಇರ್ತಾರೋ ಆ ಮನೆ ಬಹಳ ವೃದ್ಧಿ ಆಗ್ತಕ್ಕಂಥದನ್ನ ಕೂಡ ನಾವು ನೋಡ್ತೇವೆ, ಕೀರ್ತಿಶಾಲಿ ಆಗ್ತಕ್ಕಂಥದನ್ನ ನೋಡ್ತೇವೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಎ ವುಮೆನ್ ಅಂತ ಏನು ಇಂಗ್ಲಿಷ್ ಗಾದೆ ಮಾತು ಕೂಡ ಇದೆ. ಅದು ಈ ತಾಯಿ ನೀಲಾಂಬಿಕಾ ಅವರ ಜೀವನದಲ್ಲಿಯೂ ಕೂಡ ಅದು ಸತ್ಯವಾಗಿರ್ತಕ್ಕಂಥದನ್ನ ನೋಡ್ತಾ ಇದ್ದೀವಿ. ಗುರು ಬಸವಣ್ಣನವರ ಅಂತ ಒಂದು ಸಮಗ್ರವಾದ ಕ್ರಾಂತಿಗೆ ಹೆಗಲೆಣೆಯಾಗಿ ನಿಂತು ಸದಾಕಾಲ ಪ್ರಸಾದ ದಾಸೋಹದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ನೆರೆದಿರ್ತಕ್ಕಂಥ ಜಂಗಮಕ್ಕೆ ಒಂದು ಸದಾಕಾಲ ಪರಮ ಪ್ರಸಾದವನ್ನ ದಾಸೋಹನ ಮಾಡ್ತಾ ಅಲ್ಲಿ ಇರುವಂತಹ ಪ್ರಸಾದವನ್ನ ತಾವು ಸವಿದು ಸುಖದಿ ಅಂತ ಹೇಳ್ತಾ ಇದ್ದಾರೆ. ಆ ಶರಣರ ಸಂಘದಲ್ಲಿ ಇರ್ತಕ್ಕಂಥ ಸುಖ, ಶರಣರ ಸಂಘದಲ್ಲಿ ಒಡನಾಡಿ ನಾವು ಅಲ್ಲ ಸ್ವೀಕಾರ ಮಾಡ್ತಕ್ಕಂಥ ಪ್ರಸಾದದ ಸುಖ ಏನ್ ಸಿಗುತ್ತಲ್ಲ, ಅದು 7 ಸ್ಟಾರ್ ಹೋಟೆಲ್ಗಳಲ್ಲಿ ಹೋಗಿ ಊಟ ಮಾಡಿದ್ರು ಅಂತ ಆನಂದ ಸುಖ ಸಿಗೋದಿಲ್ಲ. ಮೃಷ್ಟಾನ್ನ ಭೋಜನ ಊಟ ಮಾಡಿದ್ರು ಕೂಡ ಆ ಶರಣರ ಸಂಘದಲ್ಲಿ ಸವಿದಿರ್ತಕ್ಕಂಥ ಪ್ರಸಾದದ ಸವಿಗೆ ಸಮಬಾರದು. ಅದಕ್ಕಾಗಿ ಅಂತ ಪರಮ ಪ್ರಸಾದವನ್ನು ಸವಿದು ಸುಖವಾಗಿ ಇದ್ದು ಕರದಿಷ್ಟ ಲಿಂಗದೊಳು ಶರೀರವನ್ನಿಂಬಿಟ್ಟ ಕರುಣಿ ನೀಲಮ್ಮ ಶರಣು ಯೋಗಿನಾಥ. ಅವರು ಅತ್ಯಂತ ಕರುಣಿ ಕೂಡ ಆಗಿದ್ರು. ನೀಲ ಗಂಗಾಂಬಿಕಾ ತಾಯಿಯವರು ಬಹಳ ಕರುಣಿಯಾಗಿದ್ರು. ಅನೇಕ ಜನ ಹೊಸಬರು ಅಲ್ಲಿ ಬಂದಾಗ, ಮನೆ ಬಿಟ್ಟು ಕೆಲವರು ವೈರಾಗ್ಯವನ್ನ ತಾಳಿ ಮನೆ ಬಿಟ್ಟು ಬಂದಾಗ, ಅಥವಾ ಈ ಅಧ್ಯಾತ್ಮದ ಪಥವನ್ನ ಅರಸಿ ಬಂದಾಗ, ಇವರಿಗೆಲ್ಲರಿಗೂ ಕೂಡ ಒಂದು ಆಶ್ರಯವನ್ನ ನೀಡಿ ಕಾರುಣ್ಯದಿಂದ, ಅತ್ಯಂತ ಪ್ರೀತಿಯಿಂದ, ಮಮತೆಯಿಂದ ಸಾಕಿ ಸಲಹಿರುವಂತಹವರು ಪರಮದಾಸೋಹಿ ನೀಲ ಗಂಗಮ್ಮ ತಾಯಿಯವರು. ವಿಶ್ವ ವಿಭೂತಿ, ಜ್ಞಾನ ಜ್ಯೋತಿ, ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರು
ತಮ್ಮ ಸುತ್ತಲಿನ ಸಮಾಜದಲ್ಲಿರುವ ವೈಷಮ್ಯ ಮತ್ತು ಅಸಮಾನತೆಯನ್ನು ತೊಡೆದು ಹಾಕಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಹೊಸ ಲಿಂಗಾಯತ ಧರ್ಮವನ್ನು ನೀಡಿ ಹೊಸ ಸಮಾಜವನ್ನು ರಚಿಸುವ ಕಾರ್ಯದಲ್ಲಿ ತೊಡಗಿದಾಗ ಅಕ್ಕ ನಾಗಮ್ಮ ತಾಯಿಯವರಿಂದ ಲಿಂಗಾಯತ ಧರ್ಮ ದೀಕ್ಷೆಯನ್ನು ಪಡೆದು ಆತ್ಮೋನ್ನತಿಯ ಮಾರ್ಗವನ್ನು ತುಳಿದು ಗುರು ಬಸವಣ್ಣನವರ ವಿಚಾರ ಪತ್ನಿಯಾಗಿ ಬಾಳಿದವರು ಪರಮ ದಾಸೋಹಿ ಲಿಂಗಾಂಗ ಯೋಗಿ ನೀಲಾಂಬಿಕಾ ತಾಯಿಯವರು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಇಂಟಲೆಕ್ಚುಯಲ್ ಕಂಪ್ಯಾನಿಯನ್ ಅಂತ ಕರಿತಾ ಇದ್ದೇವೆ ನಾವು. ವಿಚಾರ ಪತ್ನಿಗೆ ಇಂಟಲೆಕ್ಚುಯಲ್ ಕಂಪ್ಯಾನಿ, ಕೇವಲ ಬಾಳ ಸಂಗಾತಿ ಅಲ್ಲ, ಅರ್ಧಾಂಗಿನಿ ಅಲ್ಲ, ಅದು ಆತ್ಮ ಸಂಗಾತಿಯು ಕೂಡ ಆಗಿದ್ರು ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಅವರ ನೀಲಲೋಚನೆ, ಗಂಗಾಂಬಿಕೆ, ನೀಲಗಂಗಾಂಬಿಕೆ, ನೀಲವ್ವ ಅಂತಕ್ಕಂಥ ಹೆಸರು ಕೂಡ ಈ ತಾಯಿಯವರಿಗೆ ಇದ್ವು. ಇದನ್ನ ಈ ರೀತಿ ಹೆಸರಿಂದ ಅವರು ಕರಿತಾ ಇದ್ರು. ಅವರಿಗೆ ನೀಲಲೋಚನೆ ತಾಯಿಯವರಿಗೆ ಅವರು ಬಾಲ್ಯದಲ್ಲಿ ನೀಲಗಂಗಾಂಬಿಕಾ ಅಂತ ಹೆಸರಿರೋದ್ರಿಂದ ಕೆಲವರು ನೀಲಾಂಬಿಕೆ ಅಂತ ಕರೆದ್ರು, ಕೆಲವರು ಗಂಗಾಂಬಿಕೆ ಅಂತ ಕರೆದ್ರು, ಇನ್ನು ಕೆಲವರು ನೀಲಗಂಗಾ ಅಂತ ಕರೆದ್ರು, ನೀಲಗಂಗಾಂಬಿಕೆ, ನೀಲವ್ವ ಅಂತಾನು ಕರಿತಾ ಇದ್ರು. ಏನು ನೀಲಲೋಚನ ಅಂತಂದ್ರೆ ಏನು ಅಂದ್ರೆ ಇದ್ರ ಶಬ್ದದ ವಚನಗಳ ಆ ಶಬ್ದಶಃ ಅರ್ಥ ಅಂದ್ರೆ ಲೋಚನ ಅಂದ್ರೆ ಕಣ್ಣು, ನೀಲ ಅಂದ್ರೆ ಬ್ಲೂ ಐಸ್ ಇರ್ತಾರಲ್ಲ, ಬ್ಲೂ ಐಸ್ ಇರೋರಿಗೆ ಬಹಳ ಅವ್ರು ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇವರಲ್ಲಿ ಈ ದಿವ್ಯತ್ವ ತುಂಬಿತ್ತು. ಆ ತಾಯಿಯ ನೀಲಿ ಕಂಗಳಲ್ಲಿ ಅತ್ಯಂತ ದಿವ್ಯತ್ವ ತುಂಬಿತ್ತು. ಮಮತೆ, ಪ್ರೀತಿ, ಕಾರುಣ್ಯವೆಲ್ಲ ತುಂಬಿ ಅವರು ಬಹಳ ಆಧ್ಯಾತ್ಮಿಕವಾಗಿ ಕಂಗೊಳಿಸ್ತಾ ಇದ್ರು ಅಂತಕ್ಕಂಥದನ್ನ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅದನ್ನ ಗುರು ಬಸವಣ್ಣವರು ಕೂಡ ತಮ್ಮ ವಚನದಲ್ಲಿ ಪೃಥ್ವಿಗಳ ಚೆಲುವೆ ಅಂತ ಹೇಳಿರ್ತಕ್ಕಂಥದ್ದು ಇದೇ ಕಾರಣಕ್ಕೆ. ಅದಕ್ಕಾಗಿ ಅವರ ಬಾಲ್ಯ ಹೇಗಿತ್ತು, ನೀಲಗಂಗಾಂಬಿಕಾ ತಾಯಿಯವರ ಬಾಲ್ಯ ಹೇಗಿತ್ತು ಅಂತಕ್ಕಂಥದ್ದನ್ನ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡೋಣ. ಅಲ್ಲಿ ಕಲಚೂರ್ಯ ಬಿಜ್ಜಳನ ಮಹಾಮಂತ್ರಿ ಬಲದೇವರಸರ ಒಂದು ಏಕೈಕ ಪುತ್ರಿ ನೀಲಾಂಬಿಕೆ. ಮೋಸ್ಟ್ಲಿ ತಮ್ಗೆಲ್ಲರಿಗೂ ಕೂಡ ಇವರ ತಾಯಿಯ ಹೆಸರು ಬಗ್ಗೆ ಹೆಚ್ಚಿಗೆ ಎಲ್ಲೂ ಪ್ರಸ್ತಾವನೆ ಆಗಿಲ್ಲ ವಚನ ಸಾಹಿತ್ಯದಲ್ಲಿ. ಬಲದೇವರಸರ ಒಂದು ಧರ್ಮ ಪತ್ನಿಯ ಹೆಸರು ಯಾವುದೇ ಸಾಹಿತ್ಯದಲ್ಲಿ ಬಂದಿಲ್ಲ. ಎಲ್ಲೋ ಒಂದ್ ಕಡೆ ನಾನು ಯಾವುದೋ ಒಂದು ಸಾಹಿತ್ಯದಲ್ಲಿ ಓದಿರ್ತಕ್ಕಂಥ ನೆನಪಿದೆ, ಇದನ್ನೆಲ್ಲ ನಾನು ಇಲ್ಲಿ ಕೊಟ್ಟಿದ್ದೇನೆ. ಅವರ ಹೆಸರು ಮುಕ್ತಾಂಬೆ ಆಗಿತ್ತು. ಕಲಚೂರ್ಯ ಬಿಜ್ಜಳನ ಮಹಾಮಂತ್ರಿ ಬಲದೇವರಸ ಮತ್ತು ಮುಕ್ತಾಂಬೆ ತಾಯಿಯವರ ಒಂದು ಏಕೈಕ ಪುತ್ರಿಯಾಗಿ ಜನಿಸಿರ್ತಕ್ಕಂಥವ್ರು ನೀಲಗಂಗಾಂಬಿಕಾ ತಾಯಿಯವರು. ಅವರು ಬೆಳೆದಿರ್ತಕ್ಕಂಥ ವಾತಾವರಣ ರಾಜಕೀಯ ಮನೆತನದಲ್ಲಿ ಬೆಳೆದುದರಿಂದ ಧೈರ್ಯ ಸ್ಥೈರ್ಯಗಳು ಸ್ವಾಭಾವಿಕವಾಗಿ ಅವರಿಗೆ ಬೆಳೆದು ಬಂದಿದ್ದುವು. ಸಾಹಿತ್ಯ, ಸಂಗೀತ, ಕತ್ತಿ ವರಸೆಗಳಲ್ಲೂ ಅವರು ಬಲ್ಲಿದವರಾಗಿದ್ರು. ನಮಗೆ ಇದು ಬಹಳ ವಿಶೇಷ ಅನ್ಸುತ್ತೆ. ತಾವೆಲ್ಲರೂ ನೋಡಿರ್ಬಹುದು, ಅಕ್ಕ ನಾಗಲಾಂಬಿಕಾ ತಾಯಿಯವರು ಅವರು ವಚನ ಸಾಹಿತ್ಯ ಸಂರಕ್ಷಣೆಯ ಸಮಯದಲ್ಲಿ ಅವರು ಕತ್ತಿ ಹಿಡಿದು ಹೋರಾಡಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಆದರೆ ನೀಲಗಂಗಾಂಬಿಕಾ ತಾಯಿಯವರು ಕೂಡ ಆ ಕತ್ತಿ ವರಸೆಯಲ್ಲಿ ಬಲ್ಲಿದರಾಗಿದ್ರು. ಯಾಕೆಂದ್ರೆ ಅವರು ರಾಜ ಮನೆತನಗಳಲ್ಲಿ ಆ ಒಂದು ರಾಜಕೀಯ ಇದು ದಯವಿಟ್ಟು ಯಾರು ಧರಣೇಶ್ ಅಂತ ದಯವಿಟ್ಟು ಧರಣೇಶ್ ಅವ್ರು ದಯವಿಟ್ಟು ಇಲ್ಲಿ ನಾನು ಮ್ಯೂಟ್ ಮಾಡ್ತೀನಿ ರೀ, ಹೇಳಿ. ಈ ರೀತಿ ಅವರು ರಾಜಕೀಯ ವಾತಾವರಣದಲ್ಲಿ ಅವಳು ನೀಲಗಂಗಾಂಬಿಕಾ ತಾಯಿಯವರು ಬೆಳೆದಿರೋದ್ರಿಂದ ಅವರಿಗೆ ಸಹಜವಾಗಿಯೇ ಕತ್ತಿ ವರಸೆ ಇದನ್ನೆಲ್ಲ ಕೂಡ ಅವರು ಬಲ್ಲಿದರಾಗಿದ್ರು. ಅವರ ತಂದೆಯ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಅವರು ನೆರವಾಗಿ ನಿಲ್ತಿದ್ರು. ಹೀಗಾಗಿ ಸಾಮಾನ್ಯವಾಗಿ ನಾವು ನೋಡ್ತೇವೆ ಈಗಿನ ಕಾಲದಲ್ಲೂ ಕೂಡ ಮನೆಯಲ್ಲಿ ಯಾರು ದೊಡ್ಡ ಹೆಣ್ಮಕ್ಳು ಇರ್ತಾರೋ ಅಥವಾ ಒಬ್ಬರೇ ಹೆಣ್ಮಕ್ಳು ಅವ್ರ ಮನೆಯಲ್ಲಿ ಇರ್ತಾರೋ ಅವರು ಬಹಳ ಒಂಥರ ಧೈರ್ಯಶಾಲಿಯಾಗಿರ್ತಾರೆ. ಒಂದು ಮನೆಯಲ್ಲಿ 4-5 2-3 ಹೆಣ್ಮಕ್ಳು ಇರೋದಕ್ಕಿಂತ ಇರುವಾಗ
ನಾವೊಂದು ಅಥವಾ ಗಂಡು ಮಕ್ಕಳು ಹೆಣ್ಮಕ್ಳು ಇರೋದಕ್ಕಿಂತ ಡಿಫ್ರೆಂಟ್ ಆಗಿ ಬರೀ ಹೆಣ್ಮಕ್ಳೇ ಇರ್ತಾರಲ್ಲ ಮನೆಯಲ್ಲಿ, ಅಥವಾ ಅದರಲ್ಲೂ ದೊಡ್ಡ ಹೆಣ್ಮಗಳು ಸಾಮಾನ್ಯವಾಗಿ ಅವ್ರು ಎಲ್ಲಾ ಕಾರ್ಯದಲ್ಲಿ ನೆರವಾಗ್ತಾರೆ, ತಂದೆ ತಾಯಿಗೆ ನೆರವಾಗ್ತಾರೆ, ಅವರಲ್ಲಿ ಬಹಳ ಸ್ಥೈರ್ಯ ಇರ್ತದೆ ಅಂತಕ್ಕಂಥದ್ದು ನಾನು ಕೂಡ ಅನೇಕ ಕಡೆ ನಾನು ಪ್ರಾಕ್ಟಿಕಲ್ ಅಲ್ಲಿ ಕೂಡ ನಾನು ನೋಡಿದ್ದೇನೆ. ಅದಕ್ಕಾಗಿ ಇದು ಬಹಳ ವಿಶೇಷ ಅಂತಂದ್ರೆ, ಈಗ ನಾನು ಹೇಳ್ತಕ್ಕಂಥ ವಿಚಾರ ಮಾತಾಜಿಯವರು ಅನೇಕ ಬಾರಿ ಇದನ್ನ ತಮ್ಮ ಇದರಲ್ಲಿ ಹೇಳಿದ್ರು, ಆದ್ರೆ ಬಹಳ ಅದು ನಮ್ಮ ಬೆಂಗಳೂರು ಬಸವಮಂಟ ಪ್ರವಚನದಲ್ಲಿ ಮಾತ್ರ ಈ ವಿಚಾರ ಸಿಕ್ತಿತ್ತು. ಬೇರೆ ಕಡೆ ಪ್ರವಚನಗಳು ಮಾಡುವಾಗ ಅವರು ಇದು ಬಹಳ ಜನಕ್ಕೆ ಗೊತ್ತಿಲ್ಲ ವಿಚಾರ. ಅದಕ್ಕಾಗಿ ಏನಾಗಿತ್ತಂದ್ರೆ, ಅಂದಿನ ಕಾಲದಲ್ಲಿ ಬಾಲ್ಯ ವಿವಾಹ ಒಂದು ಪ್ರಚಲಿತದಲ್ಲಿ ಇರುವುದರಿಂದ ಗುರು ಬಸವಣ್ಣನವರು 8ನೆಯ ವಯಸ್ಸಿಗೆ ಉಪನಯನವನ್ನ ತಿರಸ್ಕರಿಸಿ ಮನೆ ಬಿಡುವುದಕ್ಕೂ ಮುಂಚೆಯೇ ನೀಲಾಂಬಿಕೆಯವರಿಗೆ ಹಾಗೂ ಗುರು ಬಸವಣ್ಣನವರ ಒಂದು ವಿವಾಹ ಆಗಲಾಗಿತ್ತು ಅಂತ ಭೀಮಕವಿಯ ಬಸವ ಪುರಾಣದಲ್ಲೂ ಕೂಡ ಈ ವಿಚಾರ ಬರೆಯಲಾಗಿದೆ. ಭೀಮಕವಿಯ ಬಸವ ಪುರಾಣದಲ್ಲಿ ಅಲ್ಲಿ ಬರ್ತದೆ, ಈಗ ಅವರು ಇದಕ್ ಹೋಗೋದ್ಕಿಂತ ಮುಂಚೆನೆ, ಮಂತ್ರಿ ಆಗೋದ್ಕಿಂತ ಮುಂಚೆನೆ ಅಥವಾ ಮನೆ ಬಿಟ್ಟು ಹೋಗೋದ್ಕಿಂತ ಮುಂಚೆನೆ ಅವರಿಗೆ ತೊಟ್ಟಿಲ ಶಿಶು ನೀಲಾಂಬಿಕೆ ಅವರೊಂದಿಗೆ ಗುರು ಬಸವಣ್ಣನವರ ಒಂದು ವಿವಾಹ ಬಾಲ್ಯದಲ್ಲಿಯೇ ವಿವಾಹವಾಗಿತ್ತು ಅಂತಕ್ಕಂಥದನ್ನ ಅಲ್ಲಿ ಭೀಮಕವಿ ಅಲ್ಲಿ ಹೇಳಲಾಗಿದೆ. ಈ ವಿಚಾರ ಒಂದು ಗುರು ಬಸವಣ್ಣನವರ ಜೀವನದಲ್ಲಿ ಅತ್ಯಂತ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಾನವನ್ನ ಪಡೆದುಕೊಳ್ಳುತ್ತದೆ. ಯಾವುದು ಅವರ ಬಾಲ್ಯದಲ್ಲೇ ಆಗಿರ್ತಕ್ಕಂಥ ವಿವಾಹ ಬಹಳ ಮಹತ್ವಪೂರ್ಣ. ಯಾಕೆಂದ್ರೆ ಗುರು ಬಸವಣ್ಣನವರ ವಚನಗಳಿಂದ ಅವರ ವ್ಯಕ್ತಿತ್ವವನ್ನ ಗುರುತಿಸುವುದಾದ್ರೆ, ನಿನ್ನೆ ನಮ್ಮ ತಾಯಿ ಅಕ್ಕ ಮಹಾದೇವಿ ತಾಯಿಯವರು ಹೇಳಿದ್ರಲ್ಲ, ಗುರು ಬಸವಣ್ಣನವರು ಒಲ್ಲದ ಮನಸ್ಸಿನಿಂದ ಅವರು ಮದುವೆ ಆಗಿದ್ರು, ಸ್ವಭಾವತಃ ವೈರಾಗ್ಯ ಜೀವಿಯವರು ಆದ್ರೆ ಅವರು ಗುರು ಬಸವಣ್ಣನವರ ವಚನಗಳಿಂದ ಅವರ ವ್ಯಕ್ತಿತ್ವವನ್ನ ನಾವು ಗುರುತಿಸುವುದಾದ್ರೆ, ಅವರು ಆಳವಾದ ಅಧ್ಯಾತ್ಮ ಜೀವಿಯಾಗಿದ್ರು ಮತ್ತು ಸ್ವಭಾವತಃ ಗುರು ಬಸವಣ್ಣನವರು ವೈರಾಗ್ಯ ಮೂರ್ತಿಯಾಗಿದ್ರು. ಸಂಸಾರಿಕ ಜೀವನದಲ್ಲಿ ಆಸಕ್ತಿ ಇಲ್ಲದವರಾಗಿದ್ರು. ಆದರೆ ಅವರ ಮನಸ್ಸು ಪ್ರೌಢಾವಸ್ಥೆಗೆ ಬರುವ ಮೊದಲೇ ಬಾಲ್ಯ ವಿವಾಹ ನಡೆದು ಹೋಗಿದ್ದರಿಂದ ಒಬ್ಬ ಸ್ತ್ರೀಯ ಜೀವನಕ್ಕೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥ ಒಂದು ಕಾರಣಕ್ಕೆ ಪ್ರೌಢಾವಸ್ಥೆಗೆ ಬಂದಾಗ ಅವರು ಸಂಸಾರ ಜೀವನದಲ್ಲಿ ಕಾಲಿಟ್ರು ಅಂತ ಅನಿಸ್ತದೆ. ಅದಕ್ಕಾಗಿ ಆದ್ರೆ ಆ ರೀತಿ ಆದ್ರೂ ಕೂಡ ತಾಯಿ ನೀಲಾಂಬಿಕೆಯವರ ಒಂದು ವ್ಯಕ್ತಿತ್ವ, ಅವರು ಗುರು ಬಸವಣ್ಣನವರೊಂದಿಗೆ ಬದುಕಿರ್ತಕ್ಕಂಥ ನೀತಿ ಇವುಗಳೆಲ್ಲ ನೋಡ್ಕೊಂಡಾಗ ಗುರು ಬಸವಣ್ಣನವರಿಗೆ ಬಹಳ ಬಹಳ ಸಂತೋಷ ಆಗುತ್ತೆ. ನಂತರದ ದಿನಗಳಲ್ಲಿ ಆ ತಾಯಿ ನೀಲಾಂಬಿಕೆಯವರನ್ನ ಪಡೆದು ನನ್ನ ಜೀವನನೂ ಕೂಡ ಧನ್ಯ ಆಯ್ತು ಅಂತಕ್ಕಂಥ ಭಾವ ಗುರು ಬಸವಣ್ಣನವರು ಕೂಡ ವ್ಯಕ್ತಪಡಿಸ್ತಾರೆ. ಅವರು ಆಗ್ಲೇ ಹೇಳಿದಂಗೆ ಆಗ್ಲೇ ಬಸವಶ್ರೀ ಅವರು ವಚನ ಗಾಯನ ಮಾಡಿದ್ರು. ಚನ್ನವೀರ ಕಣವಿಯವರ ಈ ಒಂದು ವಚನ, ಚನ್ನವೀರ ಕಣವಿಯವರ ವಚನ ಒಂದು ಗೀತೆ ಇದೆ, ಎಂಥ ಅವರು ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ. ಅಲ್ಲಿ ಅವ್ರು ಅವ್ರು ಹೊತ್ತಿರ್ತಕ್ಕಂಥ ಕೊಡ ಹೆಂಗಿತ್ತು ಅಂದ್ರೆ, ಅದು ಸದುವಿನಯದ ಕೊಡ, ತುಂಬಿದ ಕೊಡ ಅಂತಾರಲ್ಲ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಗುರುತಿಸ್ಲಿಕ್ಕೆ ಅವರು ತುಂಬಿದ ಕೊಡ ಇದ್ದಂಗಿದ್ದಾರೆ ಅಂತಾರಲ್ಲ, ಆ ರೀತಿ ತಾಯಿ ನೀಲಾಂಬಿಕಾ ತಾಯಿಯವರಲ್ಲಿ ಎಂಥ ತುಂಬಿದ ಕೊಡ ಅಂದ್ರೆ, ಅವರು ಸದುವಿನಯದ ತುಂಬಿದ ಕೊಡ. ಸದಾಕಾಲ ಅಷ್ಟು ಒಂದು ಪ್ರಧಾನಿಯ ಧರ್ಮಪತ್ನಿಯಾಗಿ, ಒಬ್ಬ ಪ್ರಧಾನಿಯ ಮಗಳಾಗಿ ಇದ್ರೂ ಕೂಡ ಅವರು ಇರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ನೋಡ್ಕೊಂಡಾಗ ಅವರಲ್ಲಿ ಇರ್ತಕ್ಕಂಥ ವಿನಯ, ಅವರ ಮುಖದ ಮೇಲೆ ಇರ್ತಕ್ಕಂಥ ಮಂದಸ್ಮಿತ, ಶರಣರನ್ನ ಯಾವಾಗ್ಲೂ ಕಾಣ್ತಕ್ಕಂಥ ರೀತಿ ನೋಡಿ ಇದನ್ನ ಅವರು ಗ್ರಹಿಸಿದ್ದಾರೆ. ನಮ್ಮ ಚನ್ನವೀರ ಕಣವಿಯವರು ಸಮಚಿತ್ತದ ರಂಗೋಲಿಯು ಒಳ ಹೊರಗು ಧೂಪವು. ಸಮಚಿತ್ತದ ಅವರ ಅಲ್ಲಿ ಅವರ ಹೆಂಗಿತ್ತು ರಂಗೋಲಿ ಯಾವ್ದಿತ್ತು ಅಂದ್ರೆ, ಅಲ್ಲಿ ಸಮಚಿತ್ತ, ಒಳಗೂ ಹೊರಗೂ ಧೂಪ ಅಂದ್ರೆ ಅಂತರಂಗ ಬಹಿರಂಗ ಎರಡನ್ನ ಅವರು ಶುದ್ಧಿಯನ್ನ ಮಾಡಿಕೊಂಡು, ಅಂತರಂಗ ಬಹಿರಂಗ ಒಂದೇ ಆದ ರೀತಿಯಲ್ಲಿ ಅವರು ಜೀವನವನ್ನ ಸಾಗಿಸ್ತಾ ಇದ್ರು. ಹಾದಾಡುವ ಹೊಸ್ತಿಲಲ್ಲಿ ಹೊಯ್ದಾಡದ ದೀಪವು. ಈ ಹಾದಾಡುವ ಹೊಸ್ತಿಲು ಅಂತಂದ್ರೆ ಈ ಜೀವನ, ಹೊರಗಡೆ ಲೌಕಿಕದ ವ್ಯವಹಾರ, ಇಲ್ಲೆಲ್ಲವೂ ಕೂಡ ಹೊರಗಡೆ ಜಗತ್ತಿನಲ್ಲಿ ಏರಿಳಿತಗಳಾದ್ರೂ ಕೂಡ ಅವರಲ್ಲಿರ್ತಕ್ಕಂಥ ಆ ಆತ್ಮ ಜ್ಯೋತಿ ಹೆಂಗಿತ್ತಂದ್ರೆ ಅದು ಹೊಯ್ದಾಡದ ರೀತಿಯಲ್ಲಿತ್ತು. ನಮ್ಮ ವ್ಯಕ್ತಿತ್ವ, ನಾವು ಎಷ್ಟೇ ವಚನ ಸಾಹಿತ್ಯಗಳನ್ನು ಓದಿದ್ರು ಕೂಡ, ಎಷ್ಟೇ ನಾವು ಇಷ್ಟಲಿಂಗ ಯೋಗ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಭಕ್ತಿ ಮಾಡ್ತೀವಿ, ಶರಣರ ಸಂಘದಲ್ಲಿ ಕೊಂಡಾಡ್ತೀವಿ, ದಿನನಿತ್ಯ ನಸ್ಕಿನಲ್ಲಿ ಅದು ಪೂಜೆ ಮಾಡ್ತೀವಿ, ಆದ್ರೂ ಕೂಡ ಏನೋ ಒಂದು ಸಂದರ್ಭ ಬಂದಾಗ ನಮ್ಮ ಮನಸ್ಸು ಹೊಯ್ದಾಡ್ತದೆ. ಇನ್ನು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯನ್ನ ನಾವು ಆ ಒಂದು ದಿವ್ಯತ್ವವನ್ನ ನಾವು ಅವರಲ್ಲಿ ಕಾಣ್ಲಿಕ್ಕೆ ಹೋಗೋದಿಲ್ಲ.
ಅವ್ರು ಏನಾರ ಅಂದ್ರು ಅಂದ್ರೆ ನಮ್ಮ ಮನಸ್ಸಿಗೆ ಒಂಚೂರು ಖೇದ ಆಗುತ್ತೆ, ನಾವು ಅವ್ರಿಗೆ ಏನಾರ ಅನ್ಬೇಕು, ಈ ರೀತಿ ವಾದ ವಿವಾದ ಇಂಥವೆಲ್ಲ ನಡೀತಾನೆ ಇರ್ತವೆ. ಆದ್ರೆ ಅಲ್ಲಿ ನೀಲ ಗಂಗಮ್ಮ ತಾಯಿ ಅವರ ಹೇಗಿತ್ತು ಅವರ ಆತ್ಮ ಜ್ಯೋತಿ ಅಂತಂದ್ರೆ ಅದು ಹೊಯ್ದಾಡದ ದೀಪದ ಹಾಗೆ ಇತ್ತು ಅಂತಕ್ಕಂಥದ್ದು. ಮಹಾಮನೆಯ ಮಹಾತಾಯಿ ಮಾಸದ ಮಡಿ ಹಾಸಲು, ದಾಸೋಹಕ್ಕೆ ಮೀಸಲಾದ ತೃಪ್ತಿಯ ನಗೆ ಸೂಸಲು, ಎಲ್ಲೆಲ್ಲಿಯ ಗಣತಿಂಥಿಣಿ ತಣಿದು ಹಾಡಿ ಹರಸಲು, ಭಕ್ತಿಯ ಭಂಡಾರ ತುಂಬಿ ಹರಡಿತು ಬೆಳದಿಂಗಳು. ಅಲ್ಲಿ ಆ ತಾಯಿಯ ಕಾರಣದಿಂದಾಗಿಯೂ ಕೂಡ ಅಲ್ಲಿ ಆ ಒಂದು ಭಕ್ತಿಯ ಭಂಡಾರ, ದಾಸೋಹ ಅಂತಕ್ಕಂಥದ್ದೇನಿದೆ ಅಲ್ಲ, ಇದು ಬಹಳ ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ತತ್ವ ನಮ್ಮ ಲಿಂಗಾಯತ ಧರ್ಮದ್ದು. ಯಾಕೆಂದ್ರೆ ಅಲ್ಲಿ ಯಾರು ನಮ್ಮ ಗುರು ಸಿದ್ದರಾಮೇಶ್ವರರನ್ನ ಗುರು ಅಲ್ಲಮ ಪ್ರಭುದೇವರು ಅನುಭವ ಮಂಟಪಕ್ಕೆ ಕರ್ಕೊಂಡ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಗುರು ಬಸವಣ್ಣವ್ರ ಪರಿಚಯ ಇರ್ಲಿಲ್ಲ. ಇನ್ನು ಹೆಚ್ಚಿಗೆ ಇಬ್ರಿಗೂ ಅಷ್ಟೊಂದು ಪರಿಚಯ ಇರ್ಲಿಲ್ಲ. ಆದ್ರೆ ಯಾವುದರಿಂದ ಗುರು ಬಸವಣ್ಣವ್ರ ಪ್ರಸಿದ್ಧಿ ಹೊಂದಿದ್ರು ಅಂತಂದ್ರೆ ದಾಸೋಹದಿಂದ, ತತ್ವ ಧರ್ಮದಿಂದ ನಂತರ ಪ್ರಸಿದ್ಧಿ ಹೊಂದಿದ್ರು ಕೂಡ ಮೊಟ್ಟ ಮೊದಲು ಗುರು ಬಸವಣ್ಣವರ ಹೆಸರು ಒಂದು ಭಾರತದ ಭೂಭಾಗದಲ್ಲೆಲ್ಲ ಹೇಗೆ ಹರಡಿತು ಅಂತಂದ್ರೆ ದಾಸೋಹದ ಮೂಲಕ. ಅಷ್ಟು ಲಕ್ಷಾಂತರ ಜನರಿಗೆ ಗುರು ಬಸವಣ್ಣವ್ರ ದಾಸೋಹ ಮಾಡ್ತಾರಂತೆ. ಅದನ್ನ ನೋಡ್ಲಿಕ್ಕೆ ಎಷ್ಟೋ ಜನ, ಲಕ್ಷಾಂತರ ಜನ ಅಲ್ಲಿಗೆ ಬರ್ತಿದ್ರಂತೆ. ಅದಕ್ಕಾಗಿ ನಮ್ಮ ಗುರು ಅಲ್ಲಮ ಪ್ರಭುದೇವರು ಗುರು ಸಿದ್ದರಾಮೇಶ್ವರರನ್ನ ಅಲ್ಲಿ ಕರ್ಕೊಂಡ್ ಬರುವಾಗ ಅವ್ರು ಹೇಳ್ತಾರೆ, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಹೇಳುವಾಗ, ಸಂಗನ ಬಸವಣ್ಣನ ದಾಸೋಹದ ಘನವ ನೋಡ ಸಿದ್ದರಾಮಯ್ಯ ಅಂತಾರು. ಇನ್ನು ಗುರು ಬಸವಣ್ಣವ್ರ ಬಗ್ಗೆ ಯಾವ ವಿಚಾರನೂ ಅವ್ರು ಹೇಳಿಲ್ಲ. ಮೊದಲಿಗೆ ಹೇಳಿರ್ತಕ್ಕಂಥದ್ದು ಆ ಸಂಗನ ಬಸವಣ್ಣನ ದಾಸೋಹದ ಘನವ ನೋಡು ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ಅಲ್ಲಿ ಸಿದ್ದರಾಮೇಶ್ವರರಿಗೆ ದಾಸೋಹ ಹೇಗ್ ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನ ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಯ್ಯನ ಕೈ ನೋವು ಎನ್ನಲು ಆಭರಣವ ಕೊಟ್ಟಳು, ಅನುಭಾವದ ಅಲಂಕಾರ ಆಚರಣೆಯ ತೊಟ್ಟಳು, ನೆರಳಾದಳು ಬಸವಣ್ಣನ ಹರಳಾದಳು ಬೆರಳಿಗೆ, ಅರಳಾದಳು ಲಿಂಗದಲ್ಲಿ ಪರಿಮಳಿಸುತ್ತ ಪೂಜೆಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೋಡ್ರಿ, ಒಂದ್ಸಲ ಏನಾಗಿತ್ತು, ಮಾತಾಜಿಯವರು ಪ್ರವಚನ ಮಾಡ್ತಾ ಇದ್ರು ಬೆಂಗಳೂರು ಬಸವ ಮಂಟಪದಲ್ಲಿ. ಅವರು ಈ ಕ್ರಾಂತಿಯೋಗಿ ಬಸವಣ್ಣ ಫಿಲಂ ತೆಗೆದಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಇವರು ಅಲ್ಲಿ ಏನು ನವರಂಗ್ ಥಿಯೇಟರ್ ಇದೆ, ಆ ಥಿಯೇಟರ್ ಅಲ್ಲಿ ಫಸ್ಟ್ ಶೋ ಹಾಕಿದಾಗ ಮಾತಾಜಿಯವರು ಕೂಡ ಹೋಗಿದ್ರಂತೆ. ಸಿನಿಮಾ ಕ್ರಾಂತಿಯೋಗಿ ಬಸವಣ್ಣ ಅಲ್ಲಿ ಚಲನಚಿತ್ರ ನೋಡ್ಲಿಕ್ಕೆ ಅಲ್ಲೇ ಬಸವ ಮಂಟಪದ ಹಿಂದೆ ಇರ್ತಕ್ಕಂಥ ನವರಂಗ್ ಥಿಯೇಟರ್ಗೆ ಪರಮ ಪೂಜಾ ಮಾತಾಜಿಯವರು ಹೋಗಿದ್ರು. ಮಾತಾಜಿಯವರು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆಯವರು ಬಂದಿದ್ರು ಅಲ್ಲಿಗೆ ನೋಡ್ಲಿಕ್ಕೆ. ಸಿನಿಮಾ ಎಲ್ಲ ನೋಡ್ಲಿಕ್ಕೆ ಬಂದ್ಮೇಲೆ ಸಿನಿಮಾ ಅಲ್ಲಿ ಒಂದು ಸನ್ನಿವೇಶ ಇದೆಯಲ್ಲ, ಆ ನೀಲ ಗಂಗಾಂಬಿಕಾ ತಾಯಿಯವರ ಒಂದು ಆಭರಣವನ್ನ ಕಳ್ಳ ಕದ್ದೊಯ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಅಲ್ಲಿ ಇನ್ನೊಬ್ರು ಶರಣೆ ಬಂದು ಆ ನೀಲಾಂಬಿಕೆ ತಾಯಿಯವರಿಗೆ ಕೊರಳಿಗೆ ಒಂದು ರುದ್ರಾಕ್ಷಿ ಮಾಲೆಯನ್ನ ತೊಡಿಸಿ ಇದೇ ನಿಜವಾದ ಆಭರಣ ಅಂತ ಹೇಳ್ಬಿಟ್ಟು ಅವ್ರಿಗೆ ತೊಡಸಿರ್ತಾರಲ್ಲ, ಅಲ್ಲಿ ಆ ಸಿನಿಮಾ ನೋಡ್ಲಿಕ್ಕೆ ಒಬ್ಬರು ತಾಯಿ ಮಗಳು ಬಂದಿದ್ರು. ಇಬ್ರು ತಾಯಿ ಮಗಳು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮಗಳು ಆ ತಾಯಿಗೆ ಬಹಳ ಕಾಟ ಕೊಡ್ತಿದ್ಲಂತೆ. ಯಾವಾಗ್ಲೂ ನೀವು ನನಗೆ ಒಂದ್ ಸಣ್ಣ ಆಭರಣ ಕೊಡಿಸ್ಲಿಕ್ಕಾಗಲ್ಲ, ಒಂದ್ ನೆಕ್ಲೆಸ್ ಕೊಡಿಸ್ಲಿಕ್ಕಾಗಲ್ಲ, ಒಂದ್ ಸರ ಕೊಡಿಸ್ಲಿಕ್ಕಾಗಲ್ಲ, ಇಷ್ಟು ಯೋಗ್ಯತೆ ಇಲ್ದವ್ರು ಮಕ್ಕಳನ್ನ ಯಾಕೆ ಹೆರಿಬೇಕು, ನಿಮಗ್ ಮಕ್ಕಳ ಎದಕ್ಬೇಕು ಅಂತ ತಾಯಿಗೆ ಒಂದ್ ರೀತಿ. ಆದ್ರೆ ಬಡವರು ಪಾಪ ಕೊಡಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದ್ಲಂತೆ ಮಗಳು ತಾಯಿಗೆ. ಆವಾಗ ಆ ಸಿನಿಮಾ ನೋಡಿದ ತಕ್ಷಣ ಸಡನ್ ಆಗಿ ಅಲ್ಲೇ ಹೃದಯ ಪರಿವರ್ತನೆಯಾಗಿ ಅವ್ರ ತಾಯಿಗೆ ಹೇಳಿದ್ಲಂತೆ, ಅಮ್ಮ ನಾನ್ ನಿನಗೆ ಯಾವ್ದು ಕೇಳೋದಿಲ್ಲ, ಈ ರುದ್ರಾಕ್ಷಿನೇ ನಿಜವಾದ ಆಭರಣ ಅಂತ ಹೇಳ್ಬಿಟ್ಟು ಅಲ್ಲಿ ಮಾತಾಜಿಯವರು ಇದ್ರಂತೆ. ಅದೇ ಮಾತಾಜಿಯವರು ಇದ್ದಾಗ ಅವ್ರ ಕಡೆ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ, ಅದೇ ಥಿಯೇಟರ್ ಒಳಗಡೆನೆ ಕಾಲಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತಗೊಂಡು ಅವರು ಕೂಡ ಒಂದು ಸರಳವಾದ ಜೀವನವನ್ನ ನಡೆಸ್ಲಿಕ್ಕೆ ಸಂಕಲ್ಪ ಮಾಡ್ಕೊಂಡ್ರು ಅಂತ ಮಾತಾಜಿಯವ್ರು ಹೇಳಿದ್ರು. ಅಂದ್ರೆ ಇಲ್ಲಿ ಅಂಥ ಒಬ್ಬ ಒಂದು ನಾನು ಆಗ್ಲೇ ಹೇಳಿದಾಗೆ ಪ್ರಧಾನಿಯ ಮಗಳು ನೀಲಗಂಗಾಂಬಿಕೆ ತಾಯಿ, ಅವರು ಸಾಮಾನ್ಯರಲ್ಲ, ಒಬ್ಬ ಪ್ರಧಾನಿಯ ಮಗಳು ಹಾಗೂ ಪ್ರಧಾನಿಯ ಧರ್ಮಪತ್ನಿಯಾಗಿಯೂ ಕೂಡ ಅವರು ಅಯ್ಯನ ಕೈ ನೋವು ಎನ್ನಲು ಆಭರಣ ಕೊಟ್ಟಳು, ಅನುಭಾವದ ಅಲಂಕಾರ ಆಚರಣೆಯಲ್ಲಿ ತೊಟ್ಟಳು. ಅವರು ಅತ್ಯಂತ ಸರಳವಾಗಿರ್ತಕ್ಕಂಥ ಅಲ್ಲಿ ಜೀವನವನ್ನ ನೀಲಗಂಗಾಂಬಿಕಾ ತಾಯಿಯವರು ನಡೆಸಿದ್ರು ಅಂತಕ್ಕಂಥದ್ದು ಅವ್ರಲ್ಲಿ ವಚನದಲ್ಲಿ ಬರುತ್ತೆ, ಸಾಹಿತ್ಯದಲ್ಲಿ ಬರುತ್ತೆ. ಬೇರೆಯವರು ಅವ್ರ ಬಗ್ಗೆ ಬರೆದಿದ್ದಾರೆ. ಮುಂದೆ ಇಲ್ಲಿ ಲಕ್ಕಣ ದಂಡೇಶ ಅಂತಕ್ಕಂಥವ್ರು ಬರೆದಿದ್ದಾರೆ, ಅದು ಕೂಡ ಇಲ್ಲಿ ಬರುತ್ತೆ ಮುಂದೆ. ಹೀಗೆ ಅವರ ವ್ಯಕ್ತಿತ್ವ
ಹೇಗಿತ್ತು ಅಂತಂದ್ರೆ, ಈ ರೀತಿ ಬಾಲ್ಯದಲ್ಲಿ ಅವ್ರು ಇಂಥ ಒಂದು ವಿನಯಶಾಲಿಯಾಗಿರ್ತಕ್ಕಂಥ ಆ ಕತ್ತಿ ವರಸೆ ಇವೆಲ್ಲವೂ ಕೂಡ ಕಲ್ತಿರ್ತಕ್ಕಂಥ ಅವರ ತಾಯಿಯವರು ವಿದ್ಯೆ, ವಿನಯ ಮತ್ತು ಸುಸಂಸ್ಕೃತಿಗಳ ತ್ರಿವೇಣಿ ಸಂಗಮವಾಗಿದ್ದ ನೀಲಲೋಚನೆಯವರು ಗುರು ಬಸವಣ್ಣನವರ ಭಕ್ತಿ, ಆತ್ಮಶಕ್ತಿ ಮತ್ತು ಮೃದು ಹೃದಯಕ್ಕೆ ಮಾರು ಹೋಗಿ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡವರು. ಮಹಾಮಂತ್ರಿಯ ಏಕಮಾತ್ರ ಪುತ್ರಿಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದರೂ ಗುರು ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಸರಳ ಜೀವನವನ್ನೇ ತಮ್ಮದಾಗಿಸಿಕೊಂಡರು. ಇಂಥದ್ದು ಬಹಳ ಅಪರೂಪದಲ್ಲಿ ಅಪರೂಪ. ಈ ರೀತಿ ಒಬ್ಬ ಮಹಾಮಂತ್ರಿಯ ಏಕಮಾತ್ರ ಪುತ್ರಿಯಾಗಿ ಒಬ್ಬ ಇಷ್ಟು ದೊಡ್ಡ ಶ್ರೀಮಂತಿಕೆಯಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ಸಾಮಾನ್ಯವಾಗಿ ಸರಳವಾದ ಜೀವನಕ್ಕೆ ಹೊಂದಿಕೊಳ್ತಕ್ಕಂಥದ್ದು ಬಹಳ ಬಹಳ ಕಷ್ಟ ಆಗುತ್ತೆ. ಆದ್ರೆ ಪರಮ ದಾಸೋಹಿ ನೀಲಗಂಗಾಂಬಿಕಾ ತಾಯಿಯವರು ಅವರು ಅತ್ಯಂತ ಸರಳ ಜೀವನವನ್ನ ಸ್ವೀಕರಿಸಿ ಅಲ್ಲಿ ಮಹಾಮಂತ್ರಿಯ ಧರ್ಮ ಪತ್ನಿಯಾಗಿರದೆ ದಾಸೋಹ ಮೂರ್ತಿ ಸರ್ವ ಶರಣ ಬಂಧುಗಳಿಗೂ ತಾಯಿಯಾಗಿ ಆ ದಾಸೋಹ ಕಾರ್ಯದಲ್ಲಿ ನಿಂತರು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ನಾವು ನಮಗೆ ಗೊತ್ತಾಗುತ್ತೆ. ಈಗ ನೋಡ್ರಿ, ನಮ್ಮ ಮನೆಗಳಿಗೆ ನಾವೆಲ್ಲರಿಗೂ ಈ ಅನುಭವ ಆಗಿರ್ತದೆ. ನಾವು ಸ್ವಲ್ಪ ಶರಣರು ಧರ್ಮ ತತ್ವ ತಿಳ್ಕೊಂಡವ್ರಿದ್ರೆ ಸ್ವಲ್ಪ ದಿನ ಅವ್ರು ತಡ್ಕೋತಾರೆ. ಯಾರಾದ್ರೂ ಅತಿಥಿಗಳ ಮನೆಗೆ ಬಂದ್ರೆ ಅಥವಾ ಯಾರಾದ್ರೂ ಒಂದ್ 2 ದಿನ 3 ದಿನ ನಾವು ಸರಿಯಾಗಿ ನೋಡ್ಕೊಳ್ತೀವಿ. ಒಂದ್ 4ನೇ ದಿನ 5ನೇ ದಿನಕ್ಕೆ ಏನಾಗುತ್ತೆ, ನಮಗೆ ಬೇಸರಿಕೆ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಹೋಗ್ತಾರೋ ಅಂತಕ್ಕಂಥ ಭಾವನೆ ಬರುತ್ತೆ. ಆದ್ರೆ ಈ ತರ ಶರಣರಿಗೆ ಬರಬಾರ್ದು. ಇಲ್ಲೆಲ್ಲ ತಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥವ್ರಿಗೆ ಆ ರೀತಿ ಆಗಲ್ಲ. ಸದಾಕಾಲ ಶರಣರ ಸಂಘವನ್ನ ಬಯಸ್ತಕ್ಕಂಥ ಹಾತೊರಿತಕ್ಕಂಥ ಶರಣರು ತಾವೆಲ್ಲ. ಆದ್ರೆ ಲೋಕಲೌಕಿಕದ ಜಗತ್ತಿನಲ್ಲಿ ನಾವು ನೋಡ್ತೇವೆ. ಅದರಲ್ಲೂ ಶ್ರೀಮಂತರು ಅಂತಂದ್ರೆ ಶ್ರೀಮಂತರ ಮನೆಗೆ ಅದಕ್ಕೆ ಗಾದೆ ಮಾತೆ ಬಂದ್ಬಿಟ್ಟಿದೆ, ಶ್ರೀಮಂತರ ಮನೆ ಚಂದ, ಬಡವರ ಮನೆ ಊಟ ಚಂದ ಅಂತ ಏನ್ ಹೇಳ್ತಾರಲ್ಲ. ಅದಕ್ಕಾಗಿ ಇಂಥ ಒಂದು ಸಿರಿವಂತಿಕೆಯಲ್ಲಿ ಆ ತಾಯಿಯವರು ಇದ್ರೂ ಕೂಡ ಅವರು ನಿತ್ಯವೂ ಬಸವ ಮಹಾ ಮನೆಯಲ್ಲಿ 1,00,000 ಮೇಲೆ 96,000 ಶರಣರಿಗೆ ನಡೆಯುವ ಈ ದಾಸೋಹದ ಕಾರ್ಯಭಾರ ಹಾಗೂ ಅದರ ಮೇಲ್ವಿಚಾರಣೆಯನ್ನ ತಾಯಿಯವರು ವಹಿಸ್ಕೊಂಡಿದ್ರು ಅಂತಕ್ಕಂಥದ್ದೇ ಬಹಳ ಹೆಮ್ಮೆಯ ವಿಷಯ. ಈ ಮಹಾಮನೆಯ ದಾಸೋಹ ಕಾರ್ಯದ ಜೊತೆಗೆ ಅನುಭವ ಮಂಟಪದ ಜ್ಞಾನ ದಾಸೋಹ ಕಾರ್ಯಗಳಲ್ಲಿ ತನು ಮನ ಧನಗಳನ್ನು ಸವಿಸುತ್ತಿದ್ರು. ಮಹಾಮನೆಗೆ ಬರುವ ಅತಿಥಿಗಳ ಸತ್ಕಾರ, ಅಲ್ಲಿ ನಿರಂತರವಾಗಿ ಅತಿಥಿಗಳು ಬರೋರು. ನಮ್ಮ ಮನೆಗಳಿಗೆ ಯಾವತ್ತೋ 1 ದಿನ 2 ದಿನ ಬರ್ತಾರೆ, ವರ್ಷಕ್ಕೆ 4-5 ಸಲ ಬರ್ತಾರೆ ಅಷ್ಟೇ. ಆದ್ರೆ ಅದನ್ನ ನಾವು ಎಷ್ಟ್ರ ಮಟ್ಟಿಗೆ ನಿಭಾಯಿಸ್ತೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದರಿಂದ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅದರಿಂದ. ಆದ್ರೆ ಅಲ್ಲಿ ಮಹಾಮನೆಗೆ ಬರುವ ಅತಿಥಿಗಳ ಸತ್ಕಾರ, ಅನುಭವ ಮಂಟಪಗಳ ಕಾರ್ಯಕ್ರಮದ ಸಿದ್ಧತೆ ಎಲ್ಲದರಲ್ಲೂ ಅವರು ಸಹಭಾಗಿ ಆಗ್ತಾ ಇದ್ರು. ಒಂಥರ ಬಿಡುವಿಲ್ಲದ ಶ್ರಮ ತಾಯಿಯವ್ರದ್ದು, ಬಿಡುವಿಲ್ಲದ ಶ್ರಮ. ಬರುವ ಅತಿಥಿಗಳನ್ನ ಸತ್ಕಾರ, ಅನುಭವ ಮಂಟಪದ ಕಾರ್ಯಕ್ರಮದ ಸಿದ್ಧತೆ, ಆಮೇಲೆ ಜೊತೆಗೆ ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದು, ದೀಕ್ಷೆಯನ್ನ ಕೊಡ್ತಕ್ಕಂಥದ್ದು, ಈ ರೀತಿ ಅಗಾಧವಾಗಿರ್ತಕ್ಕಂಥ ವ್ಯಕ್ತಿತ್ವ ತಾಯಿ ನೀಲಗಂಗಾಂಬಿಕೆಯವ್ರದ್ದು. ಪತಿಯ ಒಂದು ಮನದಿಚ್ಛೆಯನ್ನರಿತು ಕಾರ್ಯಗೈವ ಮುತ್ಸದ್ದಿತನವೂ ಕೂಡ ನೀಲಾಂಬಿಕಾ ತಾಯಿಯವರಲ್ಲಿತ್ತು. ಅವರು ತಮ್ಮ ಆತ್ಮಶಕ್ತಿಯ ಬಲದಿಂದ ಗುರು ಬಸವಣ್ಣನವರ ಜಂಗಮ ಪ್ರೇಮಕ್ಕೆ ಆಧಾರವಾಗಿದ್ದರು. ಗುರು ಬಸವಣ್ಣವರು ಇಂಥ ಒಂದು ಜಂಗಮ ಪ್ರೇಮ, ಅಂಥ ಒಂದು ಜಂಗಮ ದಾಸೋಹ ಕಾರ್ಯ ಇಷ್ಟು ಅಗಾಧವಾಗಿ ಮಾಡಬೇಕು ಅಂತಂದ್ರೆ ಅವರಿಗೆ ಸಹಾಯಕ ಶಕ್ತಿ, ಅವರಿಗೆ ಆಧಾರವಾಗಿ ನಿಂತಿರ್ತಕ್ಕಂಥವ್ರು ಯಾರು ಅಂದ್ರೆ ಪರಮ ದಾಸೋಹಿ ನೀಲಗಂಗಮ್ಮ ತಾಯಿಯವರು. ನೀಲಗಂಗಮ್ಮ ತಾಯಿಯವರು ತಮ್ಮ ಆತ್ಮಶಕ್ತಿಯ ಬಲದಿಂದ ಗುರು ಬಸವಣ್ಣನವರ ಜಂಗಮ ಪ್ರೇಮಕ್ಕೆ ಆಧಾರವಾಗಿದ್ರು. ಲಾಂಛನಕ್ಕೆ ಶರಣೆಂದು ಬೇಡಿದವರಿಗೆ ಇಲ್ಲೆನ್ನ ದೀವುತ್ತ ಕಳ್ಳನಲ್ಲಿಯೂ ಲಿಂಗದೇವನನ್ನು ಕಾಣುವ ಅನುಭಾವಿ ಗುರು ಬಸವಣ್ಣನವರಂತಹ ಮಹಾಮಹಿಮರ ಪತ್ನಿಯಾಗಿ ಅವರ ಮನದಿಚ್ಛೆಯಂತೆ ಕಾರ್ಯಗೈಯುವ ಕಾಯಕ ಅದು ಸುಲಭದಾಗಿರ್ಲಿಲ್ಲ. ಆದರೆ ತಾಯಿ ನೀಲಾಂಬಿಕೆಯವರು ಲಿಂಗದೇವನ ಭಕ್ತಿ ಮತ್ತು ಪತಿಭಕ್ತಿಯ ಬಲದಿಂದ ಅವರು ಆದರ್ಶ ಪತ್ನಿಯಾದರು. ಮಹಾಮನೆಯ ಮಹಾ ತಾಯಿ ಎಂದು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ 14, 15, 16ನೇ ಶತಮಾನ ಆ ಸಂದರ್ಭದಲ್ಲಿ ಲಕ್ಕಣ್ಣ ದಂಡೇಶ ಅಂತ ಒಬ್ಬರು ಬರ್ತಾರೆ. ಅವರು ಈ ಲಿಂಗಾಯತದ ಆ ಕಾಲದಲ್ಲಿ 14ನೇ ಶತಮಾನದಲ್ಲಿ ಅಲ್ಲಿ ಏನು ವಿಜಯನಗರದಲ್ಲಿ ಏನು ನಮ್ಮ ವಚನ ಸಾಹಿತ್ಯದ ಒಂದು ಪುನರುತ್ಥಾನ ಕಾರ್ಯ ನಡೆದಿತ್ತು. ಅದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥವ್ರು ಈ ಲಕ್ಕಣ್ಣ ದಂಡೇಶ. ಇವರು ಕೂಡ ಮಂತ್ರಿಯಾಗಿದ್ರು. ಅವರು ಒಂದು ಶಿವತತ್ವ ಚಿಂತಾಮಣಿ ಅಂತಕ್ಕಂಥ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಹೆಂಗಿದ್ರು ನೀಲಾಂಬಿಕಾ ತಾಯಿಯವರ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ಮುನಿ ಕಶ್ಯಪಂಗ್ ಅದಿತಿ ಸಾವಿತ್ರಿ ಸತ್ಯಪಂ ಗನಸೂಯೆ ಅತ್ರಿಗೆ ವಸಿಷ್ಠ
ವಸಿಷ್ಠಂಗ್ ಅರುಂಧತಿಯು ಜನಕ ವಂಶದಲ್ಲಿ ಲೋಪಾಮುದ್ರೆ ಕುಂಭಜೆಗೆ ಸೇರಿ ಪತಿಗಳ ಸೇವೆಯ ವಿನಯದಿಂ ಮಾಳ್ಪಂತೆ ಗಂಗಾಂಬಿಕೆಯು ತನು ಮನವನೊಚ್ಚತಗೊಟ್ಟು ಬಸವರಾಜನ ಚಿತ್ತದನುಗುಣದ ಸತಿಯಾದಳೆಂದು ಕೊಂಡಾಡುವವರ ಚರಣಾಂಬುಜಕ್ಕೆ ಶರಣು ಅಂತಾರೆ. ಬಹಳ ಅದ್ಭುತವಾಗಿರ್ತಕ್ಕೆ ಆ ಮುನಿ ಕಶ್ಯಪ್ಪಗೆ ಹೇಗೆ ಸಾವಿತ್ರಿ ಇದ್ರು, ಆ ಸತ್ಯಪ ಅಂತಕ್ಕಂಥ ವ್ಯಕ್ತಿಗೆ ಅನುಸೂಯೆ ಯಾವ ರೀತಿ ಧರ್ಮಪತ್ನಿಯಾಗಿ ಜೀವನವನ್ನ ಕಳ್ಳಿದ್ರು, ಅಲ್ಲಿ ವಸಿಷ್ಠಗೆ ಅರುಂಧತಿ ವಸಿಷ್ಠ ಅಂತಕ್ಕಂಥ ಒಬ್ಬ ತಪಸ್ವಿಗೆ ಅರುಂಧತಿ ಎನ್ನುವಂತಹ ಧರ್ಮಪತ್ನಿ ಹೇಗಿದ್ರು, ಜನಕ ವಂಶದಲ್ಲಿ ಲೋಪಾಮುದ್ರೆ ಅಂತಕ್ಕಂಥ ಧರ್ಮಪತ್ನಿ ಕುಂಭಜೆಗೆ ಇದ್ದು ಅವ್ರು ಯಾವ ರೀತಿ ಒಂದು ಪತಿಯ ಸೇವೆಯನ್ನ ಮಾಡಿದ್ರು, ಅದೇ ರೀತಿ ವಿನಯದಿಂ ಮಾಳಪಂತೆ ಗಂಗಾಂಬಿಕೆಯು ತನು ಮನವನೊಚ್ಚತಗೊಟ್ಟು ಬಸವರಾಜನ ಚಿತ್ತದನುಗುಣದ ಸತಿಯಾದಳೆಂದು ಕೊಂಡಾಡುವವರ ಚರಣಾಂಬುಜಕ್ಕೆ ಶರಣು ಅಂತಾರೆ. ಯಾರಿಗೆ ನೀಲಾಂಬಿಕಾ ತಾಯಿಯವರಿಗೆ ಶರಣೆ ಅನ್ನೋದು ಅದು ಬಹಳ ಸಾಮಾನ್ಯ, ಇದು ಶರಣೆ ಅನ್ಲೇಬೇಕು. ಆದ್ರೆ ಇವ್ರೇನಂತಾರೆ, ಅಂಥ ನೀಲಾಂಬಿಕಾ ತಾಯಿಯವರಿಗೆ ಕೊಂಡಾಡ್ತಕ್ಕಂಥ ಅವ್ರ ಚರಣಕ್ಕೆ ಶರಣಾರ್ಥಿ ಅಂತೇನೆ ಅಂತಾರೆ ಇವ್ರು. ಬಹಳ ವಿಶೇಷವಾಗಿರ್ತಕ್ಕಂಥ ಮಾತು. ಲಕ್ಕಣ್ಣ ದಂಡೇಶನವರು ಆ ತಾಯಿ ನೀಲಾಂಬಿಕಾ ತಾಯಿಯವರಲ್ಲಿ ಕಂಡುಕೊಂಡಿರ್ತಕ್ಕಂಥ ಈ ಅಗಾಧವಾದ ಗುಣದಿಂದ ಅವ್ರು ಹೇಳ್ತಾರೆ, ಯಾರು ತಾಯಿ ನೀಲಾಂಬಿಕೆಯ ಗುಣಗಾನ ಮಾಡ್ತಾರೋ, ಅವ್ರದ್ದು ಬಗ್ಗೆ ತಿಳ್ಕೊಂಡಿರ್ತಾರೋ, ಅವ್ರು ಎಂಥ ಸತಿ ಇದ್ರು, ಎಂಥ ಅನುಗುಣದ ಸತಿ ಇದ್ರು, ವಿನಯವಂತೆ ಸತಿ ಇದ್ರು, ಅದನ್ನ ತಿಳ್ಕೊಂಡು ಅವರನ್ನು ಕೊಂಡಾಡತಕ್ಕಂಥ ಶರಣರ ಚರಣಕ್ಕೆ ನಾನು ಶರಣಾರ್ಥಿ ಅಂತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. ಅದೇ ರೀತಿ ಹೀಗೆ ಮಹಾಮನೆಗೆ ಸತತವಾಗಿ ಬರುವ ಶರಣ ಸಮುದಾಯದ ಮಧ್ಯದಲ್ಲಿಯೂ ತ್ರಿಕಾಲ ಲಿಂಗಾರ್ಚನೆ ಮಾಡುತ್ತಾ ಲಿಂಗಾಂಗ ಯೋಗಿಯಾಗಿ ಅಪ್ರತಿಮವಾದ ಸಿದ್ಧಿಯನ್ನು ಪಡೆದುಕೊಂಡ್ರು. ಜೊತೆಗೆ ಅನುಭವ ಮಂಟಪಕ್ಕೆ ಆಗಮಿಸುವ ಅಸಂಖ್ಯಾತ ಸಾಧಕರಿಗೆ ಮಾರ್ಗದರ್ಶನ ಮಾಡುವ ಗುರುವಾದರು, ಮಹಾ ತಾಯಿಯಾದರು. ಅದಕ್ಕಾಗಿಯೇ ಅಕ್ಕ ಮಹಾದೇವಿ ಅವರನ್ನು ಅವ್ವೆ ನೀಲಾಂಬಿಕೆಯ ಮೋಹದ ಮಗಳು ಅಂತ ಕರೀತಾರೆ. ಹೇಗೆ ತಾವೆಲ್ಲರೂ ತರಂಗಿಣಿ ಗ್ರಂಥದಲ್ಲಿ ಓದಿದಿರಿ. ಅಕ್ಕ ಮಹಾದೇವಿ ತಾಯಿಯವರು ಅನುಭವ ಮಂಟಪಕ್ಕೆ ಬಂದಾಗ ಅವರನ್ನು ಅತ್ಯಂತ ಮಮತೆಯಿಂದ ಕಂಡು, ಮಗಳಂತೆ ಕಂಡು, ಅವರನ್ನ ಅತ್ಯಂತ ಸಂಪೂರ್ಣ ತಾವು ಆ ಶಿವಮೊಗ್ಗದಿಂದ ಉಡುತಡಿಯಿಂದ ಕಲ್ಯಾಣಕ್ಕೆ ಏನು ನಡೆದು ಬಂದಿರತಕ್ಕಂತ ಆ ಒಂದು ಐತಿಹಾಸಿಕ ಅವರ ಪ್ರಯಾಣದ ಸಂಪೂರ್ಣ ನೋವನ್ನ ಮರೆಸಿರ್ತಕ್ಕಂಥವ್ರು ಅವೇ ನೀಲಾಂಬಿಕಾ ತಾಯಿಯವರು. ಅದಕ್ಕಾಗಿ ಎಷ್ಟು ಹಚ್ಕೊಂಡಿದ್ರು ಅಂತಂದ್ರೆ, ಅದಕ್ಕಾಗಿ ಆ ತಾಯಿ ಇವರಿಗೆ ಅಕ್ಕ ಮಹಾದೇವಿ ತಾಯಿಯವರಿಗೆ ಅವೇ ನೀಲಾಂಬಿಕೆಯ ಮೋಹದ ಮಗಳು ಅಂತ ಕರೆದಿರ್ತಕ್ಕಂಥದನ್ನ ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಆ ಅವ್ವೆ ನೀಲಾಂಬಿಕೆಯ ಮೋಹದ ಮಗಳು ಅಕ್ಕ ಮಹಾದೇವಿ ತಾಯಿಯವರು ಆಗ್ಬೇಕಂದ್ರೆ ಅವ್ರು ಎಷ್ಟು ಆತ್ಮೀಯತೆಯಿಂದ, ಪ್ರೀತಿಯಿಂದ, ಅಕ್ಕರೆಯಿಂದ ಅವರನ್ನ ಕಂಡಿರ್ಬೇಕು ಅಂತಕ್ಕಂಥದ್ದು ನಮಗ್ ಗೊತ್ತಾಗ್ತದೆ. ಅಲ್ಲಿ ಗುರು ಸಿದ್ದರಾಮೇಶ್ವರರು ಕೂಡ ಬಂದಾಗ ಅವ್ರು ಹೊಸದಾಗಿ ಒಂದು ನಾಥ ಪಂಥದಲ್ಲಿ ಇದ್ದಿರ್ತಕ್ಕಂಥವ್ರು ಸಿದ್ದರಾಮೇಶ್ವರರು ಈ ಧರ್ಮಕ್ಕೆ ಬಂದು ತತ್ವ ಧರ್ಮ ಸಿದ್ಧಾಂತವನ್ನು ಹೇಗೆ ತಿಳ್ಕೊಂಡ್ರು ಅಂತಂದ್ರೆ, ಯಾರ ಮಮತೆಯಿಂದ ಅದನ್ನ ತಿಳ್ಕೊಂಡ್ರು ಅಂತಂದ್ರೆ, ಅಲ್ಲಿ ತಾಯಿ ನೀಲಾಂಬಿಕೆ ಅವರ ಒಂದು ವ್ಯಕ್ತಿತ್ವದಿಂದ ಕೂಡ ಅವ್ರು ಈ ಧರ್ಮವನ್ನ ತಿಳ್ಕೊಳ್ಳಿಕ್ ಕಾರಣ ಆಯ್ತು ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ. ಹೆತ್ತವ್ವೆ ನೀಲಮ್ಮ ಮುತ್ತವ್ವೆ ಮಹಾದೇವಿ, ಎತ್ತಿ ಸಲಹಿದಳಕ್ಕ ನಾಗಲಿಯು ತಾಯಿ, ಇತ್ತ ಬಾರೆಂದು ತಾಂಬೂಲ ಪ್ರಸಾದವಿತ್ತ ಮುಕ್ತಾಯಕ್ಕಗೆ ಶರಣು ಯೋಗಿನಾಥ ಅಂತ ಹೇಳ್ತಾರೆ. ನನ್ನ ಹೆತ್ತಿರ್ತಕ್ಕಂಥ ತಾಯಿ ಯಾರು ಅಂದ್ರೆ, ನನ್ನ ಅಧ್ಯಾತ್ಮವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಅಲ್ಲಿ ಸುಗ್ಗಲಾದೇವಿಯವರು ಈ ನನ್ನ ಜಡವಾಗಿರ್ತಕ್ಕಂಥ ದೇಹಕ್ಕೆ ಜನ್ಮ ಕೊಟ್ಟಿದ್ದಾರೆ. ಅವೇ ನೀಲಾಂಬಿಕಾ ತಾಯಿಯವರು ನನ್ನ ಆಧ್ಯಾತ್ಮಿಕವಾಗಿ ನನಗೆ ಜನ್ಮ ನೀಡಿರ್ತಕ್ಕಂಥ ತಾಯಿ ಆದಳು ಅಂತ ಹೇಳ್ಬಿಟ್ಟು ಇಲ್ಲಿ ಗುರು ಸಿದ್ದರಾಮೇಶ್ವರು ಕೊಂಡಾಡ್ತಾರೆ. ತಾಯೇ ಪರಮ ಸುಖಾಚಾರದ ಮೂರ್ತಿಯ ನಡಗಿಸಿ ನೀನೇ ಯಾದೆಯವ್ವ, ತಾಯೇ ಮಹಾಜ್ಞಾನ ಕಲ್ಪಿತದಲ್ಲಿ ನೀನೇ ಎಡಗಿದೆಯವ್ವ, ತಾಯೇ ನೀಲಮ್ಮನೆಂಬ ಸುಖವಾಸ ಮೂರ್ತಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರ ದೇವ, ನಮ್ಮ ತಾಯೇ ನೀಲಮ್ಮನಾದಳು, ನನ್ನ ತಾಯಿ ಯಾರು, ಎನ್ನ ಹೆತ್ತವ್ವ, ಎನ್ನ ತಾಯಿ ಅಂತ ಹೇಳ್ಬಿಟ್ಟು ಇಲ್ಲಿ ಗುರು ಬಸವಣ್ಣನವರು, ಗುರು ಸಿದ್ದರಾಮೇಶ್ವರರು ಆ ನೀಲಾಂಬಿಕಾ ತಾಯಿಯವರನ್ನ ಗೌರವಿಸ್ತಕ್ಕಂಥದನ್ನ ನೋಡಿ ಅವರ ಚರಣಕ್ಕೆ ಶರಣೆಂದು ಧನ್ಯರಾಗ್ತಾರೆ. ಎಮ್ಮಪ್ಪ ಬಸವಣ್ಣ ಎಮ್ಮವೇ ನೀಲಮ್ಮ, ಎಮ್ಮಯ್ಯ ಪ್ರಭುರಾಯ ಚನ್ನ ಬಸವ, ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೇ ಯೋಗಿನಾಥ. ನಮ್ಮ ತಂದೆ ಬಸವಣ್ಣ, ನಮ್ಮ ತಾಯಿ ನೀಲಮ್ಮ
ನಮ್ಮ ಅಜ್ಜ ಪ್ರಭುರಾಯ ಇಂಥ ಎಲ್ಲಾ ಶರಣರ ಚರಣಕ್ಕೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಗುರು ಸಿದ್ದರಾಮೇಶ್ವರು ತಾಯಿ ನೀಲಾಂಬಿಕಾ ತಾಯಿಯವರ ವ್ಯಕ್ತಿತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಈ ಎಲ್ಲಾ ಕಾರ್ಯಗಳ ಮಧ್ಯದಲ್ಲಿಯೂ ಇಷ್ಟೊಂದು ಕಾರ್ಯ, ಈಗಾಗ್ಲೇ ನಾ ಹೇಳಿದ್ನೆ, ಅನುಭವ ಮಂಟಪದ ಕಾರ್ಯ 1,96,000, ಅಲ್ಲಿಗೆ ಬರ್ತಕ್ಕಂಥ ರೇಷನ್ ಎಷ್ಟಾಗ್ಬೇಕು, ಅಲ್ಲಿ ಪಾತ್ರೆ ಪಡುಗ, ಅದು ದಾಸೋಹ, ಆ ವ್ಯವಸ್ಥೆ, ಅತಿಥಿ, ಇದ್ರೆಲ್ಲ ಮಧ್ಯೆ ಇಷ್ಟೊಂದು ಇದು ಬಿಜಿ. ನಾವು ನೋಡ್ತೇವೆ, ಒಂದ್ ಮನೆ, ಇಬ್ರು ಮಕ್ಕಳು ಒಂದ್ ಮನೆನೇ ಅಂತ, ಈಗ ನಮ್ಮ ಮನೆನೇ ತಗೊಂಡಾಗ ಇಬ್ರು ಸಣ್ಣ ಮಕ್ಕಳು ಅದನ್ನ ನೋಡಿ ನಮ್ ಬಸವಶ್ರೀ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಮುಂಚೆ ಅವರು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಿದ್ರು, ಈ ಇಂಜಿನಿಯರಿಂಗ್ ಡಿಸೈನ್ ಅದೆಲ್ಲ. ಆದ್ರೆ ಈ 2 ಮಕ್ಕಳಾದ್ಮೇಲೆ ನಾವು ನೋಡ್ತಾ ಇದೀವಿ, ಆ ಮನೆ ಮತ್ತೆ ಕೆಲಸ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಅದಕ್ಕಾಗಿ ನಾವು ಅವ್ರ ಕೆಲಸ ಬಿಡಿಸಿ ಮನೆಯಲ್ಲೇ ಇರಿ, ಮನೆ ನೋಡ್ಕೊಂಡು ಮಕ್ಕಳಿಗೆ ಸಂಸ್ಕಾರ ಕೊಟ್ಕೊಂಡು ಇರು ಅಂತ ಹೇಳಿದಾಗ, ಈಗ್ಲೂ ಕೂಡ ಇಬ್ರು ಮಕ್ಕಳು ಇಡೀ ದಿನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ, ಕೆಲವೊಮ್ಮೆ ಎಷ್ಟೋ ಸಲ ನಮ್ಗೆ ಓದ್ಲಿಕ್ಕೆ ಸಮಯ ಸಿಗಲ್ಲ, ವಚನಗಳು ಓದ್ಲಿಕ್ಕೆ ಸಮಯ ಸಿಗಲ್ಲ, ವಚನ ಹಾಡ್ಲಿಕ್ಕೆ ಸಮಯ ಸಿಗಲ್ಲ ಅಂತಿರ್ತಾಳೆ ಬಸವಶ್ರೀ. ಅಂದಾಗ ಒಂದು ಕೇವಲ 2 ಮಕ್ಕಳು ಇರ್ತಕ್ಕಂಥ ಒಂದು ಕುಟುಂಬವನ್ನ ನಿಭಾಯಿಸೋದು, ಎಷ್ಟು ಇಡೀ ದಿನ ಬ್ಯುಸಿಯಾಗಿರ್ತಕ್ಕಂಥ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮಹಾತಾಯಿ ನೀಲಾಂಬಿಕಾ ತಾಯಿ ಅವರು ಹೇಗೆ ಆ ಕಾರ್ಯ ನಿರ್ವಹಿಸಿರ್ಬೋದು. ಈ ಎಲ್ಲಾ ಒಂದು ಕಾರ್ಯಗಳ ಮಧ್ಯೆ ತಮ್ಮ ಅನುಭವವನ್ನ ವಚನಗಳನ್ನ ರಚನೆಯಲ್ಲಿ ಚೆಲ್ಲವರೆದಿದ್ದಾರೆ. ನೀಲಮ್ಮನ ವಚನ 1,11,000 ಅಂತ ಹೇಳ್ತಾರೆ. ಸಿಕ್ಕಿರ್ತಕ್ಕಂಥವು 270-300 ವಚನಗಳಾಗಿದ್ರು ಕೂಡ ಅವ್ರು ಬರೆದಿರ್ತಕ್ಕಂಥದ್ದು ನೀಲಮ್ಮನ ವಚನ 1,11,000 ಅಂತ. 1,00,000 ಮೇಲೆ 11,000 ವಚನಗಳನ್ನ ನೀಲ ಗಂಗಾಂಬಿಕಾ ತಾಯಿಯವರ ಹೊತ್ತು ಬರೆದಿದ್ರಂತೆ ಎನ್ನುವ ಈ ಗುರು ಸಿದ್ದರಾಮೇಶ್ವರ ವಾಣಿ ಕಳಿದರೆ ನಮಗೆ ತಾಯಿ ನೀಲಾಂಬಿಕೆಯವರ ಒಂದು ಚಲನಶೀಲ ವ್ಯಕ್ತಿತ್ವ ನಮಗೆ ಬಹಳ ಬಹಳ ಅಗಾಧ ಅನಿಸ್ತದೆ. ಇಂಥ ಒಂದು ಈ ಚರಿತೆಯನ್ನ, ತಾಯಿ ನೀಲಾಂಬಿಕೆಯವರ ಚರಿತೆಯನ್ನ ನಮ್ಮ ಪೋಷಕರು, ತಾಯಂದಿರು, ಶರಣ ಬಂಧುಗಳು ಸಂಪೂರ್ಣವಾಗಿ ತಮ್ಮ ಮಕ್ಕಳಿಗೆ ಹೇಳ್ಬೇಕು. ವಿಶೇಷವಾಗಿ ತಮ್ಮ ಹೆಣ್ಣು ಮಕ್ಕಳಿಗೆ ಈ ತಾಯಿ ನೀಲಾಂಬಿಕೆಯವರ ಸಂಪೂರ್ಣ ಚರಿತ್ರೆಯನ್ನ ಅವ್ರು ಬಾಲ್ಯದಲ್ಲಿರುವಾಗ ಬೋಧಿಸ್ಬೇಕು. ವಿಶೇಷವಾಗಿ ಗಂಡನ ಮನೆಗೆ ಹೋಗುವಾಗ್ಲೂ ಕೂಡ ಇಂತಹ ತಾಯಿಯ ಚರಿತ್ರೆಯನ್ನ ಬೋಧಿಸಿ ಅವರನ್ನು ಕಳಿಸ್ಬೇಕು. ಅಂದಾಗ ಅವರು ಅಲ್ಲಿ ಒಂದು ಪರಿವರ್ತನೆ ಆಗುತ್ತೆ, ಒಂದು ಸಹನಶೀಲತೆ ಗುಣ ಕೂಡ ಅವರಲ್ಲಿ ಬರ್ತಾ ಇದೆ. ಅದಕ್ಕಾಗಿ ನಾನಿವತ್ತು ಬಹಳ ಒಂದು ವಿಶೇಷವಾಗಿ ಈ ಉಪನ್ಯಾಸ ನಾನು ಎಲ್ಲೂ ಮಾಡಿಲ್ಲ. ಇದೇ ಒಂದ್ಸಲ ಮಾತ್ರ ಬೆಂಗಳೂರು ಬಸವಮಠದಲ್ಲಿ ಮೋಸ್ಟ್ಲಿ ಮಾತಾಜಿಯವರು ಇದ್ದಾಗ ಇದನ್ನ ಒಂದು ರೀತಿ ಪ್ರಬಂಧದ ರೂಪದಲ್ಲಿ ನಾನು ಅಲ್ಲಿ ಓದ್ಕೊಂಡು ಹೋಗಿದ್ದೆ ಅವತ್ತು. ಆದ್ರೆ ಉಪನ್ಯಾಸ, ಇಷ್ಟು ದೀರ್ಘವಾದ ಉಪನ್ಯಾಸ ಎಲ್ಲೂ ಮಾಡಿರ್ಲಿಲ್ಲ ನೀಲಾಂಬಿಕಾ ತಾಯಿಯವರ ಬಗ್ಗೆ. ಇವತ್ತು ಅವರ ಒಂದು ಲಿಂಗೈಕ್ಯ ಸಂಸ್ಮರಣೆ, ಅವರಿಗೆ ಒಂದು ಈ ನುಡಿನಮನ ಸಲ್ಲಿಸ್ಬೇಕು. ನಾವೆಲ್ಲ ಶರಣರು ಇನ್ನು ಗೊತ್ತಿರದೆ ಇರ್ತಕ್ಕಂಥ ಅನೇಕ ವಿಚಾರ ಅವ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಉತ್ಸುಕನಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಬಹಳ ಜನ ಭಾಗಿಯಾಗಿ ಇವತ್ತು ಇದರ ಒಂದು ಆನಂದ ಅನುಭವಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಬಹುಶಃ ಈ ತಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ವಚನ, ಈ ಶಬ್ದಗಳನ್ನೆಲ್ಲ ತಾವು ಇವುಗಳನ್ನ ಒಂದ್ಸಲ ಅವಲೋಕಿಸ್ಕೊಂಡ್ರೆ ಇನ್ನು ತಮ್ಮ ಮನಸ್ಸಿನ ಆಳಕ್ಕೆ ವಚನಗಳು ಕೂಡ ಹೋಗ್ಬಹುದು ಅಂತಕ್ಕಂಥ ಭಾವನೆ ನನ್ನದಾಗಿದೆ. ಅದಕ್ಕಾಗಿ ಅಲ್ಲಿ ತಾಯಿ ನೀಲಾಂಬಿಕೆಯವರ ಒಂದು ಸಹನಶೀಲತೆ, ಶಾಂತ ಸ್ವಭಾವ, ಉದಾರ ಹೃದಯ, ಅಂತಃಕರುಣೆಯಿಂದ ತುಂಬಿದ ಭಕ್ತಿ ಭಾವ ಭರಿತ ಪ್ರಶಾಂತವಾದ ಮುಖವನ್ನು ಕಂಡವರೆಲ್ಲರೂ ಕೂಡ ಅವರ ವ್ಯಕ್ತಿತ್ವದ ಘನತೆಗೆ ಶಿರಬಾಗಿ ನಮಿಸ್ತಿದ್ರು. ಅವರ ಪಾದುಕೆಯ ಧೂಳಾದರೂ ನನ್ನ ಪುಣ್ಯ ಅಂತ ಅನೇಕ ಮಹಾಮಹಿಮರು ಭಾವಿಸಿದ್ರು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ರೀತಿ ಒಬ್ಬ ಶರಣೆಯರು ಹೆಣ್ಮಕ್ಕಳ ಮುಖದ ಮೇಲೆ ಇಂಥ ಒಂದು ದಿವ್ಯವಾದ ತೇಜಸ್ಸು, ಸಹನಶೀಲತೆ, ಶಾಂತ ಸ್ವಭಾವ, ಉದಾರ ಹೃದಯ, ಅಂತಃಕರುಣೆಯಿಂದ ತುಂಬಿದ ಭಕ್ತಿಭಾವ ಭರಿತ ಪ್ರಶಾಂತ ಮುಖ ನೋಡಿದ್ರೆ ಯಾರಿಗ್ ಬೇಕಾದ್ರೂ ಇದು ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತಂದ್ರೆ ನಾವು ಇಷ್ಟಲಿಂಗ ಯೋಗ ಮಾಡ್ಬೇಕು. ನಮ್ಮ ಹೃದಯದಲ್ಲಿ ಎಲ್ಲರ ಬಗ್ಗೆಯೂ ಒಂದು ಕರುಣೆ, ಪ್ರೀತಿ, ಮಮತೆ, ವಾತ್ಸಲ್ಯವನ್ನ ತುಂಬ್ಕೋಬೇಕು. ಇವರು ಇದಾರಲ್ಲ, ನಮ್ಮ ಇದ್ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶಿವನ ಸ್ಟ್ಯಾಚು ಮಾಡಿರ್ತಕ್ಕಂಥವ್ರು ಸದ್ಗುರು ಏನಿದ್ದಾರೆ, ಅವ್ರದೊಂದು ಏನೋ ಒಂದು ಇದು ಸಂಘಟನೆ ಇದೆ. ಅವರು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ ನಾನು ತಾಯಿ, ಐ ಆಮ್ ಮದರ್ ಫಾರ್ ದಿಸ್ ವರ್ಲ್ಡ್ ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿ ಬರ್ಬೇಕು. ಯಾಕೆಂದ್ರೆ ಆ ಪರಮಾತ್ಮನ ಚೈತನ್ಯದ ಒಂದು ಅಂಶವೇ ನಾವಿರೋದ್ರಿಂದ ನಾನು ಈ ಜಗತ್ತಿಗೆ ನಾನು ಮದರ್ ಅಂತಕ್ಕಂಥ ಭಾವದಲ್ಲಿ ನಾವು ಬದುಕಬೇಕು ಅಂತಕ್ಕಂಥದ್ದು ಇದು ನಮ್ಮ ವಚನ ಸಾಹಿತ್ಯದಲ್ಲಿದೆ. ಅದನ್ನ ನಮ್ಮ ನೀಲಾಂಬಿಕಾ ತಾಯಿಯವರು ಅದನ್ನ ಅಳವಡಿಸ್ಕೊಂಡಿದ್ರು ಅಂತಕ್ಕಂಥದ್ನ ಇಲ್ಲಿ ಅನೇಕ ವಚನಗಳಿಂದ, ಅವರ ಕಾರ್ಯ ಚತುರತೆಯಿಂದ ನಮಗೆ ಗೊತ್ತಾಗ್ತದೆ.
ಅದಕ್ಕಾಗಿ ಅಲ್ಲಿ ಗುರು ಸಿದ್ದರಾಮೇಶ್ವರ ಅವರಿಗೆ ಎಷ್ಟು ಕೊಂಡಾಡಿದ್ರು ಸಾಲದವರಿಗೆ. ಅಂತಹ ತಾಯಿ ನೀಲಾಂಬಿಕೆಯವರನ್ನ ಎಷ್ಟೇ ಕೊಂಡಾಡಿದ್ರು ಕೂಡ ತೃಪ್ತಿ ಆಗ್ತಾ ಇಲ್ಲ ಗುರು ಸಿದ್ದರಾಮೇಶ್ವರಿಗೆ. ಅವರು ಹೇಳ್ತಾರೆ, ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ನೀಲಮ್ಮನ ಪಾದದ ಕಂದ ನಾನು. ಜ್ಞಾನ, ಕ್ರಿಯೆ, ಭಕ್ತಿ ಎಲ್ಲವೂ ತುಂಬಿಕೊಂಡಿದ್ರು ಅವರಲ್ಲಿ. ಬರೀ ಜ್ಞಾನ ಒಂದಿದ್ರೆ ಸಾಲದು. ಜ್ಞಾನ ಅಂತಂದ್ರೆ ಏನು? ದಾಸೋಹ ಮಾಡ್ಬೇಕು, ಶರಣರನ್ನು ಗೌರವದಿಂದ ಕಾಣಬೇಕು ನಾವು ಅಂತಕ್ಕಂಥದ್ದು ಜ್ಞಾನ. ಆದ್ರೆ ಆಗ ಸ್ವತಃ ಫೀಲ್ಡಿಗೆ ಇಳಿದು ಅವರು ದಾಸೋಹದ ಮಹಾಮನೆಯಲ್ಲಿ ನಿಂತು ಅಂತ ದಾಸೋಹ ಕ್ರಿಯಾದಿಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಈ ರೀತಿ ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ಅಂದ್ರೆ ಭಕ್ತಿ ಭಾವವನ್ನ, ಇಷ್ಟಲಿಂಗದಲ್ಲಿ ಲಿಂಗದೇವನಲ್ಲಿ ಅನಂತತೆಯ ಭಕ್ತಿ ಭಾವವನ್ನು ತುಂಬಿಕೊಂಡಿರ್ತಕ್ಕಂಥ ಆ ನೀಲಮ್ಮನ ಪಾದದ ಕಂದ ನಾನು ಅಂತಾರೆ. ಫಸ್ಟಿಗೆ ತೃಪ್ತಿ ಆಗ್ಲಿಲ್ಲ ಅವರಿಗೆ, ಸಮಾಧಾನ ಆಗ್ಲಿಲ್ಲ ಇಷ್ಟೇ ಅಂದ್ರೆ. ಪಾದದ ದಾಸ ನಾನು ಅಂತಾರೆ. ಮತ್ತೆ ಪಾದದ ದಾಸ ನಾನು ಅಂತಾರೆ. ಇಷ್ಟಿಗೂ ಮತ್ತೆ ತೃಪ್ತಿ ಆಗೋದಿಲ್ಲ. ಅದಕ್ಕೂ ಅವರು ಮತ್ತೆ ಅಂದ್ರೆ ಇನ್ನೊಂದ್ ದಿವಸ ಮತ್ತೊಂದ್ ದಿವಸ ಅವ್ರ ವ್ಯಕ್ತಿತ್ವವನ್ನು ನೋಡಿದಾಗ, ಮತ್ತೊಂದು ಅವ್ರ ಸಾಧನೆಯನ್ನ ನೋಡಿದಾಗ ಅವರು ಅವಾಗ ಪಾದದ ಪಾದುಕೆ ನಾನು ಅಂತ ಹೇಳ್ತಾರೆ. ಇಷ್ಟು ಮತ್ತೆ ಅವ್ರ ಘನ ವ್ಯಕ್ತಿತ್ವನ್ನ ಮತ್ತೆ 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 ಅರ್ಥಕೊಂಡಾಗ ಇಷ್ಟಕ್ಕೂ ಅವ್ರು ತೃಪ್ತಿ ಆಗಲ್ಲ. ಪಾದದ ಪಾದುಕೆ ನಾನು ಅಂತಂದ್ರು ಅವ್ರಿಗೆ ಸಮಾಧಾನ ಆಗಲ್ಲ. ಕೊನೆಗೆ ಪಾದುಕೆಯ ಧೂಳಿ ನಾನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರ ದೇವ. ಆ ನೀಲಾಂಬಿಕಾ ತಾಯಿಯವರ ಜ್ಞಾನ ಕ್ರಿಯಾದಿಗಳಿಂದ, ತಾವೆಲ್ಲರೂ ಹೇಳ್ರಿ ಒಂದ್ಸಲ, ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ನೀಲಮ್ಮನ ಪಾದದ ಕಂದ ನಾನು, ಪಾದದ ದಾಸ ನಾನು, ಪಾದದ ಪಾದುಕೆ ನಾನು, ಪಾದುಕೆಯ ಧೂಳಿ ನಾನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರ ದೇವ. ಎಷ್ಟು ಈ ಶಬ್ದಗಳನ್ನ ನಮ್ಮ ನಾಲಿಗೆ ನಾವು ಉಲಿತಾ ಇದ್ರೆ ಎಷ್ಟು ಅದು ಪರಮ ಪವಿತ್ರ ಭಾವ ನಮ್ಮಲ್ಲಿ ಆವರಿಸ್ತದೆ. ಆ ತಾಯಿಯ ಚರಣಕ್ಕೆನೆ ನಮ್ಮ ಪಾದ ಸ್ಪರ್ಶ, ನಮ್ಮ ಹಣೆಯ ಸ್ಪರ್ಶ ಮಾಡಿದಂತ ಭಾವನೆ ನಮಗಾಗುತ್ತದೆ. ಎಂಥ ಅದ್ಭುತವಾದ ಶಬ್ದಗಳು. ಅವರು ನಮ್ಮ ಗುರು ಸಿದ್ದರಾಮೇಶ್ವರ ಮಹಾನ್ ಯೋಗಿ, ಅವರು ತಪಸ್ವಿ, ಜ್ಞಾನಿ, ಅಂತಹ ಮಹಾಜ್ಞಾನಿ ಆಗಿರ್ತಕ್ಕಂಥ ಗುರು ಸಿದ್ದರಾಮೇಶ್ವರ ಅವರು ಏನ್ ಹೇಳ್ತಾರೆ, ಈ ರೀತಿ ನಾನು ಆ ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ನೀಲಮ್ಮನ ಪಾದದ ಕಂದ ನಾನು, ಪಾದದ ದಾಸ ನಾನು, ಪಾದದ ಪಾದುಕೆ ನಾನು, ಪಾದುಕೆಯ ಧೂಳಿ ನಾನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಎಷ್ಟು ಅವರು ತಮ್ಮ ಹೃದಯ ಬಿಚ್ಚಿ ಆ ತಾಯಿಯ ಪಾದಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ. ಅಂದ್ರೆ ಆ ತಾಯಿಯ ವ್ಯಕ್ತಿತ್ವ ಎಂಥದಿರ್ಬೋದು ಅಂತ ನನಗಂತೂ ಬಹಳ ಅಗಾಧ ಅನಿಸ್ತದೆ. ಅಲ್ಲಮ ಪ್ರಭುಗಳನ್ನು ಮೊದಲಿಗೆ ಕಂಡಾಗ ಅಬ್ಬರಿಸಿದ ಗುರು ಸಿದ್ದರಾಮೇಶ್ವರರು ನೀಲಮ್ಮ ತಾಯಿಯವರ ಶ್ರೀಚರಣದಲ್ಲಿ ಕರಗುವುದನ್ನು ನೋಡಿದರೆ ಆ ಮಹಾ ತಾಯಿಯ ನಿಲುವು ನಮ್ಮ ಕಲ್ಪನೆಗೂ ಮಿಗಿಲು 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 ಅನಿಸ್ತದೆ. ಜಗದಗಲ ಮುಗಿಲಗಲ ಮಿಗೆಯಗಲ ಹಂಗೆ ಪರಮಾತ್ಮನ ಸ್ವರೂಪ ಇದೆಯೋ ಆ ತಾಯಿಯ ವ್ಯಕ್ತಿತ್ವ ಅದು ಮುಗಿಲಗಲ ಮಿಗೆಯಗಲ ನಮ್ಮ ಕಲ್ಪನೆಗೂ ಬಹಳ ಹಿರಿದಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ತಾಯಿ ಸಾಧಿಸ್ಕೊಂಡಿದ್ರು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ನಾಡಿನ ಶರಣೆಯರು, ನಮ್ಮ ಶರಣರ ಮಕ್ಕಳು, ಹೆಣ್ಮಕ್ಕಳು ವಿಶೇಷವಾಗಿ ಇಂಥ ತಾಯಿ ನೀಲಾಂಬಿಕೆಯ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ಅಂದಾಗ ಅವ್ರ ಸಂಸಾರ ಬಹಳ ಸುಂದರ ಆಗ್ತದೆ. ಅದು ದಿವ್ಯಮಯವಾಗಿ ಇರುತ್ತೆ. ಸಂಸಾರ ಭಾರ ಆಗದೇನೆ ಅದೊಂಥರ ಏನು ಸಂಸಾರ ಸಾಗರ ದಲ್ಲಿ ಅನ್ಸದೇನೆ ಅದು ಒಂಥರ ನಮಗೆ ನಂದನವನ ಅನ್ಸ್ಬೇಕು ಅಂತಂದ್ರೆ, ನಮಗೆ ಸಂಸಾರ ಸಾಗರವಾಗದೇನೆ ನಮಗದು ನಂದನವನ ಆಗ್ಬೇಕು ಅಂತಂದ್ರೆ ಆ ನೀಲಾಂಬಿಕಾ ತಾಯಿಯವರ ಗುಣಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಅಂತ ಬಿಜಿ ಶೆಡ್ಯೂಲ್ ಮಧ್ಯೆ ಅವರು ಪೂಜೆ ಮಾಡ್ತಕ್ಕಂಥದ್ದು, ದಾಸೋಹ ಮಾಡ್ತಕ್ಕಂಥದ್ದು, ಶರಣರನ್ನ ಗೌರವಿಸ್ತಕ್ಕಂಥದ್ದು, ಇದೆಲ್ಲವನ್ನ ನಾವು ಅರ್ಥಕೊಂಡ್ರೆ, ಅಳವಡಿಸ್ಕೊಂಡ್ರೆ ನಿಜವಾಗಿಯೂ ನಮ್ಮ ಜೀವನದ ಒಂದು ಸಾರ್ಥಕ ಆಗುತ್ತೆ. ಇನ್ನ ಅವ್ರ ಜೀವನದ ಸಾಧನೆ ಹೇಗಿತ್ತು, ಏನೇನ್ ಸಾಧಿಸಿದ್ರು ಅವ್ರು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, 12ನೇ ಶತಮಾನದ ಶರಣರಲ್ಲಿ ಕೆಲವರು ಇಚ್ಛಾ ಮರಣತ್ವದ ಸಿದ್ಧಿಯನ್ನ ಸಾಧಿಸಿದವರಾಗಿದ್ರು. ಅವರಲ್ಲಿ ತಾಯಿ ನೀಲಾಂಬಿಕೆಯವರು ಇಚ್ಛಾ ಮರಣ ಶಕ್ತಿಯುಳ್ಳವರಾಗಿದ್ರು. ಅವರು ಭಾವಲಿಂಗೈಕ್ಯದ ಸ್ಥಿತಿಯನ್ನ ಅವರು ಪಡೆದುಕೊಂಡಿದ್ರು. ಈ ಇಚ್ಛಾ ಮರಣತ್ವದ ಒಂದು ಸಿದ್ಧಿಯನ್ನ ಆ ಇಚ್ಛಾ ಮರಣತ್ವವನ್ನ ಪಡೆಯುವಂತಹ ಸಾಧನೆ ಮಾಡ್ಕೊಂಡವರು ಮುಖ್ಯವಾಗಿ ಯಾರ್ಯಾರಿದ್ರು ಅನುಭವ ಮಂಟಪದಲ್ಲಿ ಅಂತಂದ್ರೆ, ಗುರು ಬಸವಣ್ಣನವರು, ಗುರು ಅಕ್ಕ ಮಹಾದೇವಿ ತಾಯಿಯವರು, ಹಡಪದ ಲಿಂಗಮ್ಮ ತಾಯಿಯವರು, ಗುರು ಚನ್ನ ಬಸವಣ್ಣನವರು, ಅಕ್ಕ ನಾಗಲಾಂಬಿಕೆ ತಾಯಿಯವರು, ನೀಲಾಂಬಿಕಾ ತಾಯಿಯವರು, ಇಷ್ಟೇ ಜನ.
ಇಚ್ಛಾಮರಣ ಶಕ್ತಿಯನ್ನ, ಆ ಸಿದ್ಧಿಯನ್ನ ಗುರು ಅಲ್ಲಮ ಪ್ರಭುದೇವರು, ಹಾಗೆ ಗುರು ಅಲ್ಲಮ ಪ್ರಭುದೇವರು, ಗುರು ಸಿದ್ದರಾಮೇಶ್ವರ ಇವರೆಲ್ಲರೂ ಕೂಡ ಈ ಇಚ್ಛಾಮರಣವನ್ನ ಪಡೆಯುವಂತ ಒಂದು ಸಿದ್ಧಿಯನ್ನ ಅವರು ಇಚ್ಛಾಮರಣಿಗಳು ಆಗಿದ್ರು ಅನಿಸ್ತತಣ ಅಲ್ಲ. ಷಡ್ಗಣಾಧೀಶರೆಲ್ಲರೂ ಕೂಡ ಅವ್ರ ಇಚ್ಛಾ ಮರಣ ಅಥವಾ ಸಿದ್ಧಿಯನ್ನ ಪಡೆದುಕೊಂಡಿದ್ರು. ಅಂತ ಕೆಲವರಲ್ಲಿ ತಾಯಿ ನೀಲಾಂಬಿಕೆಯವರು ಕೂಡ ಅಂತ ಅಗಾಧವಾಗಿರ್ತಕ್ಕಂಥ ಸಿದ್ಧಿಯನ್ನ, ಸಾಧನೆಯನ್ನ ಅವ್ರು ಪಡ್ಕೊಂಡಿದ್ರು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅವ್ರ ವಚನಗಳಲ್ಲಿ ಅಂಗದ ಸಂಗವ ಹಿಂಗಿ ಅಂಗವ ನಳಿದೆನಯ್ಯ, ಅವ್ರು ನೋಡ್ರಿ, ಅಂಗದ ಸಂಗವ ಹಿಂಗಿ ಅಂಗವ ನಳಿದೆನಯ್ಯ, ನಾನು ಅಂಗ ಗುಣಗಳನ್ನ ಕಳೆದುಕೊಂಡೆ, ಅಂಗ ಗುಣಗಳು ಇಲ್ಲ ನನ್ನಲ್ಲಿ ಇವಾಗ ಅಂತ ಹೇಳ್ತಾರೆ. ಆ ಅಂಗ ಗುಣಗಳು ಇಲ್ಲದ ಕಾರಣದಿಂದಲೇ ಬಸವಂಗೆ ಶಿಶುವಾನಾದೆನು, ಬಸವನೆನ್ನ ಶಿಶುವಾದನು ಅಂತಕ್ಕಂಥ ಮಾತು ಅವರಿಂದ ಹೇಳಿಕ್ ಸಾಧ್ಯ ಆಯ್ತು. ಆ ಅಂಗವನಳಿದ ಬಳಿಕ ಅಣೋರಣಿಯಾನ್ ಮಹತೋ ಮಹಿಯಾನ್ ಎಂಬ ಶಬ್ದ ಒಡಗಿತ್ತು. ಮನವನರಿದು ಆ ಮನ ಘನವ ತಿಳಿದು ನಾನು ಬದುಕಿದೆನಯ್ಯ, ಆನು ಸುಖಿಯಾದೆನಯ್ಯ, ಆನು ಇಹಪರದ ಹಂಗ ಹರಿದು ಸುಖ ವಿಸುಖ ಪ್ರಸನ್ನ ರೂಪಾಯಿತಯ್ಯ ಸಂಗಯ್ಯ ಅಂತ. ಈ ಸುಖ ವಿಸುಖ ಎಲ್ಲ ಈಗ ಪರಮಾತ್ಮನಲ್ಲಿ ನಾನು ನನ್ನಲ್ಲಿ ಪರಮಾತ್ಮನನ್ನು ಕಂಡುಕೊಂಡಾಗ ಈ ಅಂಗ ಸುಖ ದುಃಖ ಅಣು ಮಹತ್ತು ಯಾವುದು ನಮಗೆ ಗೋಚರಿಸೋದಿಲ್ಲ ಅಂತ ಸಿದ್ಧಿಯನ್ನ ಅಲ್ಲಿ ನೀಲಗಂಗಾಂಬಿಕಾ ತಾಯಿಯವರು ಪಡ್ಕೊಂಡಿದ್ರು. ಅಂಗ ಗುಣಗಳನ್ನಳಿದುಕೊಂಡು ಲಿಂಗವೇ ತಾವಾದ ಬಳಿಕ ಸುಖಿಯಾದೆನೆಂದು ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಇನ್ನೊಂದು ಮೂರಳಿದು ಮೂರ್ತಿಯ ಕಳೆದು ಅನಿಮಿಷ ಯೋಗ ವಿಚಾರವನನುಭವಿಸಿ ವಿಚಾರವ ನಂಗೈಸಿ ನಂಗದಲ್ಲಿಯೇ ಅಡಗಿ ನಿಂದೆನಯ್ಯ ಸಂಗಯ್ಯ. ಈ ನೋಡ್ರಿ, ಈ ಶಬ್ದ, ಈ ಎಷ್ಟು ಕನ್ನಡ ಸಾಹಿತ್ಯದ ಶಬ್ದ ಎಷ್ಟು ಚೆನ್ನಾಗಿ ಅವರು ಬಳಸಿದ್ದಾರೆ. ಒಂದೇ ಒಂದು ಶಬ್ದದಲ್ಲಿ ಎಷ್ಟು ಒಂದು ಸೆಂಟೆನ್ಸ್ ಅನ್ನ ಒಂದು ಶಬ್ದದಲ್ಲಿ ಬರೆದಿದ್ದಾರೆ ನೋಡ್ರಿ ಅವ್ರು. ತಾವು ತಮ್ಮ ಸ್ಕ್ರೀನ್ ಮೇಲೆ ನೋಡ್ರಿ, ಇದನ್ನು ಓದ್ರಿ ಒಂದ್ಸಲ. ವಿಚಾರವ ನಂಗೈಸಿ ನಂಗದಲ್ಲಿಯೇ ಅಡಗಿ ನಿಂದೆನಯ್ಯ ಸಂಗಯ್ಯ ಅಂತ. ಈ ವಿಚಾರವ, ಇದು ನಾವು ಬಿಡಿಸಿ ಓದೋದಾದ್ರೆ ಈ ತರ ಆಗುತ್ತೆ ಶಬ್ದ. ವಿಚಾರವ ಅಂಗವ ಅಂಗೈಸಿದ ಅಂಗವ ಅನಂಗದಲ್ಲಿಯೇ ಅಡಗಿ ನಿಂದೆನಯ್ಯ ಸಂಗಯ್ಯ ಅಂತ ಹೇಳ್ಬಿಟ್ಟು, ಈ ರೀತಿ ನಾನು ಇದು ನನಗೆ ಈ ಶಬ್ದಕ್ಕೆ ಇವನ್ ವ್ಯಾಖ್ಯಾನ ಮಾಡ್ಲಿಕ್ಕೂ ಕೂಡ ನನಗೆ ಕಷ್ಟ ಅನ್ಸುತ್ತೆ. ಅದಕ್ಕಾಗಿ ಇಂಥ ಒಂದು ಶಬ್ದ ಭಂಡಾರ, ಸಾಹಿತ್ಯ ಭಂಡಾರವನ್ನ ನಮಗೆ ನೀಲಗಂಗಾಂಬಿಕಾ ತಾಯಿಯವರು ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅನಿಮಿಷ ದೃಷ್ಟಿಯಿಂದ ಇಷ್ಟಲಿಂಗ ಯೋಗ ಮಾಡುತ್ತಾ ಸ್ಥೂಲ ಸೂಕ್ಷ್ಮ ಕಾರಣ ಶರೀರವೆಂಬ ಮೂರಳಿದು, ಈ ಮೂರಳಿದು ಮೂರ್ತಿಯ ಕಳಿದು ಅಂತಂದ್ರೆ ಇದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರವೆಂಬ ಮೂರಳಿದು ಭಾವಲಿಂಗೈಕ್ಯ ಸ್ಥಿತಿಯನ್ನು ಪಡೆದುಕೊಂಡಿರುವ ತಮ್ಮ ಅನುಭವವನ್ನ ಅವರು ಈ ಮೇಲಿನ ವಚನದಲ್ಲಿ ಹೇಳ್ತಾರೆ. ಅದಕ್ಕಾಗಿ ಇಂಥ ಅಗಾಧವಾದ ಸಿದ್ಧಿಯನ್ನ ನೀಲಗಂಗಾಂಬಿಕಾ ತಾಯಿಯವರು ಪಡೆದುಕೊಂಡಿರೋದ್ರಿಂದಲೇ ಗುರು ಬಸವಣ್ಣರು ಹೇಳ್ತಾರೆ, ಪಶ್ಚಿಮ ಚಕ್ರವಿಡಿದು ಪರಮನಾದಳು ಲಿಂಗದೇವನ ಮರಳು ಮಗಳು ನೀಲಲೋಚನೆ ಚನ್ನ ಬಸವಣ್ಣ ಅಂತ ಅಲ್ಲಿ ಅವರನ್ನ ಕೊಂಡಾಡ್ತಾರೆ. ಪಶ್ಚಿಮ ಚಕ್ರವಿಡಿದು ಪರಮನಾದಳು ಲಿಂಗದೇವನ ಮರಳು ಮಗಳು ನೀಲಲೋಚನೆ ಚನ್ನಬಸವಣ್ಣ ಅಂತ ಚನ್ನಬಸವಣ್ಣವರಿಗೆ ಆ ತಾಯಿಯ ಒಂದು ವ್ಯಕ್ತಿತ್ವವನ್ನು ಅವರು ಗುರು ಬಸವಣ್ಣವರೇ ಈ ರೀತಿ ಹೇಳಿರುವಾಗ ತಮ್ಮ ದೇಹದ ಎಲ್ಲಾ ಚಕ್ರಗಳನ್ನ ಜಾಗೃತಿ ಮಾಡಿಕೊಂಡು ಇಚ್ಛಾಮರಣ ಶಕ್ತಿಯನ್ನ ಗಳಿಸಿಕೊಂಡು ಸಾಧನೆಯ ತುಟ್ಟ ತುದಿಯನ್ನ ತಲುಪಿದರು ಅಂತಕ್ಕಂಥದ್ದು ನಮಗೆ ಮನದಟ್ಟಾಗುತ್ತೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಇನ್ನ ನಮ್ಮ ಸಿದ್ದರಾಮೇಶ್ವರ್ ಎಷ್ಟು ಕೊಂಡಾಡ್ತಾರೆ ನೀಲಾಂಬಿಕಾ ತಾಯಿಯವರನ್ನ ಅಂತಂದ್ರೆ ಆಗ್ಲೇ ಎಷ್ಟು 3-4 ವಚನಗಳನ್ನ ನಾವು ನೋಡಿದೀವಿ. ಈಗ ಇಲ್ಲಿ ನೋಡಿ ಹೇಗೆ ಹೇಳ್ತಾ ಇದ್ದಾರೆ ಅವರು ಸಿದ್ದರಾಮೇಶ್ವರು ಈ ವಚನದಲ್ಲಿ ಅಂತಂದ್ರೆ, ಲಿಂಗವಾದಡೆ ಚೆನ್ನ ಬಸವಣ್ಣನಂತಾಗಬೇಕು, ವೀರನಾದಡೆ ಮಡಿವಾಳಯ್ಯನಂತಾಗಬೇಕು, ನಿಗ್ರಹಿಯಾದರೆ ಹೊಡೆಹುಲ್ಲ ಬಂಕಯ್ಯನಂತಾಗಬೇಕು, ಧೀರನಾದಡೆ ಗಟ್ಟಿ ವಾಳಯ್ಯನಂತಾಗಬೇಕು, ಲಿಂಗದಲ್ಲಿ ನಿರ್ವಯಲಾದರೆ ನೀಲಲೋಚನೆಯಮ್ಮನಂತಾಗಬೇಕಯ್ಯ, ಈ ಐವರ ಕಾರುಣ್ಯ ಪ್ರಸಾದವ ಕೊಂಡು ಬದುಕಿದೆನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರ ದೇವ ಅಂತ. ಲಿಂಗದಲ್ಲಿ ನಿರ್ವಯಲಾದರೆ ಅಂದ್ರೆ ಆ ಭಾವ, ಈ
ತಾವು ಜೀವಂತವಾಗಿರುವಾಗಲೇ ಅನುಭವ ಮಂಟಪದ ಎಲ್ಲಾ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿದ್ದಾಗಲೇನೆ ಈ ರೀತಿ ಮೂರಳಿದು ಮೂರ್ತಿಯ ಕಳಿದು ಅನಿಮಿಷ ಯೋಗ ಇವೆಲ್ಲವನ್ನ ಆ ವಿಚಾರವ ಅಂಗ ಅನಂಗ ಇವೆಲ್ಲವನ್ನ ಏನ್ ಹೇಳ್ತಾರೆ ಅಂಥವು ತಾವು ಜೀವನದ ಕೊನೆಗಳಿಗೆಯಲ್ಲ, ಇವೆಲ್ಲವನ್ನು ಅನುಭವ ಮಂಟಪದ ಎಲ್ಲ ಕಾರ್ಯಗಳನ್ನ ಮಾಡ್ತಾನೆ ಅವರು ಆ ಭಾವಲಿಂಗೈಕ್ಯ ಸ್ಥಿತಿಯನ್ನ ಪಡೆದುಕೊಂಡ್ರು. ಅದಕ್ಕಾಗಿ ಅಂಥವರಿಂದ ಮಾತ್ರ ಒಬ್ಬ ಗುಡ್ ಟೀಚರ್ ಮಾತ್ರ ಗುಡ್ ಸ್ಟೂಡೆಂಟ್ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಇಂಥ ಮಹಾನ್ ಸಿದ್ಧಿಯನ್ನ ಅವರು ಪಡೆದುಕೊಂಡಿದ್ರು ಅಂತಾನೆ ಅಲ್ಲಿ ಅಕ್ಕ ಮಹಾದೇವಿ ತಾಯಿಯವರಿಗೂ ಕೂಡ ಆ ಭಾವಲಿಂಗೈಕ್ಯ ಸ್ಥಿತಿ ಅಲ್ಲಿ ಅಕ್ಕ ಮಹಾದೇವಿ ತಾಯಿಯವರಿಗೆ ಏನೇನ್ ಡೌಟ್ಸ್ ಗಳಿದ್ದು ಅಧ್ಯಾತ್ಮ ಜೀವನದಲ್ಲಿ ತನ್ನನ್ನ ಪರಮಾತ್ಮನಲ್ಲಿ ನೋಡೋದ್ರಲ್ಲಿ ಆ ಲಿಂಗ ವಿರಹದಲ್ಲಿ ಅವರು ಹೇಗೆ ಬದುಕಿದ್ರಲ್ಲ ಮೊದಲು ಅಕ್ಕ ಮಹಾದೇವಿ ತಾಯಿಯವರು ಒಬ್ಬ ದೇವ ವಿರಹಿಯಾಗಿ ಲಿಂಗದೇವನ ವಿರಹಿಯಾಗಿ ಬದುಕಿದ್ರು. ಸತಿ ಪತಿ ಭಾವದಿಂದ ಅವರಿದ್ರು. ಆದ್ರೆ ಅಲ್ಲಿ ಅಕ್ಕ ನೀಲಾಂಬಿಕಾ ತಾಯಿಯವರ ಸನ್ನಿಧಾನಕ್ಕೆ ಬಂದ ಮೇಲೆ ಅಲ್ಲಿ ಅವರು ಆ ಪರಮಾತ್ಮನನ್ನ ತಂದೆಯಾಗಿ ನಾನು ಅವರ ಮಗಳಾಗಿ ಅವರು ಆ ಭಾವನೆ ಅಂದ್ರೆ ಎಷ್ಟು ಅದು ಒಂದು ಈ ವಿರಹ ಗಂಡ ಹೆಂಡತಿಯಲ್ಲಿ ಇರ್ತಕ್ಕಂಥ ಭಾವನೆಗಿಂತ ಹೆಚ್ಚು ಆತ್ಯಂತಿಕ ಒಂದು ಅನುಭವ ಎಲ್ಲಿರುತ್ತೆ ಅಂದ್ರೆ ತಂದೆ ಮಗಳು ಅಂತಕ್ಕಂಥ ಭಾವದಲ್ಲಿ ಅಲ್ಲಿ ಫುಲ್ ಸೆಕ್ಯೂರ್ ಇರುತ್ತೆ ಮನಸ್ಸು. ಒಬ್ಬ ಮಗುವಿಗೆ ತಂದೆ ಜೊತೆಗಿದ್ರೆ ಇಡೀ ಜಗತ್ತೇ ತನ್ನ ಜೊತೆಯಲ್ಲಿ ಇದ್ದಂಗೆ. ಅದಕ್ಕಾಗಿ ಅಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ರಲ್ಲ ಕೊನೆಗೆ, ಭವಗೆಟ್ಟು ಬಂದ ಮಗಳೇ ಬಾರೆಂದು ಕರುಣದಿಂದ ಬಿಗಿದಪ್ಪಿದಡೆ ಚನ್ನಮಲ್ಲಿಕಾರ್ಜುನ ದೇವನ ಹೃದಯ ಕಮಲದಲ್ಲಿ ನಾನು ಅಡಗಿದೆನು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಕದಳಿ ಎಂಬುದು ಮನ, ಕದಳಿ ಎಂಬುದು ಭವ ಘೋರಾರಣ್ಯ. ಈ ವಿಶ್ವರಾಜ್ ಕದಳಿ ಎಂಬುದು ಭವ ಘೋರಾರಣ್ಯ, ಕದಳಿಯ ಬನ ಹೊಕ್ಕು ತವೆ ಬದುಕಿ ಬಂದೆನು, ಕದಳಿಯ ಬನದಲ್ಲಿ ಭವಹರನ ಕಂಡೆನು, ಭವಗೆಟ್ಟು ಬಂದ ಮಗಳೇ ಬಾರೆಂದು ಕರುಣದಿಂದ ಬಿಗಿದಪ್ಪಿದಡೆ ಚನ್ನ ಮಲ್ಲಿಕಾರ್ಜುನ ದೇವನ ಹೃದಯ ಕಮಲದಲ್ಲಿ ಅಡಗಿದೇನು ಅಂತೇಳಿ ಈ ರೀತಿ ಒಂದು ಪತಿಯಾಗಿ ಭಾವಿಸಿ ಆ ವಿರಹದಲ್ಲಿ ಈ ಬದುಕಿರ್ತಕ್ಕಂಥ ಅಕ್ಕ ಮಹಾದೇವಿ ತಾಯಿಯವರು ಆ ಗಂಗಾಂಬಿಕಾ ತಾಯಿಯವರ ಮಾರ್ಗದರ್ಶನದಿಂದಾಗಿ ಅವರ ಒಂದು ಅನುಗ್ರಹದಿಂದಾಗಿ ಆ ರೀತಿ ಪರಮಾತ್ಮನನ್ನ ಲಿಂಗದೇವನನ್ನ ಚನ್ನಮಲ್ಲಿಕಾರ್ಜುನ ದೇವನನ್ನ ಪಿತನಾಗಿ ಕಂಡು ತಾವು ಮಗಳಾಗಿ ಅತ್ಯಂತ ಸೆಕ್ಯೂರ್ ಭಾವವನ್ನ ಅವರು ಹೊಂದಿದ್ರು ಅಂತಕ್ಕಂಥದ್ದನ್ನ ಅಕ್ಕನ ಮಹಾದೇವಿ ತಾಯಿಯವರ ವಚನದಿಂದಲೂ ನಮಗೆ ದೃಢಪಡುತ್ತೆ. ಅದಕ್ಕಾಗಿ ಈ ರೀತಿ ಸಿದ್ದರಾಮೇಶ್ವರರವರು ಕೊಂಡಾಡ್ತಾರೆ. ಇನ್ನ ಪತಿಯ ಜೊತೆ ಹೇಗೆ ಬಾಂಧವ್ಯ ಇತ್ತು, ಅವರು ಬಾಂಧವ್ಯ ಒಂದು ನಾನು ಗುರು ಬಸವಣ್ಣರ ವಚನ ಮೋಸ್ಟ್ಲಿ ಇಲ್ಲಿ ನಾನು ಅದನ್ನ ಕಂಡಿಲ್ಲ. ಒಂದು ಈ ಪ್ರಥಮ ರಾತ್ರಿ ಅಂತ ಕರೀತಾರಲ್ಲ, ಮದುವೆ ಆದ್ಮೇಲೆ ಪ್ರಥಮ ರಾತ್ರಿ ಅಂದ್ರೆ ಮದುವೆಯಾಗಿರ್ತಕ್ಕಂಥ ಹೆಣ್ಣು ಮಗಳು ಸ್ತ್ರೀ ಒಬ್ಬ ಗಂಡನ ಮನೆಗೆ ಹೋದಾಗ ಮೊದಲನೇ ದಿನ ಏನು ಹೋಗಿರ್ತಾರ ಅಂತ ಒಂದು ಪ್ರಥಮ ರಾತ್ರಿ ಅಂತ ನಾವು ಕರಿತೇವೆ. ಅಂಥ ಪ್ರಥಮ ರಾತ್ರಿಯಲ್ಲಿ ಅಲ್ಲಿ ಗುರು ಬಸವಣ್ಣನವರ ಜೀವನದಲ್ಲಿ ಏನ್ ನಡೀತು ಅಂತಕ್ಕಂಥದ್ದು ಒಂದು ವಚನ ಸಿಕ್ಕಿದೆ ನನಗೆ. ಆ ವಚನ ಯಾವ ತರ ಇದೆ ಅಂತಂದ್ರೆ, 5 ಮಾನವ ಕುಟ್ಟಿ 4 ಮಾನವ ಮಾಡು ಕಂಡ ಮದುವಳಿಗೆ. ಈ ವಚನದ ಸ್ಟಾರ್ಟಿಂಗ್ ಲೈನ್ ಹೀಗೇನೆ ಇದೆ. ನಾನು ನನ್ನ ಈ ಲೇಖನದಲ್ಲಿ ಆ ವಚನ ಕಾಣಿಸಿಲ್ಲ. ತಾವು ಆಮೇಲೆ ವಚನ ಸಂಪುಟದಲ್ಲಿ ಈ ವಚನವನ್ನ ಹುಡುಕೊಂಡು ತಾವು ನೋಡ್ರಿ, ಬಹಳ ಚೆನ್ನಾಗಿದೆ ಆ ವಚನ. ಅದು ಶುರು ಆಗುತ್ತೆ ಹೀಗೆ, 5 ಮಾನವ ಕುಟ್ಟಿ 1 ಮಾನವ ಮಾಡು ಮದವಳಿಗೆ, 5 ಮಾನವ ಕುಟ್ಟಿ 4 ಮಾನವ ಮಾಡು ಮದವಳಿಗೆ, 4 ಮಾನವ ಕುಟ್ಟಿ ಒಮ್ಮನವ ಮಾಡು ಮದವಳಿಗೆ. ಇದು ನಮ್ಮ ಜೀವನ ಮದುವಳಿಗೆ, ಇದು ನಮ್ಮ ಬಾಳುವೆ ಮದುವಳಿಗೆ. ಮದವಳಿದು ನಿಂದರೆ ನಮ್ಮ ಲಿಂಗ ದೇವೆಯನ್ನು ಸನ್ನಿಹಿತನಾಗುವನು. ಈ ರೀತಿ ಒಂದು ಉಪದೇಶ ಮಾಡ್ತಾರೆ ಗುರು ಬಸವಣ್ಣರು. ನನ್ನ ಜೀವನ ಹೆಂಗಿದೆ, ನನ್ನ ಜೀವನ ಹೇಗಿದೆ ಅಂತ ಗುರು ಬಸವಣ್ಣವರು ಅಲ್ಲಿ ನೀಲಾಂಬಿಕಾ ತಾಯಿಯವರಿಗೆ ಒಂದು ಉಪದೇಶವನ್ನ ಮಾಡ್ತಾರೆ. ಪತಿಯ ಜೊತೆ ನೀನ್ ಹೆಂಗ್ ಬದುಕ್ಬೇಕು ಅಂತಂದ್ರೆ 5 ಮಾನವ ಕುಟ್ಟಿ 4 ಮಾನವ ಮಾಡು ಮದವಳಿಗೆ. ಈ ಪಂಚೇಂದ್ರಿಯಗಳನ್ನ ಕುಟ್ಟಿ ಅಥವಾ 5 ಮಾನವ ಕುಟ್ಟಿ ಒಮ್ಮನವ ಮಾಡು ಮದವಳಿಗೆ ಅಂತ ಹೇಳ್ತಾರೆ. ಈ 5
ಪಂಚೇಂದ್ರಿಯಗಳನ್ನ ಇವುಗಳನ್ನೆಲ್ಲ ಕುಟ್ಟು ಹಾಕ್ಬೇಕು, ಅವುಗಳನ್ನ ನೀನು ತೊಡೆದು ಹಾಕ್ಬೇಕು, ಅವುಗಳ ನೈಸರ್ಗಿಕ ಗುಣವನ್ನ ನೀನ್ ತೊಡೆದು ಹಾಕ್ಬೇಕು, ಈ ರೀತಿ ನನ್ ಜೊತೆ ನೀನು ಬದುಕಬೇಕು ಅಂತ ಮೊದಲನೇ ದಿನನೇ ಗುರು ಬಸವಣ್ಣವ್ರು ಹೇಳ್ತಾರೆ ಅವರಿಗೆ. ಆದ್ರೂ ಮದುವೆಯಾದ ಹೊಸದರಲ್ಲಿ ಕೆಲವು ವರ್ಷಗಳ ಕಾಲ ಅವರು ಪತಿ ಪತ್ನಿಯಂತೆ ಇದ್ದು ಬಾಲಸಂಗಯ್ಯನೆಂಬ ಮಗನನ್ನು ಅವರು ಪಡಿತಾರೆ. ನಂತರ ಬಾಲಸಂಗಯ್ಯನವರು ಕೆಲವೇ ವರ್ಷಗಳಲ್ಲಿ ಲಿಂಗೈಕ್ಯರಾದರೆಂದು ಅವ್ರು ನಮಗೆ ಕೆಲವೊಂದು ವಚನಗಳಲ್ಲಿ ಗೊತ್ತಾಗ್ತದೆ. ಅದಾದ ನಂತರ ಇವರಿಬ್ರು ಕೂಡ ಪತಿ ಪತ್ನಿ ಎಂಬ ಭಾವ ಒಳಿದು ಗುರು ಶಿಷ್ಯ ಎಂಬ ಭಾವ ಅಳವಡಿಸ್ಕೊಡ್ತಾರೆ. ಆ ನಂತರ ಗುರು ಶಿಷ್ಯ ಅಂತಕ್ಕಂಥ ಭಾವವನ್ನೂ ಕೂಡ ಮೀರಿ ನಾನು ಕೇವಲ ನೀವು ಪತಿ ಅಲ್ಲ, ನನ್ನ ಗುರು ಕೂಡ ಅಂತ ಮೊದಲು ಭಾವಿಸಿರ್ತಕ್ಕಂಥ ನೀಲಗಂಗಾಂಬಿಕಾ ತಾಯಿಯವರು ನಂತರದ ದಿನಗಳಲ್ಲಿ ಮತ್ತೆ ಪತಿ ಪತ್ನಿ ಗುರು ಶಿಷ್ಯ ಅಂತಕ್ಕಂಥ ಭಾವ ಒಳಿದು ತಂದೆ ಮಗಳು ತಾಯಿ ಮಗ ಅಂತಕ್ಕಂಥ ಭಾವ ಅಳವಡಿಸ್ಕೊಳ್ತಾರಲ್ಲ, ಇದು ಒಂದು ಸಾಂಸಾರಿಕ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಪಡೆಯಬೇಕಾಗಿರ್ತಕ್ಕಂಥ ಆತ್ಯಂತಿಕ ಸಿದ್ಧಿ ಅಂತಂದ್ರೆ ಇದೆ. ನಾವು ಪ್ರತಿಯೊಬ್ರು ಕೂಡ ಒಂದಿಲ್ಲ ಒಂದಿನ ಇಂಥ ಭಾವ ತಳಬೇಕು. ನಾವು ಸಂಸಾರದಲ್ಲಿ ಇದ್ರೂ ಕೂಡ ಇಲ್ಲಿ ಅದಕ್ಕಾಗಿ ಅವ್ರು ಹೇಳ್ತಾರೆ, ಆದಿ ಅನಾದಿ ತತ್ವವ ಭೇದಿಸಿ ಕೊಟ್ಟ ಗುರುವೆ. ಅಪ್ರಮಾಣದ ನಮ್ಮ ಅಣ್ಣವರು ಬಾಳಪ್ಪಣ್ಣವರು ಈ ವಚನ ತುಂಬಾ ಚೆನ್ನಾಗಿ ಹಾಡಿದ್ರು ಇವತ್ತು. ಆದಿ ಅನಾದಿ ತತ್ವವ ಭೇದಿಸಿ ಕೊಟ್ಟ ಗುರುವೆ, ಅಪ್ರಮಾಣದ ಬೆಳಗ ಭೇದಿಸಿ ಕೊಟ್ಟ ಗುರುವೆ, ಅಕಾರ ಉಕಾರ ಮಕಾರ ಕಳೆಯ ನರುಹಿಸಿ ಕೊಟ್ಟ ಗುರುವೆ, ಇಷ್ಟ ಪ್ರಾಣ ಭಾವವಿದೆಂದು ತೋರಿದ ಗುರುವೆ, ನಿಜವನ್ ಅರುಹಿಸಿ ಕೊಟ್ಟ ಗುರುವೆ, ನಿರ್ಮಳ ಪ್ರಭೆಯ ತೋರಿದ ಗುರುವೆ, ನಿಜವನ್ ಅನುಭವಕ್ಕೆ ತಂದ ಗುರುವೆ, ನಿಮ್ಮ ಘನವ ಕಾಂಬ ಕಣ್ಣು ಕ್ರಮಗೆಟ್ಟಿತ್ತು ಸಂಗಯ್ಯ, ಬಸವನ ಪ್ರಭೆ ಎಲ್ಲಿ ಅಡಗಿತು ಅಂತಕ್ಕಂಥ ಈ ರೀತಿ ಇಂಥ ಮಹಾಗುರು ನೀವು ನನಗೆ ಅಂತ ಹೇಳ್ಬಿಟ್ಟು ಆ ಗುರು ಬಸವಣ್ಣವರನ್ನ ಕೊಂಡಾಡ್ತಕ್ಕಂಥ ಪ್ರತಿಯೊಂದು ಶಬ್ದದಲ್ಲೂ ಗುರುವೇ ಗುರುವೇ ಅಂತ ಕೊಂಡಾಡಿ ಈ ರೀತಿ ಗುರು ಬಸವಣ್ಣನವರನ್ನು ನೀಲಾಂಬಿಕೆ ತಾಯಿಯವರು ಕೇವಲ ಪತಿ ಎಂದು ಭಾವಿಸದೆ ಗುರು ಅಂತಕ್ಕಂಥದ್ದು ಭಾವಿಸಿದ್ರು. ಅದಕ್ಕೆ ನಂತರದ ದಿನಗಳಲ್ಲಿ ಅದನ್ನೂ ಮೀರಿ ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನ್ನಲಾಗದು ಬಸವನ ಎನಗೆ, ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನ್ನಲಾಗದು ಬಸವನ ಎನಗೆ, ಉಭಯ ಕುಳವ ಹರಿದು ಬಸವಂಗೆ ಶಿಶುವಾನದೆನು, ಬಸವನೆನ್ನ ಶಿಶುವಾದನು, ಪ್ರಮಥರು ಪುರಾತರು ಸಾಕ್ಷಿಯಾಗಿ ಸಂಗಯ್ಯ ನಿಕ್ಕಿದ ದಿವ್ಯವ ಮೀರದೆ ಬಸವನೊಳಗ ನಡಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಪ್ರಮಥರ ಪುರಾತರ ಸಾಕ್ಷಿಯಾಗಿ ನಾವು ಈ ರೀತಿ ಮಡದಿ ಮತ್ತು ಪುರುಷ ಅಂತಕ್ಕಂಥ ಭಾವವನ್ನು ಹರಿದು ತಂದೆ ಮಗಳು ತಾಯಿ ಮಗ ಅಂತಕ್ಕಂಥ ಭಾವನೆ ಅಳವಡಿಸ್ಕೊಂಡಿದ್ರು. ನಿಜವಾಗಿಯೂ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಲಿಂಗಾಯತ ಧರ್ಮದಲ್ಲಿ ದಾಂಪತ್ಯದ ಜೀವನದ ಸಾರವೇ ಇದಾಗಿದೆ. ಲಿಂಗಾಯತ ಧರ್ಮದಲ್ಲಿ ದಾಂಪತ್ಯ ಜೀವನದ ಸಾರವೇ ಇದಾಗಿದೆ. ಪ್ರತಿಯೊಬ್ಬ ಲಿಂಗಾಯತ ಧರ್ಮದ ಗೃಹಸ್ಥರು ಶರಣರು ತಮ್ಮ ಜೀವನದ ಒಂದಿಲ್ಲ ಒಂದು ದಿನ ತಮ್ಮ ಪತಿ ಪತ್ನಿಯರ ಅಂತಕ್ಕಂಥ ಭಾವವನ್ನು ಹರಿದು ಇಲ್ಲಿ ಈ ರೀತಿ ತಾಯಿ ಮಗಳು ತಂದೆ ಮಗ ಅಂತಕ್ಕಂಥ ಭಾವವನ್ನು ಅಳವಡಿಸ್ಕೊಳ್ಬೇಕು. ಸತಿಪತಿಯರಿಬ್ಬರೂ ಕೂಡ ಲಿಂಗದೇವನಿಗೆ ಸತಿಯಾಗಿ ಬದುಕಬೇಕು ಅಂತಕ್ಕಂಥದ್ದೇ ನಮ್ಮ ಲಿಂಗಾಯತ ಧರ್ಮದ ಸಾಧ. ಇದು ನಾವು ಮಾತಾಡಿದಷ್ಟು ಸುಲಭ ಅಲ್ಲ, ಇದು ಆತ್ಯಂತಿಕ ಸಿದ್ಧಿ. ಲಿಂಗಾಯತ ಧರ್ಮದ ಮಾರ್ಗದಲ್ಲಿ ನಡೀತಕ್ಕಂಥ ದಂಪತಿಗಳು ತಮ್ಮ ಜೀವನದಲ್ಲಿ ಪಡೆದುಕೊಳ್ಳುವ ಆತ್ಯಂತಿಕ ಸಿದ್ಧಿ ಅಂತಂದ್ರೆ ಇದೆ. ಪತಿಯನ್ನ ಪಿತನಾಗಿ ಮಾಡಿಕೊಳ್ತಕ್ಕಂಥದ್ದು, ಸತಿಯನ್ನ ಮಾತೆಯನ್ನಾಗಿ ಮಾಡಿಕೊಳ್ಳುವಂತಹ ಸಾಧನೆ ಇದು ಪ್ರತಿಯೊಬ್ರು ಮಾಡ್ಕೊಳ್ಬೇಕು. ಒಂದಿಲ್ಲ ಒಂದ್ ಜೀವನದಲ್ಲಿ ನಾವು ಮಾಡ್ಬೇಕು. ಪ್ರತಿಯೊಬ್ಬ ಲಿಂಗ ಧರ್ಮೀಯರು ಒಂದು ಹಂತದಲ್ಲಿ ಈ ಭಾವವನ್ನು ಅಳವಡಿಸ್ಕೊಳ್ಬೇಕು. ಪತಿ ಪತ್ನಿಯರಿಬ್ಬರು ದೇವರಿಗೆ ಸತಿಯಾಗಿ ಇಬ್ಬರು ಶರಣಸತಿ ಲಿಂಗಪತಿ ಭಾವವನ್ನು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನಮ್ಮ ನೀಲಗಂಗಾಂಬಿಕಾ ತಾಯಿಯವರು ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೂಡ ಅವರು ಕೊಡ್ತಾರೆ. ಅವರು ನೋಡ್ರಿ ಎರಡು ರೀತಿ ಉಪದೇಶ ಇರುತ್ತೆ. ಒಂದು ವರ್ತನೋಪದೇಶ ಅಂತಿರುತ್ತೆ, ಇನ್ನೊಂದು ವಚನೋಪದೇಶ ಅಂತಿರುತ್ತೆ. ವಚನೋಪದೇಶ ಅಂದ್ರೆ ಬಾಯಿಯಿಂದ ಹೇಳ್ತಕ್ಕಂಥದ್ದು, ನಾವು ಪ್ರವಚನ ಮಾಡ್ತಕ್ಕಂಥದ್ದು. ಇನ್ನು ವರ್ತನೋಪದೇಶ ಅಂತಂದ್ರೆ ತಾನು ಅವರು ನಡೆದಿರ್ತಕ್ಕಂಥ ದಾರಿ, ಅವರು ಸವಿಸಿರ್ತಕ್ಕಂಥ ಜೀವನ, ಅದು ನಮಗೆ ಒಂದು ಪರಂಪರೆಯಾಗಿ ಮಾರ್ಪಡುತ್ತೆ. ಅವರು ನಡೆದುಕೊಂಡಿರ್ತಕ್ಕಂಥ ರೀತಿ, ಅವರ ವರ್ತನೆಗಳೇ ನಮಗೆ ಉಪದೇಶ. ಈ ರೀತಿ ಆ ರೀತಿ ವರ್ತನೆಯಿಂದ ನಮಗೆ ಈ ರೀತಿ ಪರೋಕ್ಷವಾಗಿ ತಮ್ಮ ವರ್ತನೆ ಉಪದೇಶವನ್ನ ನೀಲಗಂಗಾಂಬಿಕಾ ತಾಯಿಯವರು ನಮಗೆ ಕೊಟ್ಟಿದ್ದಾರೆ. ಇನ್ನ ಅವ್ರ ಜೀವನದ ಒಂದು ಸಂದೇಶ, ಈಗ ನಾವೇನ್ ನೋಡಿದೀವಿ, ಮೊದಲು ಅವರ ಬಾಲ್ಯ ಜೀವನ, ಪತಿಯೊಂದಿಗಿನ ಬಾಂಧವ್ಯ, ಮತ್ತೆ ಅವರ ಒಂದು ಹೇಗಿತ್ತು, ಅವ್ರ ತಂದೆ ಮನೆಯಲ್ಲಿ ಹೇಗಿದ್ರು, ಇವೆಲ್ಲ ನೋಡ್ಕೊಂಡ್ಮೇಲೆ ಇನ್ನು ಕೊನೆಗೆ ಅವ್ರ ಸಂದೇಶ ಏನಿತ್ತು, ಬಹಳ
ವಿಶೇಷವಾಗಿರ್ತಕ್ಕಂಥ ಈ ಒಬ್ಬೊಬ್ಬರದ್ದು ಒಂದ್ ರೀತಿ ಸಂದೇಶ ಇರುತ್ತೆ. ಹಾಗಿರುವಾಗ ಈ ತಾಯಿಯ ಸಂದೇಶ ಹೇಗಿತ್ತು, ಏನು ಅವ್ರ ಸಂದೇಶ ಒಂದು ವಚನದಲ್ಲಿ ನಾನು ಹೇಳೋದಾದ್ರೆ ಅವ್ರು ಹೇಳ್ತಾರೆ, ಆಗಿಂಗೆ ಮುಯ್ಯಾನದಿರು, ಆಗಿಂಗೆ ಮುಯ್ಯಾನದಿರು, ಚೇಗಿಂಗೆ ಬೆಂಬೀಳದಿರು, ಅಹಾಮನವೇ ಸಂತೈಸಿಕೋ ನಿನ್ನ ನೀನೆ, ಆಗೆಂದಡೆ ನಿನ್ನ ವಶವಲ್ಲ, ಹೋಗೆಂದಡೆ ನಿನ್ನಿಚ್ಛೆಯಲ್ಲ, ಭೋಗಾದಿ ಭೋಗಗಳೆಲ್ಲವೂ ಸಂಗಯ್ಯನಧೀನವಾಗಿ. ಏನು ಇದ್ರ ವಚನದ ಅರ್ಥ ಅಂದ್ರೆ, ಬಹುಶಃ ಈ ವಚನವನ್ನ ಬಾಲ ಸಂಗಯ್ಯನವರು ಲಿಂಗೈಕ್ಯರಾದಾಗ ಬರೆದಂತೆ ನನಗನ್ಸ್ತದೆ. ನಮ್ಮ ಜೀವನದಲ್ಲಿ ಬರುವ ಸುಖ ದುಃಖ, ನೋವು ನಲಿವು, ಆಪತ್ತು ವಿಪತ್ತು ಇವೆಲ್ಲವೂ ಕೂಡ ಲಿಂಗದೇವನ ಅಧೀನದಲ್ಲಿರ್ತವೆ. ಅದಕ್ಕಾಗಿ ನಾವು ವಿಹ್ವಲಗೊಳ್ಳಬಾರದು ಎನ್ನುವುದೇ ಈ ವಚನದ ಸಂದೇಶವಾಗಿದೆ. ನನಗಿಂಥದ್ದಾಗ್ಬೇಕು ಆಗ್ಬೇಕು ಆಗ್ಬೇಕು ಅಂತ ಅದಕ್ಕೆ ಏನು ಮುಯ್ಯಾನದಿರು, ಇದು ನನ್ಗೆ ಹಿಂಗಾಗ್ಲಿ, ಅದನ್ ಕೊಡ್ತೀನಿ ಇದನ್ ಮಾಡ್ತೀನಿ ಅಂತ ಈ ರೀತಿ ಮಾಡೋದ್ ಬೇಡ. ಚೇಗಿಂಗೆ ಬೆಂಬೀಳದಿರು, ಏನಾರ ತೊಂದ್ರೆ ಆದ್ರೆ ಕಷ್ಟ ಆದ್ರೆ ಅದಕ್ಕೂ ನೀನು ಅದಕ್ ಬೆನ್ನು ತೋರ್ಸ್ಬೇಡ. ಅಹಾಮನವೇ ಸಂತೈಸಿಕೋ ನಿನ್ನ ನೀನೆ, ಆಗೆಂದಡೆ ನಿನ್ನ ವಶವಲ್ಲ. ಇಂಥದೆಲ್ಲ ಆಗ್ಬೇಕು ಅಂತಂದ್ರೆ ಅದು ನನ್ ಕೈಯಲ್ಲಿಲ್ಲ, ಅಥವಾ ಏನೋ ಒಂದು ಕೆಟ್ಟದಾಗಿದೆ ನಮ್ಗೆ, ಅದು ಹೋಗ್ಬೇಕು, ಇದು ಹೋಗೆಂದಡೆ ನಿನ್ನಿಚ್ಛೆ ಇಲ್ಲ. ಏನೋ ಒಂದು ಆಗಿದೆ, ನಮ್ ಕಷ್ಟ ಕಾಲ ಬಂದಿದೆ ಅಂತಂದ್ರೆ ಅದು ನಮ್ಮ ಇಚ್ಛೆ, ಅದು ಹೋಗ್ಬೇಕಂದ್ರೆ ನಮ್ಮ ಇಚ್ಛೆ ಇಲ್ಲ. ಭೋಗಾದಿ ಭೋಗಗಳೆಲ್ಲವೂ ಸಂಗಯ್ಯನಧೀನವಾಗಿ, ಏನೇ ಕಷ್ಟ ಸುಖ ದುಃಖ ನೋವು ನಲಿವು ಇವೆಲ್ಲವೂ ಅಲ್ಲಿ ಪರಮಾತ್ಮ ಲಿಂಗದೇವನ ಅಧೀನವಾಗಿರ್ತವೆ. ಅವನಿಗೆ ಶರಣಾಗತರಾಗ್ಬೇಕು, ಶರಣಾಗತರಾಗಿ ನಾವು ನಮ್ಮ ಜೀವನದ ಕಷ್ಟವನ್ನ ನಾವು ನೀಗಬೇಕು ಅಂತಕ್ಕಂಥದ್ದು ಇವರ ಒಂದು ಸಂದೇಶ ಆಗಿದೆ. ಅವರ ಒಂದು ಸಂದೇಶದಿಂದಲೇ ಜನಪದ ಕವಿಗಳು ಒಂದು ಮಾತು ಬರೀತಾರೆ. ಈ ತಾಯಿ ನೀಲಾಂಬಿಕೆಯವರ ಜೀವನವನ್ನ ನೋಡ್ಕೊಂಡೆ ಅದ್ರಲ್ಲಿ ಬರುತ್ತೆ ಒಂದ್ ಕಡೆ, ಏನಂತ ಬರುತ್ತೆ ಅಂದ್ರೆ, ಕಷ್ಟ ಬೇಡೆಂದರೆ ನಿಷ್ಠುರಳಾದೇನು ದೇವ, ಕಷ್ಟ ಬೇಡೆಂದರೆ ನಿಷ್ಠುರನಾದೇನು ದೇವ. ಯಾಕೆಂದ್ರೆ ನಮ್ ಕಷ್ಟ ಬೇಡ ಅನ್ಲಿಕ್ಕೆ ನಮಗ್ ಹಕ್ಕಿಲ್ಲ. ನಮ್ಮ ಕರ್ಮಾನುಸಾರವಾಗಿ ನಮಗೆ ಕಷ್ಟ ಕಾರ್ಪಣ್ಯ ಎಲ್ಲ ಬಂದೇ ಬರ್ತವೆ. ಅದಕ್ಕಾಗಿ ಕಷ್ಟ ಬೇಡೆಂದರೆ ನಾನು ನಿಷ್ಠುರನಾದೇನು ದೇವ, ಕಷ್ಟವಿರಲಿ ನಿನ್ನ ಕರುಣೆ ಇರಲಿ, ನೀನ್ ಕೊಡುವಂತ ಕಷ್ಟ ಇರ್ಲಿ, ಆದ್ರೆ ಅದ್ರ ಜೊತೆಗೆ ಆ ಕಷ್ಟವನ್ನ ಗೆಲ್ಲುವಂತಹ, ಕಷ್ಟವನ್ನ ಎದುರಿಸುವಂತಹ ನಿನ್ನ ಕರುಣೆ ನನ್ನ ಮೇಲಿರ್ಲಿ ಅಂತ, ಶಕ್ತಿಯ ಕೊಡತಕ್ಕಂಥ ಕರುಣೆ ನನ್ನ ಮೇಲಿರ್ಲಿ. ಕಷ್ಟ ಬೇಡೆಂದರೆ ನಿಷ್ಠುರನಾದೇನು ದೇವ, ಕಷ್ಟವಿರಲಿ ನಿನ್ನ ಕರುಣೆ ಇರಲಿ, ಇಷ್ಟಿರುವ ಬದುಕು ನೂರಿರಲಿ ಅಂತ ಹೇಳ್ತಾರೆ ಜನಪದ ಕವಿಗಳು. ಹೀಗೆ ಇಂಥ ನಿನ್ನ ಕರುಣೆಯನ್ನ, ಅದನ್ನೇ ಅಕ್ಕಮಹಾದೇವಿ ತಾಯಿಯವರು ಹೇಳಿದ್ರಲ್ಲ, ನಿನ್ನರಿಕೆಯ ಮೋಕ್ಷವೇ, ನಿನ್ನರಿಕೆಯ ನರಕವೇ ಮೋಕ್ಷವಯ್ಯ ಅಂತಂದ್ರು. ನಿನ್ನರಿಕೆಯ, ನಿನ್ನನ್ನು ಅರಿತಕ್ಕಂಥ ನರಕನೇ ಆಗಿದ್ರು ಕೂಡ ಅದು ನನಗ್ ಮೋಕ್ಷ, ನಿನ್ನ ನರಿಯದ ಸ್ವರ್ಗವೇ ನರಕವಯ್ಯ ಅಂತಂದ್ರು ಅವ್ರು. ಅದಕ್ಕಾಗಿ ಈ ರೀತಿ ಬಹುಶಃ ಈ ವಚನವನ್ನು ಏನು ಬಾಲಸಂಗಯ್ಯನವರು ಲಿಂಗೈಕ್ಯರಾದಾಗ ಏನ್ ಬರ್ದಿದ್ರು, ಈ ರೀತಿ ನಾವು ನಾವು ಆಪತ್ತು ವಿಪತ್ತು ಬಂದಾಗ ಲಿಂಗ ದೇವರ ಅಧೀನದಲ್ಲಿರ್ತವೆ, ಅವ್ರಿಗೆ ಶರಣಾಗ್ಬೇಕೆ ಹೊರತು ನಾವು ವಿಹ್ವಲಗೊಳ್ಳಬಾರ್ದು, ಒಂದು ಸಮಚಿತ್ತವನ್ನ ನಾವು ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಈ ವಚನದ ಸಂದೇಶ ಆಗಿದೆ. ಅವ್ರು ಹೇಳ್ತಾರೆ, ಎಲೆ ಶರಣರಿರ, ಎಲೆ ಭಕ್ತರಿರ, ಭಕ್ತಿ ಕಾಂಡದ ಮೂಲಿಗನ ಕಾಣಿರೇ ಬಸವನ, ಆ ಭಕ್ತಿಯ ಸಂಘದ ಐಕ್ಯನ ಕಾಣಿರೇ ಬಸವನ, ಭಕ್ತಿಯ ನಿಜ ಸಮಾಧಿಯ ಸುಖವ ಕರುಣಿಸುವ ಅಯ್ಯ ಬಸವನ, ಸಂಗಯ್ಯನ ಪ್ರಸಾದಿಯಾದ ಬಸವನ ಕಾಣಿರೇ ಭಕ್ತರು. ಅವ್ರು ಹೇಳ್ತಾರೆ, ಗುರು ಬಸವಣ್ಣನವರು ವೈಚಾರಿಕವಾದ ಭಕ್ತಿ ಪರಂಪರೆಯ ಮೂಲಿಗರಾಗಿದ್ದಾರೆ. ಇದು ಬಹಳ ಮುಖ್ಯ. ಗುರು ಬಸವಣ್ಣವ್ರು ಬರೋದ್ಕಿಂತ ಮುಂಚೆ ಇಲ್ಲಿ ಭಕ್ತಿಗೇನ್ ಕಡಿಮೆ ಇರ್ಲಿಲ್ಲ, ಆದ್ರೆ ಅದು ಬಹಳ ಒಂದು ಮೂಢ ಭಕ್ತಿಯಾಗಿತ್ತು. ಅದಕ್ಕಾಗಿ ಗುರು ಬಸವಣ್ಣನವರು ವೈಚಾರಿಕ ಭಕ್ತಿ ಪರಂಪರೆಯ ಮೂಲಿಗರಾಗಿದ್ದಾರೆ. ಅವರನ್ನು ನೀವು ನಂಬಿ ಭಕ್ತಿಯ ನಿಜ ಸುಖವನ್ನು ಅನುಭವಿಸಿರಿ. ಎಲೆ ಶರಣರಿರ, ಎಲೆ ಭಕ್ತರಿರ, ಭಕ್ತಿ ಕಾಂಡದ ಮೂಲಿಗನ ಕಾಣಿರೇ. ಭಕ್ತಿ ಪರಂಪರೆಯ ಮೂಲಿಗ, ವೈಚಾರಿಕ ಭಕ್ತಿ ಪರಂಪರೆಯ ಮೂಲಿಗ ಗುರು ಬಸವಣ್ಣವರು. ಅಂಥ ಗುರು ಬಸವಣ್ಣನವರನ್ನ ನೀವು ನಂಬ್ರಿ, ಎಡಬಿಡದೆ ನಂಬ್ರಿ, ನೆರೆ ನಂಬ್ರಿ. ಗುರು ಬಸವಣ್ಣನವರು ಪರಮಾತ್ಮನು ಈ ಜಗತ್ತಿಗೆ ನೀಡಿದ ಪ್ರಸಾದ, ಅವರನ್ನು ಭಕ್ತಿಯಿಂದ ಸ್ವೀಕರಿಸ್ರಿ ಅಂತ ನೀಲಾಂಬಿಕಾ ತಾಯಿಯವರು ಗುರು ಬಸವಣ್ಣನವರನ್ನ ನೀವು ನಂಬಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ರೀತಿ ನಾನು ಆಕ್ಚುಲಿ ಈ ನೀಲಗಂಗಾಂಬಿಕಾ ತಾಯಿಯವರ ಈ ವಚನಗಳನ್ನ ಸಂಪಾದನೆ ಮಾಡ್ಬೇಕಂತ ಮಾತಾಜಿಯವರು ಇದ್ದಾಗೆ ಒಂದ್ಸಲ ಹೇಳಿದ್ರು ನನಗೆ. ಅವುಗಳನ್ನ ಅವ್ರ ಜೀವನ ಕ್ರಮಕ್ಕೆ ಅನುಗುಣವಾಗಿ ವಿಂಗಡಿಸ್ಬೇಕಂತ ಹೇಳ್ಬಿಟ್ಟು, ಆಮೇಲೆ ಒಂದು ಬಸವ ಪ್ರಲಾಪ ಅಂತ ಒಂದು ಪುಸ್ತಕ ಬರ್ದಿದ್ದೀನಿ ನಾನು. ಇನ್ನು ಸ್ವಲ್ಪ ಅದು ಮುಗಿಯೋ ಹಂತದಲ್ಲಿ. ಬಸವ ಪ್ರಲಾಪ ಅಂತಂದ್ರೆ
ಗುರು ಬಸವಣ್ಣವ್ರು ಲಿಂಗೈಕ್ಯರಾದಾಗ ಯಾವ್ಯಾವ ಶರಣರು ಯಾವ್ಯಾವ ರೀತಿ ಅವ್ರು ಹಂಬಲಿಸಿದ್ರು, ಯಾವ್ಯಾವ ರೀತಿ ಪ್ರಲಾಪಿಸಿದ್ರು ಅಂತಕ್ಕಂತ ಒಂದು ಗ್ರಂಥ ಅದು ರಚನೆಯಾಗಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ಮೋಸ್ಟ್ಲಿ ತಮ್ಗೆಲ್ಲರಿಗೂ ಸಿಗುತ್ತೆ. ಯಾವ್ಯಾವ ಶರಣರು ಗುರು ಬಸವಣ್ಣವ್ರ ಲಿಂಗೈಕ್ಯ ಆದ ತಕ್ಷಣ ಎಷ್ಟು ಅವರು ಕಷ್ಟ ದುಃಖ ಅನುಭವಿಸಿದ್ರು, ನೋವು ಅನುಭವಿಸಿದ್ರು, ಆ ಒಬ್ಬ ಗುರುವನ್ನ ಕಳೆದುಕೊಂಡೆ ಅಂತಕ್ಕಂಥದನ್ನ ಅಲ್ಲಿ ಬರ್ತದೆ. ಅದಕ್ಕಾಗಿ ಈ ರೀತಿ ಆತ್ಮಕಥನದಂತಿರುವ ವಚನಗಳು, ಅವರು ಜೀವಿಸಿದ ಬಗೆ, ಯಾರು ನಮ್ಮ ತಾಯಿ ನೀಲಮ್ಮ ತಾಯಿಯವರು ಜೀವಿಸಿರ್ತಕ್ಕಂಥ ಬಗೆ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ನಡೆದುಕೊಂಡಿರ್ತಕ್ಕಂಥ ರೀತಿ, ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳ ಬಗ್ಗೆ ತಿಳಿಸ್ತವೆ. ಹೀಗಾಗಿ ಅವರ ಎಲ್ಲಾ ವಚನಗಳು ಒಂದಿಲ್ಲ ಒಂದು ಸಂದೇಶವನ್ನ ನೀಡ್ತವೆ. ನಾನು ಇಲ್ಲಿ ಸಂಕ್ಷಿಪ್ತವಾಗಿ 2 ವಚನಗಳನ್ನ ನಾನು ಇಲ್ಲಿ ತಗೊಂಡಿದ್ದೇನೆ. ಆಗ್ಲೇ ಅನಸೂಯ ತಾಯಿಯವರು ಹೇಳಿದ ಹಾಗೆ ಅವರು ಇವತ್ತು ಎಲ್ಲಾ ವಚನಗಳನ್ನ ಅಧ್ಯಯನ ಮಾಡಿದ್ವಿ ಅಂತ ಹೇಳಿದ್ರು. ಬಹಳ ಸಂತೋಷ ಆಯ್ತು ಅವ್ರ ಮಾತು ಕೇಳಿ. ನಾವು ಕೂಡ ಅದೇ ರೀತಿ ಯಾರು ಯಾವತ್ತಾವತ್ತ ಆ ಶರಣರ ಜಯಂತಿ ಇರುತ್ತೋ, ಅಕ್ಕಮಹಾದೇವಿ ತಾಯಿಯವರ ಜಯಂತಿ ದಿವಸ ಅವ್ರದ್ದೆಲ್ಲಾ ವಚನಗಳನ್ನು ಓದ್ತೇನೆ ನಾನು. ನೀಲಾಂಬಿಕಾ ತಾಯಿಯವರ ಲಿಂಗೈಕ್ಯ ಸಂಸ್ಮರಣೆ ದಿವಸ ಎಲ್ಲಾ ವಚನಗಳನ್ನು ಓದ್ತೇನೆ. ಗುರು ಬಸವಣ್ಣನವರ ಲಿಂಗೈಕ್ಯ ಸಂಸ್ಮರಣೆ ಈ 5 ದಿನಗಳಲ್ಲಿ ಎಲ್ಲಾ ವಚನಗಳನ್ನು ಒಂದ್ಸಲ ಓದ್ಬಿಡ್ತೇನೆ. ಈ ರೀತಿ ನಾವು ಮೊದಲಿನಿಂದಲೂ ಇದೇ ಒಂದು ಅಳವಡಿಸ್ಕೊಂಡಿದ್ವಿ. ಅದನ್ನ ನಮ್ಮ ಅನುಸೂಯ ತಾಯಿಯವರು ಹೇಳಿದ್ರಲ್ಲ, ವಚನಗಳನ್ನ ಇವತ್ತು ಓದಿದ್ವಿ ಅಂತ ನನಗೆ ಬಹಳ ಸಂತೋಷ ಆಯ್ತು. ಅದಕ್ಕಾಗಿ ಅವರಲ್ಲಿ ನಾನು ನನ್ನನ್ನ ಕಂಡುಕೊಂಡೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಈ ರೀತಿ ಅವರ ಒಂದು ಸಂದೇಶ ಆದಾಗ ಕೊನೆಗೆ ಅವರ ಲಿಂಗೈಕ್ಯ ಹೇಗಿರುತ್ತೆ, ಅವರು ಹೇಗೆ ಲಿಂಗೈಕ್ಯರಾದ್ರು ಅಂತಕ್ಕಂಥದ್ದು ಇನ್ನು ಕೆಲವೇ ಸಂಕ್ಷಿಪ್ತವಾಗಿ ಒಂದು 5-10 ನಿಮಿಷಗಳಲ್ಲಿ ನಾನು ವಿವರಿಸ್ತೇನೆ. ಗಡಿಪಾರಿನ ಆಜ್ಞೆ ಹೊತ್ತು ಗುರು ಬಸವಣ್ಣನವರು ಒಂದು ಕೂಡಲ ಸಂಗಮದಲ್ಲಿ ತಪೋಮಗ್ನರಾಗ್ತಾರೆ. ಲಿಂಗ ದೇವನಿಂದ ತನ್ನಲ್ಲಿ ಒಡವೆರದು ಒಂದಾಗುವಂತೆ ಒಂದು ಸಂದೇಶವನ್ನ ಪಡಿತಾರೆ ಗುರು ಬಸವಣ್ಣವರು. ಆಗ ನೀಲಾಂಬಿಕೆ ತಾಯಿಯವರನ್ನ ಕರೆತರುವಂತೆ ಅಪ್ಪಣ್ಣನವರಿಗೆ ಹೇಳಿ ಕಳಿಸ್ತಾರೆ. ನಿನ್ನೆ ಈ ವಿಚಾರ ಸಾಕಷ್ಟು ಜನ ಕೇಳ್ತಾ ಇದ್ರು. ನಮ್ಮ ಷಟ್ಕಾರಣ್ಣ ಯಾರು ಇವರು ಸಂಶೆಟ್ಟಿ ಅಣ್ಣವ್ರು ಕೂಡ ಕೇಳ್ತಾ ಇದ್ರು. ಈ ರೀತಿ ಅವಾಗ ಅಲ್ಲಿ ಗುರು ಬಸವಣ್ಣವರು ಲಿಂಗೈಕ್ಯ ಆಗ್ಬೇಕು ಅಂತ ಏನ್ ಪರಮಾತ್ಮನಿಂದ ಸಂದೇಶ ಬರುತ್ತೋ ಅದಕ್ ಸಾಧನೆ ಬೇಕಾಗುತ್ತೆ. ಅದು ಕೂತ್ಕೊಂಡು ಸುಮಾರು ದಿನ ಸಾಧನೆ ಮಾಡ್ಬೇಕಾಗುತ್ತೆ, ಇಚ್ಛಾ ಮರಣ. ಹಾಗೆ ಪರಮಾತ್ಮನಲ್ಲಿ ಒಂದು ಪರಮಾತ್ಮನ ಸಂದೇಶ ಬಂದಾಗ ಅವ್ರು ಗುರು ಬಸವಣ್ಣವರು ನೀಲಾಂಬಿಕೆಯವರನ್ನ ಕರೆತರುವಂತೆ ಅಪ್ಪಣ್ಣನವರಿಗೆ ಹಡಪದ ಅಪ್ಪಣ್ಣವರಿಗೆ ಹೇಳಿ ಕಳಿಸ್ತಾರೆ. ಕೂಡಲ ಸಂಗಮ ಮತ್ತು ತಂಗಡಿಗೆ ಗ್ರಾಮಗಳು ಕೃಷ್ಣಾ ನದಿಯ 2 ದಂಡೆಗಳ ಮೇಲಿರ್ತಕ್ಕಂಥ ಗ್ರಾಮಗಳು. ಮಳೆಗಾಲವಾದ್ದರಿಂದ ಕೃಷ್ಣಾ ನದಿ ತುಂಬಿ ಹರಿತಾ ಇರ್ತದೆ. ಬಸವ ಕಲ್ಯಾಣದಿಂದ ಆಗಮಿಸಿದ ತಾಯಿ ನೀಲಾಂಬಿಕೆ ಮತ್ತು ಅಪ್ಪಣ್ಣನವರು ತಂಗಡಿಗೆಯಲ್ಲಿ ಬೀಡು ಬಿಟ್ಟಿರ್ತಾರೆ. ಅಂದಿನ ಕಾಲದಲ್ಲಿ ತಂಗಡಿಗೆಯಿಂದ ಕೂಡಲ ಸಂಗಮಕ್ಕೆ ಬರ್ಬೇಕು ಅಂತಂದ್ರೆ ಕೇವಲ ನದಿ ಹರಿಯುವಾಗ ದೋಣಿಯಲ್ಲಿ ಬರ್ಬೇಕಾಗಿತ್ತು. ಇಲ್ಲವೇ ಬೇಸಿಗೆಯಲ್ಲಿ ಆ ದಾರಿಗೊಂಟ ಒಂದು ಎತ್ತಿನ ಗಾಡಿ ದಾರಿ ಏನಿರ್ತದೋ ಆ ದಾರಿಯಲ್ಲಿ ಬರ್ಬೋದಾಗಿತ್ತು. ಅಷ್ಟೇ ದಾರಿ ಇತ್ತು. ಬೇಸಿಗೆ ಕಾಲದಲ್ಲಿ ಅದೇ ನದಿಯಲ್ಲಿ ನಡ್ಕೊಂಡು ಇಲ್ಲ ಒಂದು ಎತ್ತಿನ ಬಂಡಿಗಳ ದಾರಿಯಲ್ಲಿ ಬರ್ಬೇಕಾಗ್ತಿತ್ತು. ಮಳೆಗಾಲದಲ್ಲಿ ದೋಣಿಯಲ್ಲಿ ಕೂತ್ಕೊಂಡು ಬರ್ಬೇಕಾಗ್ತಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಇವಾಗ ಏನಾಗಿತ್ತು, ಈ ಪಂಚಮಿ ಶ್ರಾವಣ ಮಾಸ ಇದು ಮಳೆಗಾಲದ ಸಮಯ ಇರೋದ್ರಿಂದ ಇಲ್ಲಿ ನದಿ ತುಂಬಿ ಹರಿಯುತ್ತಿದ್ದಾಗ ನದಿ ದಾಟಲಿಕ್ಕಾಗದೆ 2-3 ದಿನ ಅಲ್ಲಿ ತಂಗಿರ್ತಾರೆ. ನೀಲಗಂಗಮ್ಮ ತಾಯಿಯವರು ಮತ್ತು ಹಡಪದಪ್ಪಣ್ಣವರು ಅಲ್ಲಿ ತಂಗಿರ್ತಾರೆ. ಆ ಕಡೆ ಕೂಡಲ ಸಂಗಮದಲ್ಲಿ ಇಷ್ಟಲಿಂಗ ಯೋಗ ನಿರತರಾಗಿದ್ದ ಗುರು ಬಸವಣ್ಣನವರು ದಿನಾಂಕ 37/11/1996 ಶ್ರಾವಣ ಶುದ್ಧ ಪಂಚಮಿ ಎಂದು ಅವರು ಲಿಂಗೈಕ್ಯರಾಗ್ತಾರೆ. ಅವರ ಸಮಾಧಿ ಮಾಡಿ ಅದರ ಮೇಲೆ ಜ್ಯೋತಿಯನ್ನ ಹಚ್ಚಿರುವುದನ್ನು ನೋಡಿ ನೀಲಾಂಬಿಕೆಯವರು ಗುರು ಬಸವಣ್ಣನವರು ಲಿಂಗೈಕ್ಯರಾಗಿರ್ತಕ್ಕಂಥದ್ದನ್ನು ತಿಳಿದುಕೊಳ್ತಾರೆ. ಗುರು ಬಸವಣ್ಣನವರು ಲಿಂಗೈಕ್ಯರಾದ ಮೇಲೆ ತಾಯಿ ನೀಲಾಂಬಿಕೆಯವರು ಬರೆದ ವಚನಗಳನ್ನು ಓದಿದ್ರೆ ನನ್ನ ಹೃದಯ ಅಂತೂ ಕಲಕಿದಂಗ ಆಗ್ತದೆ. ಹೃದಯನೇ ನನ್ನ ಒಡೆದೋದಂಗ ಆಗುತ್ತೆ. ಅಂಥ ವಚನಗಳು ನೀಲಾಂಬಿಕಾ ತಾಯಿಯವರು ಆರಂಭದಲ್ಲಿ ಒಂದಿಷ್ಟು ವಚನಗಳನ್ನು ಬರೆದು ಪ್ರಲಾಪನೆ ಗೈದು ದುಃಖವನ್ನ ತೋಡ್ಕೊಂಡು ಒಂದ್ ಸ್ವಲ್ಪ ಹೊತ್ತೆ ಆದ್ಮೇಲೆ ಒಂದು ದಿನ ಆದ್ಮೇಲೆ ನೆಕ್ಸ್ಟ್ ಡೇಗೆ ಅವರು ಒಂದು ಚಿತ್ತ ಸಮತೆಯನ್ನು ಪಡ್ಕೋತಾರೆ. ಆದ್ರೆ ಆರಂಭದಲ್ಲಿ ಎಷ್ಟು ಅದು ಆ ಪ್ರಲಾಪ ಅಂತಂದ್ರೆ ಅದು ಒಂದು ಅಲೌಕಿಕವಾಗಿರ್ತಕ್ಕಂಥ ಪ್ರಲಾಪ. ನನ್ನ ಗಂಡನನ್ನು ಕಳ್ಕೊಂಡೆ, ನನ್ನ ಬಾಳ ಸಂಗಾತಿಯನ್ನು ಕಳ್ಕೊಂಡೆ ಅಂತಕ್ಕಂಥ ಲೌಕಿಕವಾದ ಪ್ರಲಾಪ ಅಲ್ಲ ಅದು ಅಲೌಕಿಕವಾಗಿರ್ತಕ್ಕಂತಹ ಪ್ರಲಾಪ. ಒಬ್ಬ ಗುರುವನ್ನ ಕಳೆದುಕೊಂಡೆ, ನಾನು ತಂದೆಯನ್ನ ಕಳೆದುಕೊಂಡೆ, ಅಧ್ಯಾತ್ಮ ಪಥವನ್ನ ತೋರ್ತಕ್ಕಂಥ ಮಹಾ ಜಂಗಮನನ್ನ ನಾನು ಕಳೆದುಕೊಂಡೆ ಅಂತಕ್ಕಂಥ ಒಂದು ಪ್ರಲಾಪ ಅಲ್ಲಿ ನೀಲಗಂಗಮ್ಮ ತಾಯಿಯವರು ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ತಾ ಈ ವಚನ ನೋಡ್ರಿ. 1,96,000 ಜಂಗಮಕ್ಕೆ ಮಾಡುವ ಮಾಟವಳಿಯಿತ್ತು ಬಸವ, ಇಂದಿಗೆ ಊಟವಳಿಯಿತ್ತು ಬಸವ, ನಿರಾಲಂಬ ಮೂರ್ತಿಯೇ ರುವು ಕಾಣಿಸಿತಯ್ಯ ಬಸವ.
ನಿರಾಲಂಬ ಮೂರ್ತಿಯೇ ಇರುವು ಕಾಣಿಸಿತಯ್ಯ ಬಸವ ಸಂಗಯ್ಯ ಬಸವನ ರೂಪು ಎನ್ನಲ್ಲಿ ಅಡಗಲು ಅಂತ ಹೇಳ್ಬಿಟ್ಟು ಅವರ ಇಷ್ಟಲಿಂಗದಲ್ಲಿ ಏನು ನೀಲಾಂಬಿಕಾ ತಾಯಿಯವರ ಇಷ್ಟಲಿಂಗದಲ್ಲಿ ಆ ಗುರು ಬಸವಣ್ಣನವರ ರೂಪವನ್ನು ಕಂಡಾಗ ಅವ್ರು ಹೇಳ್ತಾರೆ, 1,96,000 ಜಂಗಮಕ್ಕೆ ಮಾಡುವ ಮಾಟ ಒಳಿಯಿತ್ತು ಬಸವ, ಇಂದಿಗೆ ಊಟ ಒಳಿಯಿತ್ತು ಬಸವ, ಇಂದಿಗೆ ಅವರ ಸಂಘ ಒಳಿದು ನಿರಾಲಂಬ ಮೂರ್ತಿಯೇ ಇರುವು ಕಾಣಿಸಿತಯ್ಯ ಬಸವ ಸಂಗಯ್ಯ ಬಸವನ ರೂಪು ಎನ್ನಲ್ಲಿ ಅಡಗಲು. ಅವರು ಗುರು ಬಸವಣ್ಣನವರ ರೂಪು ತಮ್ಮ ಕರಸ್ಥಲದಲ್ಲಿಯೇ ಗೋಚರಿಸಿ ಬಸವಣ್ಣವರೇ ಅವರಾದರೂ ಗುರು ಬಸವಣ್ಣನವರು ಒಂದು ದಿವ್ಯ ತೇಜ ಬೆಳಕು ಅವರನ್ನ ಆವರಿಸಿಕೊಂಡು ಬಿಡುತ್ತದೆ. ಅದಕ್ಕಾಗಂತ ಸಮಯ ಇನ್ನೊಂದು ವಚನ, ಸಮಯಾಚಾರ ಒಡಗಿದ ಬಸವ, ಸಂಘ ನಿಸ್ಸಂಗವಾದ ಬಸವ, ಶಬ್ದ ಒಡಗಿದ ಬಸವ, ಶೂನ್ಯ ಒಳಿದ ಬಸವ, ಪ್ರಸಾದ ಹಿಂಗಿದ ಬಸವ, ಪ್ರಸನ್ನ ಮೂರ್ತಿಯ ಕಂಡ ಬಸವ, ಪ್ರಭೆ ಎಳಿದ ಬಸವ, ಪ್ರಸನ್ನ ರೂಪು ಬಸವ, ಕಾಯವ ನಳಿದನಯ್ಯ ಸಂಗಯ್ಯನ ಗುರು ಬಸವ ಅಂತ ಈ ವಚನಗಳಿದಾವಲ್ಲ, ಇವು ಹೆಂಗ್ ಅರ್ಥ ಆಗ್ತವೆ, ಯಾವಾಗ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಗುರು ಬಸವಣ್ಣನವರ ಸಮಗ್ರ ವ್ಯಕ್ತಿತ್ವ, ಗುರು ಬಸವಣ್ಣನವರ ಸಮಗ್ರವಾಗಿರ್ತಕ್ಕಂಥ ಕ್ರಾಂತಿ, ಅವರ ಸಮಗ್ರ ಜೀವನ, ಅವರ ಸಮಗ್ರ ವಚನ, ಗುರು ಬಸವಣ್ಣನವರನ್ನ ಬೇರೆ ಬೇರೆ ಶರಣರು ಕೊಂಡಾಡಿರ್ತಕ್ಕಂಥ ವಚನ, ಈ ಎಲ್ಲ ವಚನಗಳನ್ನ ಅರ್ಥ ಆದ್ರೆ ಮಾತ್ರ ನಮಗೆ ಈ ನೀಲಾಂಬಿಕಾ ತಾಯಿಯವರ ವಚನಗಳು ಅರ್ಥ ಆಗ್ತವೆ. ಇದಕ್ಕಾಗಿ ಯಾಕೆಂದ್ರೆ ಅವ್ರ ಜೊತೆಯಲ್ಲಿದ್ದಿರ್ತಕ್ಕಂಥವ್ರು ಒಂದು ಬಾಳ ಸಂಗಾತಿಯಾಗಿ, ಆತ್ಮ ಸಂಗಾತಿಯಾಗಿ, ವಿಚಾರ ಪತ್ನಿಯಾಗಿ ಒಂದು ಅಲೌಕಿಕವಾಗಿರ್ತಕ್ಕಂಥ ಒಂದು ಸಂಬಂಧವನ್ನ ಹೊಂದಿ ಅವರು ಏನು ಬದುಕಿದ್ರಲ್ಲ, ಅದಕ್ಕಾಗಿ ಆ ತಾಯಿ ಹೇಳ್ತಾರೆ ಈ ಶಬ್ದಗಳಲ್ಲಿ, ಸಮಯಾಚಾರ ಒಡಗಿದ ಬಸವ, ಸಂಘ ನಿಸ್ಸಂಗವಾದ ಬಸವ, ಶಬ್ದ ಒಡಗಿದ ಬಸವ, ಶೂನ್ಯ ಒಳಿದ ಬಸವ, ಪ್ರಸಾದ ಹಿಂಗಿದ ಬಸವ, ಪ್ರಸನ್ನ ಮೂರ್ತಿಯ ಕಂಡ ಬಸವ, ಪ್ರಭೆ ಎಳಿದ ಬಸವ, ಪ್ರಸನ್ನ ರೂಪ ಬಸವ, ಕಾಯವ ನಳಿದನಯ್ಯ ಬಸವ ಗುರು ಬಸವ. ಈ ವಚನವನ್ನ ವಿವರಣೆ ಕೊಡ್ಬೇಕಂದ್ರೆ ನನಗೂ ಬಹಳ ಕಷ್ಟದ ಕೆಲಸ. ಇವುಗಳನ್ನು ಒಂಥರ ಹೃದಯದಲ್ಲಿ ಕಲ್ಕಿದಂಗ ಆಗುತ್ತೆ. ಈ ಒಂದೊಂದು ಶಬ್ದಗಳನ್ನು ಗ್ರಹಿಸ್ಬೇಕು. ಅವ್ರ ತಾಯಿ ಲಿಂಗೈಕ್ಯರಾದ ತಕ್ಷಣ ಬರೀತಾರಲ್ಲ ಆ ವಚನಗಳನ್ನ, ಆ ಕಂಠ ಸಿಕ್ಕ ತಕ್ಷಣ ವಚನಗಳು ಈ ಅಶರೀರ ವಾಣಿಗಳು ಶರೀರ ಸಿಕ್ಕ ತಕ್ಷಣ ವಾಣಿ ಆಗ್ತವೆ ಅಂತ ನಾನು ಏನ್ ಹೇಳ್ತೀನಲ್ಲ, ಅವುಗಳನ್ನ ಅನುಭವಿಸಿ ನಮ್ಮ ಅಂತರಂಗದಿಂದ ಅವುಗಳನ್ನು ಉಚ್ಚರಿಸ್ತಾ ಇದ್ರೆ ಬಹಳ ಹೃದಯಕ್ಕೆ ಒಂಥರ ಹಿಂಡಿದಂಗ ಆಗುತ್ತೆ. ಬಹಳ ನೋವು ಕೂಡ ನನ್ನನ್ನು ಅನೇಕ ಸಲ ಆವರಿಸ್ಕೊಳ್ತದೆ ನೀಲಗಂಗಾಂಬಿಕಾ ತಾಯಿಯವರ ವಚನಗಳನ್ನ ಓದುವಾಗ. ಅಲ್ಲಿ ನೋಡ್ರಿ, ಅವ್ರು ಹೇಳ್ತಾರೆ, ನಾಡಿನ ಹೆಣ್ಣುಗಳೆಲ್ಲ ಬನ್ನಿರೇ ಅಕ್ಕಗಳಿರ, ಅಕ್ಕ ನರಸ ಬಸವಯ್ಯನು ಬಯಲು, ಅಕ್ಕ ಅರಸ ಬಸವಯ್ಯನ ಬಯಲು ಕಂಡು ಬಟ್ಟ ಬಯಲಾದನು, ಅಕ್ಕ ಅರಸನಿಲ್ಲದೆ ನಿರಕ್ಕರನಾದನು ಬಸವಯ್ಯನು ಅಂತ. ನಮ್ಮ ಸಂಗಯ್ಯನಲ್ಲಿ ಬಸವನೈಕ್ಯ ಅದು ಬಯಲಿಲ್ಲದ ಬಯಲು ಅಂತ ಹೇಳ್ತಾರೆ. ಕೊನೆಗೆ ಈ ರೀತಿ ಪ್ರಲಾಪ ಮಾಡಿ ಕೊನೆಗೆ ತಮ್ಮ ಮನಸ್ಸನ್ನ ಸ್ಥಿಮಿತಕ್ಕೆ ತಂದುಕೊಂಡು ಅಲೌಕಿಕವಾಗಿದ್ದ ಪ್ರಲಾಪವನ್ನೂ ಕೂಡ ಮೀರಿ ಅಂದಿನ ಸಂಜೆಯ ಇಷ್ಟಲಿಂಗ ಪೂಜೆಯಲ್ಲಿ ಅವರು ನಿರತರಾಗ್ತಾರೆ. ಬೆಳಿಗ್ಗೆ 30/7/1996 ಸಂಜೆ ಗುರು ಬಸವಣ್ಣವರ ಲಿಂಗೈಕ್ಯರಾದ್ಮೇಲೆ ಅವರು ಮರುದಿನ ಸಂಜೆವರೆಗೂ ಈ ರೀತಿ ಅಲೌಕಿಕವಾದ ಪ್ರಲಾಪದ ಒಂದು ವಚನಗಳನ್ನ ಬರಿತಾರೆ, ತಮ್ಮ ಭಾವನೆಯನ್ನ ಹಿಡಿದಿಡ್ತಾರೆ. ಕೊನೆಗೆ ಅವತ್ತಿನ ಸಂಜೆ 31/7/1996 ಸಂಜೆ ಈ ಒಂದು ಅಲೌಕಿಕವಾಗಿರ್ತಕ್ಕಂಥ ಪ್ರಲಾಪವನ್ನ ಮೀರಿ ಅಂದಿನ ಸಂಜೆಯ ಇಷ್ಟಲಿಂಗ ಪೂಜೆಗೆ ಅವ್ರು ಕೂತ್ಕೋತಾರೆ. ಅವ್ರು ತ್ರಿಕಾಲ ಲಿಂಗಾರ್ಚನೆ ಏನ್ ಮಾಡ್ತಿದ್ರು ಆ ರೀತಿ ಮಾಡ್ತಾ ಅಂದಿನ ಸಂಜೆಯ ಇಷ್ಟಲಿಂಗ ಪೂಜೆಗೆ ಕೂರ್ತಾನೆ ಅಲ್ಲಿ ಗುರು ಬಸವಣ್ಣನವರು ಬೆಳಕಿನ ಶರೀರಧಾರಿಯಾಗಿ, ಗುರು ಬಸವಣ್ಣನವರು ಬೆಳಕಿನ ಒಂದು ಶರೀರಧಾರಿಯಾಗಿ ನೀಲಾಂಬಿಕಾ ತಾಯಿಯವರಿಗೆ ಅಲ್ಲಿ ದರ್ಶನವನ್ನ ಕರಸ್ಥಲದ ಇಷ್ಟಲಿಂಗದಲ್ಲಿ ದರ್ಶನ ಕೊಡ್ತಾರೆ. ನಾನ್ ನಿನ್ನೆ ದಿವಸನೇ ಹೇಳಿದಂಗೆ ಅಲ್ಲಿ 2ನೆಯ ಬಾರಿಗೆ ಏನು ಗುರು ಬಸವಣ್ಣವರು ತಾಯಿ ನೀಲಾಂಬಿಕಾ ತಾಯಿಯವರಿಗೆ ಒಂದು ದರ್ಶನವನ್ನ ಕೊಡ್ತಾರೆ ಬೆಳಕಿನ ಶರೀರಧಾರಿಯಾಗಿ. ಈ ರೀತಿ ಗುರು ಬಸವಣ್ಣನವರು ಬೆಳಕಿನ ಶರೀರಧಾರಿಯಾಗಿ ನೀಲಾಂಬಿಕೆಯವರ ಕರಸ್ಥಲದ ಇಷ್ಟಲಿಂಗದಲ್ಲಿ ದರ್ಶನ ಕೊಡ್ತಾರೆ. ನಾನು ಲಿಂಗದೇವನಲ್ಲಿ ಒಡವೆರೆದು ಒಂದಾಗಿದ್ದೇನೆ, ನೀನು ಸಹ ಲಿಂಗೈಕ್ಯಳಾಗು ಎನ್ನುವ ಸಂದೇಶವನ್ನ ಅವ್ರು ನೀಲ ಗಂಗಾಂಬಿಕಾ ತಾಯಿ ಪಡಿತಾರೆ ಗುರು ಬಸವಣ್ಣವರಿಂದ. ಆಗ ತಮ್ಮ ಮನಸ್ಸಿಗೆ ಈ ರೀತಿಯಾಗಿ ಸಮಾಧಾನ ಹೇಳಿಕೊಳ್ಳುತ್ತಾ ಅವರು ಅವಾಗ ಲಿಂಗೈಕ್ಯರಾಗ್ತಾರೆ. ಅವರು ಈ ಗುರು ಬಸವಣ್ಣನವರ ದರ್ಶನ ಆದ ತಕ್ಷಣ ಏನ್ ಸಮಾಧಾನ ಮಾಡ್ಕೊಳ್ತಾರೆ ಅಂತಂದ್ರೆ ನೋಡ್ರಿ, ನಾನಾರ ಸಾರುವೆನೆಂದು ಚಿಂತಿಸಲೇಕಯ್ಯ ಬಸವ, ನಾನಾರ ಹೊಂದುವೆನೆಂದು ಭ್ರಮೆ ಪಡಲೇತಕಯ್ಯ ಬಸವ, ನಾನಾರ ಇರುವ ನರಿದೆನೆಂದು ಪ್ರಲಾಪಿಸಲೇತಕಯ್ಯ ಬಸವ, ಪರಿಣಾಮ ಮೂರ್ತಿ ಬಸವನ ರೂಪು ಎನ್ನ ಕರಸ್ಥಲದಲ್ಲಿ ಬೆಳಗಿದ ಬಳಿಕ ಸಂಗಯ್ಯನ ಹಂಗು ನಮಗೇ ಕಯ್ಯ ಬಸವ. ಬಹಳ ಅದ್ಭುತವಾಗಿರ್ತಕ್ಕಂಥ ವಚನ ಇದು. ಒಂದೇ ಸಲ ಒಂದು ರೀತಿ ಸುನಾಮಿ ಎದ್ದಿರ್ತಕ್ಕಂಥ ಸಮುದ್ರ
ನಿಧಾನಕ್ಕೆ ಅತ್ಯಂತ ಪ್ರಶಾಂತವಾಗಿ ಏನು ನಿಂತಿರ್ತಕ್ಕಂಥ ನಿಸ್ತರಂಗ ಸಮುದ್ರದಂತೆ ಅವ್ರ ಮನಸ್ಸಾಗಿತ್ತು. ಈ ವಚನವನ್ನು ಓದಿದಾಗ, ಆ ಹಿಂದಿನ ವಚನಗಳನ್ನು ಓದಿ ಈ ವಚನ ಓದಿದ್ರೆ ಇದು ಒಂಥರ ನಿಸ್ತರಂಗ ಸಮುದ್ರದಂತೆ ಈಗ ಅವ್ರ ಮನಸ್ಸಾಗಿದೆ. ಏನ್ ಈ ವಚನದ ಅರ್ಥ ಅಂತಂದ್ರೆ, ನಾನು ಈಗ ಯಾರ ಒಂದು ಹತ್ರ ನಾನು ಹೋಗ್ಲಿ, ಯಾರ ಹತ್ರ ಹೋಗ್ಲಿ, ನಾನಾರ ಸಾರುವೆನೆಂದು ಚಿಂತಿಸಲೇಕಯ್ಯ ಬಸವ. ನಾನೀಗ ಯಾರ ಹತ್ರ ಹೋಗ್ಲಿ ಅಂತ ನಾನು ಯಾಕೆ ಚಿಂತೆ ಮಾಡ್ಲಿ? ಯಾರನ್ನು ನನ್ನವರೆನ್ನಲಿ, ನಾನು ಯಾರನ್ನ ನನ್ನವರ ಅಂತ ಕರೀಲಿ, ಯಾಕೆ ನಾನು ಚಿಂತೆ ಮಾಡ್ಲಿ ಅಂತ ಎಂದು ಕಳವಳ ಪಡಬೇಡ. ಮನ್ಸಿಗೆ ಹೇಳ್ಕೊತಾರೆ. ಯಾರ ಇರುವನ್ನು ಅರಿಯಬೇಕು ಎನ್ನುವ ಪ್ರಲಾಪವೇಕೆ? ಈ ಗುರು ಬಸವಣ್ಣರ ಅವ್ರು ಹೆಂಗಿದ್ರು, ಅವ್ರ ಜೀವನ ಅದನ್ನ ಯಾಕೆ ನೆನಪಿಸ್ಬೇಕು? ಈಗ ಗುರು ಬಸವಣ್ಣನವರು ಸ್ವತಃ ನನ್ನ ಕರಸ್ಥಲದ ಇಷ್ಟಲಿಂಗದಲ್ಲೇ ಇರುವಾಗ ನಾನು ಅದರಲ್ಲಿಯೇ ಒಡವೆರೆದು ಒಂದಾಗಬೇಕು ಎಂದು ಇಷ್ಟಲಿಂಗ ಯೋಗ ನಿರತರಾಗಿ ಮರುದಿನ ತಾವೂ ಕೂಡ ಉರಿಯುಂಡ ಕರ್ಪೂರದಂತೆ ತೆರಹಿಲ್ಲದೆ ನಿಂದೆನಯ್ಯ. ಇಲ್ಲೊಂದು ವಚನ ಹೇಳ್ತಾರ ಅವ್ರು ಮತ್ತೆ ಆ ಟೈಮಲ್ಲಿ. ಕೊನೆ ವಚನ ಅದು, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅಂತಕ್ಕಂಥ ಏನು ವಚನ ಗುರು ಬಸವಣ್ಣವ್ರದಿದೆ ಅಲ್ಲ, ಆ ರೀತಿ ಇಲ್ಲಿ ನೀಲಾಂಬಿಕಾ ತಾಯಿಯವರದೊಂದು ಕೊನೆ ವಚನ ಇದು. ಉರಿಯುಂಡ ಕರ್ಪೂರದಂತೆ ತೆರಹಿಲ್ಲದೆ ನಿಂದೆನಯ್ಯ, ನಿಂದು ನಿರ್ವಯಲಾಗಿ ಲಿಂಗಾಂಗಿಯಾಗಿ ನೀರೊಳಗೆ ನೀರು ಬೆರೆದೆಂತಾದೆನಯ್ಯ ಸಂಗಯ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಉರಿಯುಂಡ ಕರ್ಪೂರದಂತೆ ಸಮುದ್ರವನ್ನಪ್ಪಿದ ನದಿಯಂತೆ, ನೀರೊಳಗೆ ನೀರು ಬೆರೆದ ಸಮುದ್ರವನ್ನಪ್ಪಿದ ನೀರಿನಂತೆ, ನದಿಯಂತೆ ಅವರು ಪರಮಾತ್ಮ ಲಿಂಗದೇವನಲ್ಲಿ ಒಳಬರೆದು ಒಂದಾಗ್ತಾರೆ. ಎನಗೆ ಇಲ್ಲಿ ಏನು ಬಸವ ಎನಗೆ ಅದರ ಕುರುಹೇನು ಬಸವ, ಎನಗೆ ಬಸವ ನಡೆದ ಭಕ್ತಿ ಸ್ಥಳದಲ್ಲಿ ನಿಂದು. ಭಕ್ತಿ ಸ್ಥಳ ಎನಗೆ ಇಲ್ಲಿ ಏನು ಬಸವ ಎನಗೆ ಅದರ ಕುರುಹೇನು ಬಸವ, ಎನಗೆ ಬಸವ ನಡೆದ ಭಕ್ತಿ ಸ್ಥಳದಲ್ಲಿ ನಿಂದು. ಭಕ್ತಿ ಸ್ಥಳ ಬಸವನಲ್ಲಿ ಕುರು ಹೊಳಿದು ನಾನು ಬಸವನ ಶ್ರೀಪಾದದಲ್ಲಿ ಉರಿಯುಂಡ ಕರ್ಪೂರದಂತಡಗಿದ ಬಳಿಕ ಸಂಗಯ್ಯ ಅಂತ ಹೇಳ್ಬಿಟ್ಟು ಅವರು ಲಿಂಗೈಕ್ಯರಾಗ್ತಾರೆ. ಈ ರೀತಿ ತಾಯಿ ನೀಲಾಂಬಿಕೆಯವರು ಲಿಂಗೈಕ್ಯರಾದ ಈ ದಿನವು ಏನಿದೆ ಅದನ್ನ ನಾವು ನೀಲಾಂಬಿಕಾ ಷಷ್ಠಿ ಅಂತ ಆಚರಣೆ ಮಾಡ್ತೇವೆ. ಆ ದಿವ್ಯವಾದ ಮಹಾನ್ ಚೈತನ್ಯ ಗುರು ಬಸವಣ್ಣವರು ಲಿಂಗೈಕ್ಯರಾಗಿರ್ತಕ್ಕಂಥ ಮರುದಿನವೇ ತಾಯಿ ನೀಲಾಂಬಿಕೆಯವರು ಲಿಂಗೈಕ್ಯರಾಗಿರ್ತಾರೆ. ನಾವು ಬಸವ ಜಯಂತಿ ದಿವಸ ಗುರು ಬಸವಣ್ಣವರು ಸ್ಮರಿಸಿ ಲಿಂಗ ಪೂಜೆ ಮಾಡಿದ್ರು ಕೂಡ ಈ ನೀಲಾಂಬಿಕಾ ಷಷ್ಠಿ ಎಂದು ವಿಶೇಷವಾಗಿರ್ತಕ್ಕಂಥ ಒಂದು, ನಾವೆಲ್ಲರೂ ಶರಣರಿರೋ ಕಡೆ ಸಾಮೂಹಿಕ ಲಿಂಗ ಪೂಜೆ, ಇಲ್ಲ ನಾವು ಮನೆಗಳಿದ್ರೆ ಕೂಡ ಕುಟುಂಬದವರೆಲ್ಲರೂ ಸೇರಿ ಇಂಥ ಒಂದು ಸಾಮೂಹಿಕ ಲಿಂಗ ಪೂಜೆ ಮಾಡ್ತಕ್ಕಂಥ ಪದ್ಧತಿಯು ಕೂಡ ನಾವು ಚಿಕ್ಕವರಿರುವಾಗದಿಂದಲೂ ನಮ್ಮ ಮನೆಯಲ್ಲೂ ಕೂಡ ಬೆಳೆಸ್ಕೊಂಡು ಬಂದಿದ್ರು. ನಾವು ಇಂಥ ನೀಲಾಂಬಿಕಾ ಷಷ್ಠಿಯಿಂದ ಎಲ್ಲರೂ ಸಾಮೂಹಿಕ ಲಿಂಗ ಪೂಜೆ ಕೂಡ ಮಾಡ್ತಾ ಇದೀವಿ. ತಾವುಗಳು ಕೂಡ ಎಲ್ಲರೂ ಇಂಥ ಒಂದು ಈ ತಾಯಿ ನೀಲಾಂಬಿಕೆಯವರು ಲಿಂಗೈಕ್ಯರಾಗಿರ್ತಕ್ಕಂಥ ಈ ದಿನ ನೀಲಾಂಬಿಕಾ ಷಷ್ಠಿ ಅಂತ ಕರೆದು ಆ ದಿನ ಲಿಂಗ ಪೂಜೆ ಮಾಡಿ ಆ ತಾಯಿ ಪಡೆದಿರ್ತಕ್ಕಂಥ ದಿವ್ಯಾನುಭವದ ಒಂದು ಕಣವನ್ನು ನಾವು ಪಡೆಯುವ ಪ್ರಯತ್ನ ಮಾಡಿದ್ರೆ ಆ ದಿವ್ಯವಾದ ಮಹಾನ್ ಚೇತನದ ಪಾದುಕೆಯ ಧೂಳು ನಾವಾಗಿ ಅವರ ಶ್ರೀ ಚರಣಾಂಬುಜಕ್ಕೆ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸೋಣ. ಇದುವರೆಗೂ ತಾವು ಎಡಬಿಡದೆ ಏನು ಕಾರ್ಯಕ್ರಮವನ್ನು ಕೂಡ ಲೆಫ್ಟ್ ಆಗದೆ ಸುಮಾರು 1.5 ತಾಸು ಆದ್ರೂ ಕೂಡ ತಾವು ಇದರಲ್ಲಿ ಲೆಫ್ಟ್ ಆಗದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿಸಿ ಈ ಒಂದು ಸವಿಸ್ತಾರವಾಗಿರ್ತಕ್ಕಂಥ ಅವರ ಒಂದು ಸಮಗ್ರವಾದ ಚರಿತ್ರೆಯನ್ನ ತಾವು ಆಲಿಸಿದ್ದಕ್ಕಾಗಿ, ಈ ತಮ್ಮ ಒಂದು ಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕಾಗಿ ತಮಗೆಲ್ಲರಿಗೂ ಕೂಡ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅಪರೆ ಶರಣಾರ್ಥಿ. ಆಗಲೇ ಒಂದು ವಚನ ಬಂತಪ್ಪರೆ, ಎನ್ನಲಾಗದು ಬಸವಂಗಿಯನ್ನನು ಮಡದಿ ಎನ್ನಲಾಗದು ಬಸವಂಗಿಯನ್ನನು ಪುರುಷನೆನ್ನಲಾಗದು ಬಸವನೆನಗೆ. ಉಭಯ ಕುಳವ ಹರಿದು ಬಸವಂಗೆ ಶಿಶುವಾನಾದನು, ಬಸವನೆನ್ನ ಶಿಶುವಾದನು. ಪ್ರಮತರು ಪುರಾತರು ಸಾಕ್ಷಿಯಾಗಿ ಸಂಗಯ್ಯ ನಿಕ್ಕಿದ ದಿವ್ಯವ ಮೀರಿ ಬಸವನೊಳಗ ನಡಗಿದೆ ಅಂತ ಇರುತ್ತಪ್ಪ ಇದರಲ್ಲಿ. ಇದು ಪೂಜಾವ್ರತದಲ್ಲಿ ಅದು ಸಂಗಯ್ಯ ನೆಕ್ಕಿದ ದಿವ್ಯವ ಮೀರದೆ ಅಂತ ನೀವು ಹೇಳಿದ ವಚನದಲ್ಲಿ ಬಂತು. ಅದರಲ್ಲಿ ಸಂಗಯ್ಯ ನಿಕ್ಕಿದ ದಿವ್ಯವ ಮೀರದೇನೆ ಕರೆಕ್ಟ್ ಇದೆ. ಅದು ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನ್ನಲಾಗದು ಬಸವನ ಎನಗೆ.
ಕುಳವ ಹರಿದು ಬಸವಂಗೆ ಶಿಶುವಾನೆದೆನು ಬಸವನೆನ್ನ ಶಿಶುವಾದನು ಪ್ರಮಥರು ಪುರಾತರು ಸಾಕ್ಷಿಯಾಗಿ ಸಂಗಯ್ಯ ನಿಕ್ಕಿದ ದಿವ್ಯವ ಮೀರದೆ. ಏನು ನೀವು ಈ ಪರಮಾತ್ಮ ಲಿಂಗ ದೇವನು ಒಂದು ಅವರು ಇಟ್ಟಿರ್ತಕ್ಕಂಥ ದಿವ್ಯ ಅಂದ್ರೆ ಅವನ ಆಜ್ಞೆಯನ್ನ ನಾನು ಮೀರದೆ, ಆ ಪರಮಾತ್ಮನ ಆಜ್ಞೆಯನ್ನ ನಾನು ಮೀರದೆ ನಾನು ಬಸವನೊಳಗಡಗಿದೆ ಅಂತ. ಮೀರಿ ಅಲ್ಲ, ಅದು ಮೀರದೆ. ಸಂಗಯ್ಯ ನಿಕ್ಕಿಲ್ ನೋಡ್ರಿ, ಮೀರದೆ ಅಂತಿದೆ ನೋಡ್ರಿ. ಅದಕ್ಕೆ ಇಲ್ಲಿ ಪೂಜಾ ವ್ರತದಲ್ಲಿ ಮೀರಿ ಅಂತ ಬಂದೈತಪ್ಪ, ಅದಕ್ಕೋಸ್ಕರ. ಅದೇ ಈ ಟೈಪ್ ಈಗ ಅದ್ರ ಸಾಕಷ್ಟು ಕೆಲವೊಂದು ಟೈಪಿಂಗ್ ಮಿಸ್ಟೇಕ್ ಗಳು ಆಗ್ತಾ ಇರ್ತವೆ. ಇದು ನಾನ್ ಕಲೆಕ್ಟ್ ಮಾಡಿರೋ ಪ್ರಕಾರ ಈ ರೀತಿ ಇದೆ. ಯಾವ್ದಕ್ಕೂ ಇನ್ನೊಂದ್ಸಲ ನೋಡಿ ಮತ್ ನಾನು ಮುಂದಿನ ವಾರ ಈ ಬಗ್ಗೆ ಇನ್ನೊಂದ್ಸಲ ಕ್ಲಾರಿಫಿಕೇಶನ್ ಕೊಡ್ತೀನಿ. ಲಾಸ್ಟ್ ಒಂದು ವಚನ ಹೇಳ್ತೀನಿ ನಾನು, ಹೇಳ್ರಪ್ಪ. ನೀಲಂಗಮ ತಾಯಿಯವರದೇ ವಚನ. ಬಸವನರಿವೋ ಬಸವನರಿವೋ ನಿರಾಧಾರವಾಯಿತು, ಬಸವನ ಮಾಟ ನಿರ್ಮಾಟವಾಯಿತು, ಬಸವನ ಮಾಟ ನಿರ್ಮಾಟವಾಯಿತು, ಬಸವನ ಭಕ್ತಿ ಬಯಲನೆ ಕೂಡಿ ನಿರ್ಬಯಲವಾಯಿತು, ಬಸವನ ಭಕ್ತಿ ಬಯಲನೆ